ಸರ್, ಇತ್ತೀಚಿನ ದಿನಗಳಲ್ಲಿ ಬಹುದೊಡ್ಡ ಸಮಸ್ಯೆ ಅಂದ್ರೆ ಎರೆಕ್ಟೈಲ್ ಡಿಸ್ಫಂಕ್ಷನ್. ಪುರುಷರ ಒಂದು ಮೇಲ್ ಆರ್ಗನ್ ಏನಿರುತ್ತಲ್ಲ, ನಿಮರುವಿಕೆ ಅಂತ ಏನ್ ಕರೀತಾರೆ, ಅದು ಸರಿಯಾಗಿ ಆಗದಿರೋದು. ಸಾಧಾರಣವಾಗಿ ಲಿಂಗ ಏನಿರುತ್ತೆ ತನ್ನ ಪಾಡಕ್ ತಾನು ಇರುತ್ತೆ. ನಿಮರಕ್ಕೆ ಬರೋದಕ್ಕೆ ಬೇಸ್ ಲೈನ್ ಫ್ಲೋ ಏನಿದೆ ಚಿಕ್ಕ ವಯಸ್ಸಲ್ಲಿ 5 ಪಟ್ಟು ಜಾಸ್ತಿ ಆಗ್ಬೇಕು, ವಯಸ್ಕರು ನಂತರ ವಯಸ್ಕರಲ್ಲಿ 3 ಪಟ್ಟು ಜಾಸ್ತಿ. ಹಿಂಗಾಗುತ್ತೆ, ನಿಮಗೆ ಅವಕಾಶನೂ ಇದ್ದು ಇಚ್ಛೆನೂ ಇದ್ದಾಗ ಹಾರ್ಮೋನ್ ರಿಲೀಸ್ ಆಗುತ್ತೆ ಬುದ್ಧಿಯಿಂದ. ಸರ್, ಕೆಲವರು ಗಂಡಸರಲ್ಲಿ ಅವರ ಪಾರ್ಟ್ನರ್ ಮೇಲೆ ಆಸಕ್ತಿ ಇದ್ದು ಕೂಡ ಇನ್ನೇನು ಆ ಕ್ರಿಯೆ ಶುರು ಮಾಡೋಕ್ಕಿಂತ ಮುಂಚೆನೆ ಅಲ್ಲಿ ಎಜಾಕ್ಯುಲೇಟ್ ಆಗ್ಬಿಡುತ್ತೆ. ಗಂಡ ಹೆಂಡತಿ ಇಬ್ರು ದೇ ಶುಡ್ ಮ್ಯಾಚ್ ಈಚ್ ಅದರ್ಸ್ ಎಕ್ಸ್ಪೆಕ್ಟೇಷನ್. ಒಬ್ಬರ ಎಕ್ಸ್ಪೆಕ್ಟೇಷನ್ ವಿಲ್ ನಾಟ್ ರಿಸಲ್ಟ್ ಇನ್ ಹ್ಯಾಪಿ ಸಂಬಂಧ. ಸಂಭಾಷಣೆ ಮಾಡಬೇಕು. ಅದಿಲ್ಲದೆ ಇದ್ರೆ ಇಟ್ ಇಸ್ ನಾಟ್ ಲೈಟ್ ಆನ್ ಲೈಟ್ ಆಫ್. ಇವತ್ತು ಲೈಟ್ ಆನ್ ಲೈಟ್ ಆಫ್, ನಾಳೆ ಬಲ್ಬ್ ಕೆಲಸ ಮಾಡಬೇಕು. ಈ ಫೋನ್ಗೆ ಅಡಿಕ್ಟ್ ಆಗಿರ್ತಾರೆ, ಮಾಸ್ಟರ್ಬೇಷನ್ ಮಾಡ್ಕೊಳ್ಳೋದು. ಅವರ ಮಾನಸಿಕವಾಗಿ ಯಾವ ರೀತಿ ಸಂಬಂಧ ಬಳಸಬೇಕು ಅದು ಲಾಜಿಕಲ್ ಆಗಿ ಇರದೆ. ಟ್ಯಾಬ್ಲೆಟ್ಸ್ ತಗೊಳ್ಳೋದು, ಸೆಕ್ಸ್ ರಿಲೇಟೆಡ್ ಅಥವಾ ಸಪ್ಲಿಮೆಂಟ್ಸ್ ತಗೊಳ್ಳೋದು, ಇದು ಬಹಳ ತೊಂದರೆ ಆಗುತ್ತೆ. ವಯಾಗ್ರಾ, ಸಿಲ್ಡೆನೆಫಿಲ್ 30 ವರ್ಷದ ಕೆಳಗೆ ಪ್ರಾಕ್ಟೀಸ್ ಬಂದಾಗ ಬಹಳ ರಿಸ್ಟ್ರಿಕ್ಟೆಡ್ ಡ್ರಗ್ ಅದು. ಟ್ಯಾಬ್ಲೆಟ್ ತಗೊಂಡ್ಬಿಟ್ರೆ ತಾತ್ಕಾಲಿಕವಾಗಿ ಎಲ್ಲ ಬ್ಲಡ್ ಸಪ್ಲೈ ಲಿಂಗಕ್ಕೆ ಅಥವಾ ಶಿಶ್ನಕ್ಕೆ ಹೋಗ್ಬಿಟ್ಟು ಹೃದಯಕ್ಕೆ ಹೋಗದೆ ಇದ್ರೆ ಹಾರ್ಟ್ ಅಟ್ಯಾಕ್. ಎದ್ದು ನಿಂತ್ಕೊಂಡಿದ್ದು ಮಲ್ಗದೆ, ಆಗ ಎಮರ್ಜೆನ್ಸಿಲಿ ಆಪರೇಷನ್ ಮಾಡಿ ರಕ್ತ ತೆಗೀಬೇಕು. ಈಗ ಒಬ್ಬ ಮನುಷ್ಯನ ಬಾಡಿಲಿ ಈ ಟೆಸ್ಟೋಸ್ಟೆರಾನ್ ಲೆವೆಲ್ ಕಮ್ಮಿ ಆಗ್ತಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಸೊ ಮಧ್ಯರಾತ್ರಿಲಿ ಸಾಧಾರಣಕ್ಕಿಂತ ಅಂಗಾಂಗ ದೊಡ್ಡದಾಗೋದು, ನಿದ್ರೆಯಿಂದ ಏಳ್ಸೋದು, ಇದು ಸಾಧಾರಣ. ಅದು ಹೋದ್ರೆ ದಟ್ ಇಸ್ ದ ಅರ್ಲಿ ಪಾಯಿಂಟ್ ಆಫ್ ಲೋಯರ್ ಟೆಸ್ಟೋಸ್ಟೆರಾನ್. ಸಕ್ಕರೆ ಕಾಯಿಲೆಗೂ ಅದು ಬಹಳ ಇಂಪಾರ್ಟೆಂಟ್. ಈ ರಾತ್ರಿ ಹೊತ್ತು ಯೂರಿನಿಗೆ ಹೋಗ್ತಕ್ಕಂಥದ್ದು ಇದು ಒಂದು ನಾರ್ಮಲ್ ಥಿಂಗ್ ಏನ? ಅಭ್ಯಾಸ ಪೂರ್ವಕವಾಗಿ ಚಿಕ್ಕಂದಿನಿಂದಾನೇ ಹೋಗ್ತಿದ್ರು, ಅದು ಸ್ವಾಭಾವಿಕ. ರಾತ್ರಿ ಏಳದೇ ಇರೋರು 3 ಸಲ ಎದ್ರೆ ಆವಾಗ ಇಟ್ ಇಸ್ ಅ ಪ್ರಾಬ್ಲಮ್. ತಡ್ಕೊಂಡು ಇಟ್ಕೊಂಡಿರ್ತಾರೆ ಗೊತ್ತಾ, ಆಮೇಲೆ ಒಂದೇ ಸರಿ ಹೋಗ್ತಾರಲ್ಲ, ತೊಂದರೆ ಕಾಸ್ ಮಾಡುತ್ತಾ ಇದು. ಹೆಣ್ಣು ಮಕ್ಕಳಿಗೆ ಅವ್ರ ಮನೆಯಿಂದ ಹೊರಡಕ್ ಮುಂಚೆನೆ ಎದುರ್ಕೊಂಡಿರ್ತಾರೆ. ಯಾಕೆಂದ್ರೆ ನಾವು ಗಂಡಸರು ತಪ್ಪಾದ್ರೂ ಗೋಡೆ ಕಡೆ ತಿರುಗ್ಬಿಟ್ಟು ಭಗವಂತ ಅಂತ ಮಾಡಿ ಮಾನ ಮರ್ಯಾದೆ ಇಲ್ಲದೆ ಮಾಡ್ಕೊಂಡ್ಬಿಡ್ತೀವಿ. ಆದ್ರೆ ಅವ್ರಿಗೆ ಮಾಡೋ ಅವಕಾಶ ಇರಲ್ಲ. ಬ್ಲಾಡರಿಗೆ ಮನಸ್ಸಿನ ಮಾತನ್ನು ಕೇಳೋದು ನಿಲ್ಸ್ಕೊಂಡು ವಯಸ್ಸಲ್ಲಿ ಇದ್ದರಲ್ಲೂ ಕೂಡ ಯೂರಿನ್ ಪಾಸ್ ಆಗ್ತಾ ಇರುತ್ತೆ, ಅವಾಗ ಲೀಕೇಜ್ ಆಗ್ತಾ ಇರುತ್ತಲ್ಲ. ಲೀಕೇಜ್ ಈಸ್ ಅ ಸೋಷಿಯಲ್ ಸೀರಿಯಸ್. ಗಂಡಸರಲ್ಲಿ ಲೀಕೇಜ್ ಆದ್ರೆ ಮೂತ್ರನಾಳ, ಯುರೆತ್ರ ಅಥವಾ ಪ್ರಾಸ್ಟೇಟ್ ದೊಡ್ಡದಾಗಿರೋದು, ನಾಳ ಚಿಕ್ಕದಾಗಿರೋದು, ಇದು ಕಾಮನ್ ಕಾರಣ. ಅದೇ ಹೆಂಗಸರಲ್ಲಿ ಈಸ್ಟ್ರೋಜನ್ ದ್ರವ್ಯ ಶೇಖರಣೆ ಕಮ್ಮಿ ಕಾರಣದಿಂದ ಅವ್ರಿಗೆ ಆ ತೊಂದರೆ ಇರುತ್ತೆ. ಯೂರಿನಲ್ ಬ್ಲಡ್ ಹೋದ್ರೆ ಅದೊಂದು ಸೀರಿಯಸ್ ಇಶ್ಯೂ. ಶೇಕಡ 90% ಈ ತರ ಇದ್ದಾಗ ಕಿಡ್ನಿ ಅಥವಾ ಯುರೇಟರ್, ನಾಳ ಅಥವಾ ಬ್ಲಾಡರ್ ಅಥವಾ ಯುರೆತ್ರ, ಈ ಯಾವ್ದಾದ್ರು ಒಂದು ಭಾಗದಲ್ಲಿ ಕ್ಯಾನ್ಸರ್ ಇರೋ ಸಂಭಾವನೆ ಇದೆ. ಈಗ ನಿಮ್ಮ ಕಿಡ್ನಿ ಹಾಳಾಗ್ತದೆ ಅಥವಾ ಒಂದಿನ ಫೇಲ್ಯೂರ್ ಆಗುತ್ತೆ ಅನ್ನೋದಾದ್ರೆ ನಿಮಗೆ ಮುಂಚೆ ಒಂದಷ್ಟು ಸಿಂಪ್ಟಮ್ಸ್ ತಿಳಿಸ್ಕೊಡುತ್ತೆ ಬಾಡಿಗೆ. ನೀರು ಕುಡಿದ್ರಲ್ಲ, ಅದನ್ನ ಆಚೆ ಕಳಿಸ್ಬೇಕಾದ್ರೆ ಕಿಡ್ನಿ ಒಂದೇ ಕಳ್ಸಕ್ಕಲ್ಲ. ಅದಕ್ಕೆ ಕಿಡ್ನಿ ಫೇಲ್ಯೂರ್ ಆದಾಗ ಲಂಗ್ಸ್ ಅಲ್ಲಿ ನೀರು ತುಂಬಿಕೊಳ್ಳುತ್ತೆ. ಮಲ್ಕೊಳ್ಳೋವಾಗ 1 ದಿನ ಬಿಟ್ಕೊಂಡು ಮಲ್ಕೊಳ್ಳೋರು 2 ದಿನ ಬಿಟ್ಕೊಂಡು ಮಲ್ಕೊಂಡ್ರೆ ಮ್ಯಾಟರ್ ಫಾರ್ ವರಿ. ಹಲವಾರು ವರ್ಷ ನಿರ್ಲಜ್ಜತನ ಮಾಡಿದ್ರೆ ಆ ಕಿಡ್ನಿ ಫೇಲ್ಯೂರ್ ಕಡೆ ನಿತ್ಯದ ಜೀವನದಲ್ಲಿ ಅವ್ನು ಎಷ್ಟು ನೀರು ಕುಡಿಬೇಕು ಅಥವಾ ಎಷ್ಟು ಕುಡಿಬಾರ್ದು? ಇದು ಬ್ಯೂಟಿಫುಲ್ ಕ್ವೆಶ್ಚನ್. ವಾಟ್ ಈಸ್ ಅಪ್ರೋಪ್ರಿಯೇಟ್ ವಾಟರ್ ಇಂಟೇಕ್? ನೀರು ಕುಡಿಯೋದು ಅವಶ್ಯಕ. ಕೆಲವರಿಗೆ ಇನ್ ದ ಸೆನ್ಸ್ ನಿಮರುವಿಕೆ, ಆ ಡಿಸ್ಫಂಕ್ಷನ್ ಏನು, ಅದು ಎರೆಕ್ಟೈಲ್ ಡಿಸ್ಫಂಕ್ಷನ್, ಇದು ಯಾಕೆ ಮೇಜರ್ ರೀಸನ್? ಇದು 2 ಭಾಗದಲ್ಲಿ ಮಾಡುತ್ತೆ. ರಾಜೇಶ್ ಟಿವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ಪಾಡ್ಕಾಸ್ಟ್ ಸಖತ್ತಾಗಿರುತ್ತೆ, ಬರ್ಕೊಡ್ತೀನಿ. ಬರೀ ನೀವು ಕೇಳಿಸ್ಕೊಂಡು ಈ ಕಿವಿಲ್ ಕೇಳಿಸ್ಕೊಂಡು ಆ ಕಿವಿಲ್ ಬಿಡ್ತಕ್ಕಂಥದ್ದಲ್ಲ, ಇದು ಡೆಫಿನೆಟ್ಲಿ ನಿಮ್ಮ ಲೈಫ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇವತ್ತು ನಮ್ಮ ಪಾಡ್ಕಾಸ್ಟ್ ಇರ್ತಕ್ಕಂಥ ನಮ್ಮ ವಿಶೇಷ ಅತಿಥಿಗಳು ಡಾಕ್ಟರ್ ಮೋಹನ್ ಕೇಶವಮೂರ್ತಿ ಅವರು, ಪ್ರಿನ್ಸಿಪಲ್ ಡೈರೆಕ್ಟರ್ ಫೋರ್ಟಿಸ್ ಹಾಸ್ಪಿಟಲ್, ಡಾಕ್ಟರ್ ಯೂರೋಲಜಿಸ್ಟ್, ಯೂರೋ ಆಂಕೊಲಾಜಿಸ್ಟ್, ಯೂರೋ ಗೈನಕಾಲಜಿಸ್ಟ್, ಆಂಡ್ರೋಲಾಜಿಸ್ಟ್, ಟ್ರಾನ್ಸ್ಪ್ಲಾಂಟ್ ಅಂಡ್ ರೋಬೋಟಿಕ್ ಸರ್ಜನ್. ಸರ್, ಇತ್ತೀಚಿನ ದಿನಗಳಲ್ಲಿ ಬಹುದೊಡ್ಡ ಸಮಸ್ಯೆ ಅಂದ್ರೆ ಎರೆಕ್ಟೈಲ್ ಡಿಸ್ಫಂಕ್ಷನ್. ಅಂದ್ರೆ ಪುರುಷರ ಒಂದು ಮೇಲ್ ಆರ್ಗನ್ ಏನಿರುತ್ತಲ್ಲ, ಅದನ್ನ ನಿಮರುವಿಕೆ ಅಂತ ಏನ್ ಕರೀತಾರೆ, ಅದು ಸರಿಯಾಗಿ ಆಗದಿರೋದು. ಇದು ಬಹಳಷ್ಟು ದೊಡ್ಡ ಸಮಸ್ಯೆ. ಇದು ಲೈಂಗಿಕ ಸಮಸ್ಯೆನ ಅಥವಾ ಈ ಸಮಸ್ಯೆ ಅಂದ್ರೆ ನಿಮರುವಿಕೆ ಆಗದೆ ಇರೋದು ದೇಹದ ಬೇರೆ ಯಾವ್ದಾದ್ರು ಒಂದು ಸಮಸ್ಯೆ ಅಂತ ತೋರಿಸ್ತಿರತ್ತ? ಇದನ್ನ ಅಗೇನ್ ನಾನು ಹೇಳೋಂಗೆ 3 ಭಾಗದಲ್ಲಿ. ಒಂದು, ಗಂಡಸ್ತನ ಸಂಪೂರ್ಣವಾಗಿ ಇದ್ದು, ಅಂದರೆ ಮೀಸೆ, ದಾಡಿ, ಜೋಶ್, ಇದು ಸೆಕೆಂಡ್ರಿ ಸೆಕ್ಷುಯಲ್ ಕ್ಯಾರೆಕ್ಟರ್ಸ್ ಅಂತ ಏನು ಕರಿತೀವಿ. ಅದಾದಮೇಲೆ ಸ್ವಾಭಾವಿಕವಾಗಿ ಸಂಭೋಗ ಮಾಡೋದಕ್ಕೆ ಅವಕಾಶ ಕಲ್ಪನೆ ಆದರೂ ಮಾಡೋಕ್ಕಾಗದೇ ಇದ್ದರೆ ಅದು ಮಾನಸಿಕವಾಗಿ ಕಾರಣ ಇರ್ಬೋದು, ಅಂಗಾಂಗದ ಕಮ್ಮಿ ಇರ್ಬೋದು, ಅಥವಾ ಪಾರ್ಟ್ನರ್ ಜೊತೆ ಸಂತುಷ್ಟತೆ ಇರದೆ. ಐ ವಿಲ್ ಎಕ್ಸ್ಪ್ಲೇನ್ ಆಲ್ ದ 3. ಒಂದೇನು ಅಂದರೆ
ತುಂಬ ಸ್ವಾರಸ್ಯಕರವಾದ ವಿಷಯ ಅಂದರೆ ಹೃದಯ ಮತ್ತು ಮೇಲ್ ಆರ್ಗನ್, ಗಂಡಸಿನ ಆರ್ಗನ್ ಏನಿದೆ ಇವೆರಡಕ್ಕೂ ಗೆಹರವಾದ ಸಂಬಂಧ ಇದೆ. ಹೃದಯಕ್ಕೂ ಮತ್ತೆ ಮೇಲ್ ಆರ್ಗನ್ಗೂ ಮೇಲ್ ಆರ್ಗನ್ಗೆ. ಯಾಕೆ ಅಂದರೆ ಎರಡೂ ಆಕ್ಸಿಜನೇಟೆಡ್ ಬ್ಲಡ್, ಲಬ್ಬು ಡಬ್ಬು, ಸಿಸ್ಟೋಲ್ ಡಯಾಸ್ಟೋಲ್ ಇದೆರಡೇ ಅಂಗಾಂಗಕ್ಕೆ ಗಂಡಸಿಗೆ ಬರೋದು. ಉಳಿದಿದ್ದ ಎಲ್ಲ ಅಂಗಾಂಗ ದೇಹದಲ್ಲಿ ಸಿಸ್ಟೋಲಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಹೋಗುತ್ತೆ, ಡಯಾಸ್ಟೋಲಲ್ಲಿ ವಾಪಸ್ ತೊಗೊಂಡೋಗುತ್ತೆ. ಬಟ್ ಈ ಎರಡು ಅಂಗಾಂಗಕ್ಕೆ ಮಾತ್ರ ಸಿಸ್ಟೋಲಲ್ಲೂ ಆಕ್ಸಿಜನೇಟೆಡ್ ಬ್ಲಡ್ ಹೋಗುತ್ತೆ, ಡಯಾಸ್ಟೋಲಲ್ಲೂ. ಯಾಕೆ ಅಂದರೆ ಇವೆರಡು ಮಾಡ್ತಿರೋ ಕೆಲಸ ನಿಲ್ಸೋಕ್ಕಾಗಲ್ಲ. ಕರೆಕ್ಟ್. ಇವಾಗ ನಂದು ಟೈಮ್ ಆಯಿತು, ನಾನು ಕೆಲಸ ಮಾಡಲ್ಲ ಅಂದರೆ ಟಪಕ್ಕು ಮನುಷ್ಯ ಅಷ್ಟೇ. ಹಾರ್ಟ್ ನಾನು ಕೆಲಸ ಮಾಡಲ್ಲ ಅಂದ್ರೆ ಹೋಯ್ತು. ಅದೇ ಲಿಂಗಕ್ಕೂ ಅದೇ ಪ್ರಾಬ್ಲಮ್. ಅದು ಮಾಡ್ತಿರೋ ಕೆಲಸ ನಿಲ್ಸಿದ್ರೆ ಸ್ವಾಭಾವಿಕವಾಗಿ ಸಂಭೋಗ ಮಾಡೋಕ್ಕೆ ಅವಕಾಶನೇ ಇರಲ್ಲ. ಸೊ ಎರಡು ಇದು. ಆದರೆ ಹಾರ್ಟು ಮೇನ್ ಬಸ್ ಸ್ಟಾಪ್, ಇದು ಕತ್ತೂರುಗುಪ್ಪೆ 5 ಬಸ್ ಸ್ಟಾಪ್ ದೂರ. ಸೊ ವಾಟ್ ಎವರ್ ಅಫೆಕ್ಟ್ಸ್ ದ ಹಾರ್ಟ್ ವಿಲ್ ಅಫೆಕ್ಟ್ ದಿ ಮೇಲ್ ಆರ್ಗನ್. ಓಕೆ. ಸೊ ಎನಿಬಡಿ ಅನ್ಹ್ಯಾಪಿ ಇನ್ ಬೆಡ್ 40 ವರ್ಷಕ್ಕಿಂತ ಕಮ್ಮಿ 3 ಜನದಲ್ಲಿ ಒಬ್ಬರಿಗೆ ಗೊತ್ತಿಲ್ಲದೆ ಇರೋ ಹಾರ್ಟ್ ತೊಂದರೆ ಇರುತ್ತೆ. ಅದಕ್ಕೆ WHO ಕ್ರೈಟೀರಿಯಾ ಇದೆ. ಎಬಿಲಿಟಿ ಟು ಪರ್ಫಾರ್ಮ್ ಆಸ್ ಎ ಮ್ಯಾನ್ ಈಸ್ ಎಸೆನ್ಷಿಯಲ್ ಫಾರ್ ಗುಡ್ ಹಾರ್ಟ್ ಹೆಲ್ತ್. ಪರ್ಫಾರ್ಮ್ ಮಾಡೋಕ್ಕಾಗದೇ ಇದ್ದರೆ ಹೃದಯದಲ್ಲಿ ಏನೋ ನ್ಯೂನ್ಯತೆ ಇರುತ್ತೆ, ನೀವು ಟೆಸ್ಟ್ ಮಾಡಿದ್ರೆ 3 ಜನದಲ್ಲಿ ಒಬ್ಬರಿಗೆ ಸ್ಟೆಂಟ್ ಹಾಕ್ಸ್ಕೊಳ್ಳೋ ಅವಶ್ಯಕತೆ ಬೀಳುತ್ತೆ. ಸೊ ಇದೆರಡು ಗೆಹರ ಸಂಬಂಧ, ನಂಬರ್ 1. ಇನ್ನೊಂದು ಗೆಹರ ಸಂಬಂಧ ಏನು ಅಂದರೆ, ಸಾಧಾರಣವಾಗಿ ಲಿಂಗ ಏನಿರುತ್ತೆ ಮಲ್ಕೊಂಡಿರುತ್ತೆ ಅಥವಾ ಶಿಶ್ನ ಏನು ತನ್ನ ಪಾಡಕ್ಕೆ ತಾನು ಇರುತ್ತೆ, ಅದು ನಿಮಿರಕ್ಕೆ ಬರೋದಕ್ಕೆ ಬೇಸ್ ಲೈನ್ ಫ್ಲೋ ಏನಿದೆ ಚಿಕ್ಕ ವಯಸ್ಸಲ್ಲಿ 5 ಪಟ್ಟು ಜಾಸ್ತಿ ಆಗಬೇಕು, ನಂತರ ವಯಸ್ಕರಲ್ಲಿ 3 ಪಟ್ಟು ಜಾಸ್ತಿ. ಹೆಂಗಾಗುತ್ತೆ? ನಿಮಗೆ ಅವಕಾಶನೂ ಇದ್ದು ಇಚ್ಛೆನೂ ಇದ್ದಾಗ ಹಾರ್ಮೋನ್ ರಿಲೀಸ್ ಆಗುತ್ತೆ ಬುದ್ಧಿಯಿಂದ, ಅದು ಕ್ಯಾಸ್ಕೇಡ್ ಆಗುತ್ತೆ. ಲಾಸ್ಟ್ ಹಾರ್ಮೋನ್ ರಿಲೀಸ್ ಆಗೋದ್ರ ಹೆಸರು, ಕೆಮಿಕಲ್ ರಿಲೀಸ್ ಆಗೋ ಹೆಸರು ಪ್ಯಾಪವೆರಿನ್ ಅಂತ. ಇದು ಟ್ರಾಫಿಕ್ ಪೊಲೀಸ್ ಮ್ಯಾನ್ ಕೆಲಸ ಮಾಡುತ್ತೆ. ಇದು ಬುದ್ಧಿ, ದೊಡ್ಡ ಆರ್ಗನ್, ಬುದ್ಧಿ, ಹೃದಯ, ಕಿಡ್ನಿ, ಲಿವರ್ ಎಲ್ಲದರಿಂದ ರಕ್ತ ತೊಗೊಂಡು ಡೈವರ್ಟ್ ಮಾಡುತ್ತೆ. ಆ ಕಾರಣಕ್ಕೆ ನಿಮಿರ ಆಗುತ್ತೆ. ಸೊ ಈ ಏನೊಂದು ಪ್ಯಾಪವೆರಿನ್ ಇದೆ, ಇದು ಕಮ್ಮಿ ಮೊತ್ತದಲ್ಲಿ ರಿಲೀಸ್ ಆದರೂ ತೊಂದರೆ. ರಿಲೀಸ್ ಆಗಿ ಯಾವಾಗ ಡೈವರ್ಟ್ ಮಾಡ್ತಿರುತ್ತೆ, ಒಳಕ್ಕೆ ಹೋಗ್ತಿರೋದು ಲೀಕ್ ಆದರೂ ತೊಂದರೆ. ಅಂದರೆ 100 ml ಒಳಕ್ಕೆ ಹೋಯ್ತು, 50 ml ಲೀಕ್ ಆಯಿತು. ಇದು ಸಕ್ಕರೆ ಕಾಯಿಲೆಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಪೂರ್ಲಿ ಕಂಟ್ರೋಲ್ ಡಯಾಬಿಟಿಕ್. ನಮ್ಮಲ್ಲಿ ನಿಮಿರ ಕಮ್ಮಿ ಆಗೋದು ಇಬ್ಬರಲ್ಲಿ ಒಬ್ಬರಿಗೆ ಶುಗರ್ ಇರುತ್ತೆ, ಅವ್ರಿಗೆ ಗೊತ್ತಿದೆಯೋ ಇಲ್ವೋ. ಕೆಲವು ಸಲ ಅವರು ನಿಮಿರ ಕಮ್ಮಿ ಅಂತ ಬಂದಾಗ ಟೆಸ್ಟ್ ಮಾಡಿದಾಗ ಆ್ಯಕ್ಚುಲಿ ಡಯಾಬಿಟಿಕ್ ಆಗಿರ್ತಾರೆ. ಡಯಾಬಿಟೀಸ್ನ ಕಂಟ್ರೋಲಿಗೆ ತಂದ ತಕ್ಷಣ ನಿಮಿರ ವಾಪಸ್ ಸರಿ ಹೋಗುತ್ತೆ. ಇಲ್ಲ ಡಯಾಬಿಟೀಸ್ ಗೊತ್ತಿರುತ್ತೆ, ಕಂಟ್ರೋಲಲ್ಲಿ ಇಟ್ಕೊಂಡಿರಲ್ಲ, ಆಗ ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ. ಸೊ ನೀವು ಆಗಲೇ ಹೇಳ್ದಂಗೆ, ಒಂದು ಗಂಡಸ್ತನದಲ್ಲಿ ಕಮ್ಮಿ ಇಲ್ಲದೆ ಇದೆ ಅಂದರೆ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಬಂದಿದ್ರೆ ಒಳಕ್ಕೆ ಬರ್ತಿರೋ ರಕ್ತಸ್ರಾವ ಕಮ್ಮಿ ಇರ್ಬೋದು. ರಕ್ತಸ್ರಾವ ಕರೆಕ್ಟಾಗಿ ಒಳಕ್ಕೆ ಬರ್ತಿದೆ, ಆದರೆ ಲೀಕೇಜ್ ಆಗ್ತಿದೆ. ಇಲ್ಲ ನರಕ್ಕೆ ಕಮ್ಮಿ ಇದೆ, ಅಂದರೆ ಬುದ್ಧಿಗೂ ಶಿಶ್ನಕ್ಕೂ ಕನೆಕ್ಷನ್ ಇಲ್ಲ. ಫಾರ್ ಎಕ್ಸಾಂಪಲ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್, ಸೂಕ್ಷ್ಮ ಭಾಗಕ್ಕೆ ಇಂಜುರಿ ಆದರೆ, ಅಥವಾ ಬೇರೆ ಏನೋ ಆಪ್ರೇಷನ್ ಮಾಡೋವಾಗ ನರಕ್ಕೆ ಏಟಾದರೆ, ಕ್ಯಾನ್ಸರ್ ಪ್ರಾಸ್ಟೇಟ್ ಗ್ರಂಥಿ ತೆಗಿತೀವಿ. ಹಳೆ ಕಾಲದಲ್ಲಿ ನರ ಉಳ್ಸೋಕ್ಕಾಗ್ತಿರ್ಲಿಲ್ಲ, ಆಗ ಕ್ಯಾನ್ಸರ್ ಕ್ಯೂರ್ ಆಗೋದು, ಬಟ್ ಪವರ್ ಟು ಪರ್ಫಾರ್ಮ್ ಇರ್ತಿರ್ಲಿಲ್ಲ. ಈಗ ನರ್ವನ್ನ ಸ್ಪೇರ್ ಮಾಡ್ತೀವಿ, ರೊಬಾಟಲ್ಲಿ ಕಾಣಿಸುತ್ತೆ ನರ್ವ್, ಕೂದಲಿಗಿಂತ ಸಣ್ಣ ಇರುತ್ತೆ, ಬಟ್ 30 ಪಟ್ಟು ಮ್ಯಾಗ್ನಿಫಿಕೇಶನ್ ರೊಬಾಟಲ್ಲಿ ಇರೋದ್ರೆ ಕಾಣಿಸೋದ್ರಿಂದ ಅದನ್ನು ಸ್ಪೇರ್ ಮಾಡೋಕ್ಕಾಗತ್ತೆ. ಸೊ ಈ ಥರ ಹಲವಾರು ಕಾರಣದಿಂದ ನ್ಯೂನ್ಯತೆ ಇರಬಹುದು. ಸೊ ಯು ವಿಲ್ ಹ್ಯಾವ್ ಟು ಯೂಸ್ ಟೆಸ್ಟ್ ಟು ಫೈಂಡ್ ಔಟ್ ಯಾವ ಮನುಷ್ಯನಿಗೆ ಯಾವ ಕಾರಣದಿಂದ ನಿಮಿರ ಕಮ್ಮಿ ಇದೆ. ಆ್ಯಂಡ್ ಒನ್ಸ್ ವಿ ಡಯಾಗ್ನೋಸ್, ಅದಕ್ಕೆ ಲಾಯಕ್ಕಾಗಿರೋ ಟ್ರೀಟ್ಮೆಂಟನ್ನು ಅಳವಡಿಸ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಅಲ್ಲ ಸರ್, ಈಗ ನೀವು ಹೇಳ್ದಂಗೆ ಶುಗರು ಅಥವಾ ಬೇರೆ ಏನಾದರೂ ಹೆಲ್ತ್ ಸಮಸ್ಯೆ ಇದ್ದಾಗ ಅಂಥ ಟೈಮಲ್ಲಿ ಅವರಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದರೆ ನಿಮಿರುವಿಕೆ ಆಗದೆ ಇರೋದು ಅದು ಸಮಸ್ಯೆ ಇದ್ರೆ ಓಕೆ, ಕರೆಕ್ಟ್. ಆದರೆ ವಯಸ್ಸು ಹುಡುಗರು ಸರ್, ಈಗ 18 ವರ್ಷದಿಂದನೇ ಶುರು ಆಗ್ಬೋದು, 15, 16 PUC ಬಂದಮೇಲೆ, ಮದುವೆ ಆದಾಗ 20ಸಲ್ಲೋ 30ಸಲ್ಲೋ, ಈ ವಯಸ್ಸಲ್ಲಿ ಇದ್ದಂಥವ್ರಿಗೆ ನೋಡೋಕೆ ಚೆನ್ನಾಗಿರ್ತಾರೆ, ಯಾವುದೇ ಥರದ್ದು ಏನೂ ಸಮಸ್ಯೆ ಇರಲ್ಲ. ನೀವು ಹೇಳ್ದಂಗೆ ಟೆಸ್ಟೋಸ್ಟೆರಾನ್ ಕೂಡ, ಅಂದರೆ ಟೆಸ್ಟೋಸ್ಟೆರಾನ್ ಫಸ್ಟ್ ಕಾಣಿಸೋದು ನಿಮ್ಮ ಕೂದಲು, ಹೇರ್ ಎಲ್ಲ ಚೆನ್ನಾಗಿರಬೇಕು, ಮೀಸೆ ಚೆನ್ನಾಗಿರಬೇಕು, ಮತ್ತು ನೀವು ಎನರ್ಜೆಟಿಕ್ ಆಗಿರಬೇಕು. ಇದೆಲ್ಲ ಇದ್ದು ಕೂಡ ಕೆಲವರಿಗೆ ಎದ್ದೇಳಲ್ಲ. ಇನ್ ದ ಸೆನ್ಸ್ ನಿಮಿರುವಿಕೆ, ಆ ಡಿಸ್ಫಂಕ್ಷನ್ ಏನು, ಅದು ಎರೆಕ್ಟೈಲ್ ಡಿಸ್ಫಂಕ್ಷನ್, ಇದು ಯಾಕೆ ಮೇಜರ್ ರೀಸನ್? ಇದು 2 ಭಾಗದಲ್ಲಿ ನೋಡಬೇಕು. ಒಂದು, ನೀವು ಯಾರ ಜೊತೆ ಸಂಬಂಧ ಮಾಡೋಕ್ಕೆ ಅಪರ್ಚುನಿಟಿ ಇದೆ ಅವ್ರ ಮೇಲೆ ನಿಮಗೆ ಆಸಕ್ತಿ ಇಲ್ಲದೆ ಇರ್ಬೋದು.
ಅಂದ್ರೆ ನಿಮ್ಮ ಪಾರ್ಟ್ನರ್ಗೆ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ಪಾರ್ಟ್ನರ್. ಇದು ಕಾಮನ್ ಪ್ರಾಬ್ಲಮ್. ಒ ಪಿ ಡಿಲಿ ಬರ್ತಾರೆ, ಮದುವೆ ಆಗಿ 3 ತಿಂಗಳಾಗಿದೆ, ಪರ್ಫಾರ್ಮೆನ್ಸ್ ಸರಿ ಇಲ್ಲ ಅಂತ. ಸೊ ನಾನು ಒ ಪಿ ಡಿಲಿ ಒಂದು ರೂಲ್ ಇದೆ, ಗಂಡ ಹೆಂಡತಿ ಒಟ್ಟಿಗೆ ಬರಬೇಕು ಫಸ್ಟ್ ವಿಸಿಟ್ಗೆ, ಅಂದರೆ ಪಾರ್ಟ್ನರ್ಸ್ ಒಟ್ಟಿಗೆ ಬರಬೇಕು. ಅವ್ರ ಅಪ್ಪ ಅಮ್ಮ ಎಲ್ಲ ಅಪ್ಪ ಬರಂಗಿಲ್ಲ, ಅಮ್ಮ, ಅತ್ತೆ ಮಾವ, ಸೋದರ ಮಾವ, ಪಕ್ಕದ ಮನೆಯವ್ರು ಬರೋಂಗಿಲ್ಲ. ಇವರಿಬ್ಬರನ್ನು ಕೂರಿಸ್ಬಿಟ್ಟು ಕೇಳಿದಾಗ ಒಂದೊಂದ್ಸಲಿ ಹುಡುಗ ಅಥವಾ ಹುಡುಗಿ, ಸರ್ ಐ ವಾಂಟ್ ಟು ಟಾಕ್ ಟು ಯು ಫಾರ್ 2 minutes ಅಲೋನ್, ಪರ್ಸನಲ್ ಆಗಿ. ಸೊ ಒಂದು ಪಾರ್ಟ್ನರ್ ಆಚೆ ಕಳಿಸಿ ಕೇಳಿದಾಗ, ಸರ್ ಐ ಪರ್ಫಾರ್ಮ್ ವೆರಿ ವೆಲ್ ವಿತ್ ಮೈ ಗರ್ಲ್ ಫ್ರೆಂಡ್ ಬಟ್ ನಾಟ್ ಐ ಆಮ್ ಅನೇಬಲ್ ಟು ಡೂ ಇಟ್ ವಿತ್ ಮೈ ವೈಫ್. ಹೆಂಡತಿ ಮೇಲೆ ಆಸಕ್ತಿ ಇಲ್ಲ, ಗರ್ಲ್ ಫ್ರೆಂಡ್ ಜೊತೆ. ಅಕೇಶ್ನಲಿ ಮದುವೆ ಆಗಕ್ಕೆ ಮುಂಚೆ ದೊಡ್ಡ ಪರ್ಫಾರ್ಮ್ಡ್ ಲವ್ ಮ್ಯಾರೇಜಲ್ಲಿ, ಬಟ್ ಮದುವೆ ಆದಮೇಲೆ ಆಸಕ್ತಿ ಹೊರಟೋಗುತ್ತೆ. ಅದು ಯಾಕೆ ಸರ್ ಹಂಗಾಗತ್ತೆ? ಅದು ಏನು ಅಂದರೆ ಫೆಮಿಲಿಯರಿಟಿ ಬ್ರೀಡ್ಸ್ ಕಂಟೆಂಪ್ಟ್. ಯಾವಾಗ ಯು ಹ್ಯಾವ್ ಎ ಸೆನ್ಸ್ ಆಫ್ ಎಕ್ಸ್ಪೆಕ್ಟೇಷನ್, ಆಗ ಸಂತುಷ್ಟತೆ ಮತ್ತು ಪರ್ಫಾರ್ಮೆನ್ಸ್ ವಿಲ್ ಬಿ ಎಕ್ಸೆಪ್ಷನಲ್. ಅದಕ್ಕೆ ಯಾವಾಗಲೂ ಡಿಜಿಟಲ್ ಬ್ಯೂಟಿ ಈಸ್ ಮೋರ್ ಅಪ್ರಿಷಿಯೇಟೆಡ್ ದೆನ್ ಫಿಸಿಕಲ್ ಬ್ಯೂಟಿ. ಯಾಕೆಂದರೆ ನಾವು ಈ ಕಾಲದಲ್ಲಿ ಏನಾಗುತ್ತೆ, ನಾವು ವಿ ವಾಂಟ್ ಎವ್ರಿಬಡಿ ಟು ಲುಕ್ ಲೈಕ್ ಎ ಫಿಲ್ಮ್ ಆ್ಯಕ್ಟ್ರೆಸ್, ಬಿ ದ ಬೆಸ್ಟ್ ಕುಕ್. ಈ ಕ್ಯುಲಿನರಿ ಶೋನಲ್ಲಿ ಬರ್ತಾರಲ್ಲ, ಜಾಮೂನ್ ಅವ್ರು ಮಾಡ್ದಂಗೆ ಮಾಡಬೇಕು ನಿಮ್ಮ ಮಿಸ್ಸಸ್. ಈ ಎಕ್ಸ್ಪೆಕ್ಟೇಷನ್ ಹಲವಾರು ಇರುತ್ತೆ. ಬಟ್ ಮದುವೆಗೆ ಮುಂಚೆ ಬರೀ ಪ್ರೀತಿ, ಅಟ್ ದ ಮೋಸ್ಟ್ ಸಂಬಂಧ ಇಷ್ಟೇ ಇರುತ್ತೆ. ನೀವು ಮದುವೆ ಆಗಿ ವೈಫ್ ಜಾಗ ನಿಭಾಯಿಸೋವಾಗ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ನೀವು ಮುಂಚೆ ಏನಿತ್ತು ಅದು ಹೊಂದ್ಕೊಳ್ಳೋದು. ಯುವರ್ ಎಕ್ಸ್ಪೆಕ್ಟೇಷನ್ಸ್ ಗೋ ಡೌನ್ ಆ್ಯಂಡ್ ಯು ಸ್ಟಾರ್ಟ್ ಕಂಪೇರಿಂಗ್. ಮಾನಸಿಕವಾಗಿ ನೀವು ಯೋಚನೆ ಮಾಡಿದ್ದೀವಿ ಅದಕ್ಕೆ ಫಿಟ್ ಆಗಬೇಕು. ಫಿಟ್ ಆಗದೆ ಇದ್ದರೆ ಇಟ್ ವಿಲ್ ಎಕ್ಸ್ಪೆಕ್ಟೇಷನ್ನೇ ಜಾಸ್ತಿ ಇದ್ದರೆ ಆಗಲ್ಲ ಅದು. ಸೊ ಈ ಥರ ಇದ್ದಾಗ ಇಟ್ ಈಸ್ ಜಸ್ಟ್ ಎ ಡಿಸ್ಪ್ಯಾರಿಟಿ ಬಿಟ್ವೀನ್ ದ ಹಸ್ಬೆಂಡ್. ಇಬ್ಬರೂ ಲಾಯಕ್ಕು, ಅದರ ಪರ್ಫಾರ್ಮೆನ್ಸ್ ಏನಕ್ಕೆ ಆಗ್ತಿಲ್ಲ ಅಂದರೆ ಆಸಕ್ತಿ. ನಾವು ಆಸಕ್ತಿ ಇಲ್ಲದು ಚಿಕ್ಕ ವಯಸ್ಸು, ಆಸಕ್ತಿ ಇದೆ ಚಿಕ್ಕ ವಯಸ್ಸು, ಬೇರೆ ಏನೂ ರೋಗ ಇಲ್ಲ, ಆವಾಗ ಯಾಕೆ ತೊಂದರೆ ಆಗುತ್ತೆ? ನಾನು ಅದೇ ಹೇಳಿದ್ದು, 3 ಭಾಗದಲ್ಲಿ ಟೆಸ್ಟೋಸ್ಟೆರೋನ್ ಅಂಶ 2 ಭಾಗದಲ್ಲಿದೆ. ಟೋಟಲ್ ಟೆಸ್ಟೋಸ್ಟೆರೋನ್ ಇಸ್ ಮರ್ದಾಂಗಿ, ಗಂಡಸ್ತಾನ. ಫ್ರೀ ಟೆಸ್ಟೋಸ್ಟೆರೋನ್ 1000ನೇ 1 ಭಾಗ, ದಟ್ ಈಸ್ ಪರ್ಫಾರ್ಮೆನ್ಸ್. ಸೊ ಫ್ರೀ ಟೆಸ್ಟೋಸ್ಟೆರೋನ್ ಮೆಷರ್ ಮಾಡಿ ಡಿಸೈರ್, ಆಸಕ್ತಿ, ಇಚ್ಛೆ ಉತ್ತಮ ಮಾಡ್ಬೋದು. ಅಥವಾ ನಾ ಆಗಲೇ ಹೇಳ್ದಂಗೆ ಇಚ್ಛೆ ಬಂದಾಗ, ಅವಕಾಶ ಇದ್ದಾಗ ರಕ್ತ ಫ್ಲೋ ಇಂಪ್ರೂವ್ ಆಗಬೇಕು. ಈ ಫ್ಲೋ ಇಂಪ್ರೂವ್ ಆಗೋದ್ರಲ್ಲಿ ಫ್ಲೋ ಬರದೇ ಇದ್ದರೆ ಆನ್ ಟೈಮ್ ಒಂದು, ಅಥವಾ ಬಂದ್ಬಿಟ್ಟು ಲೀಕೇಜ್ ಆದರೆ ಒಂದು. ಸಕ್ಕರೆ ಕಾಯಿಲೆ ಅಲ್ಲದೇನು ಹಲವಾರು ಕಾರಣಗಳಿದೆ, ಹಂಗಾಗ್ಬೋದು. ಲಾಸ್ಟ್ ಪೋರ್ಷನ್ ಇಸ್ ಯಾವುದಾದ್ರು ಕಾರಣಕ್ಕೆ ನರ್ವಿ ಎರಿಜೆಂಟಸ್ ಅಂತ ಏನು ಕರಿತೀವಿ, ಬುದ್ಧಿಗೂ ಶಿಶ್ನಕ್ಕೂ ಕನೆಕ್ಷನ್ ಅದು. ಅದರಲ್ಲಿ ಏನಾದ್ರು ನ್ಯೂನ್ಯತೆ ಇದ್ದರೆ ಫಸ್ಟ್ ಕ್ಲಾಸ್ ಗಂಡಸು, ಬಟ್ ಪರ್ಫಾರ್ಮ್ ಮಾಡೋದಕ್ಕೆ ಆನ್ ಟೈಮ್ ಆಗೋದಿಲ್ಲ. ಇದೆಲ್ಲ ಬಿಟ್ಟು ಪರ್ಫಾರ್ಮ್ ಮಾಡೋಕ್ಕಾಗತ್ತೆ, ಬಟ್ ಬೇಗ ಕೆಳಗೆ ಬೀಳೋದು, ಪ್ರಿಮೆಚ್ಯೂರ್ ಇಜಾಕ್ಯುಲೇಷನ್ ಅಂತ ಕರಿತೀವಿ. ಇದು ಆ್ಯಂಗ್ಸೈಟಿ ಪರ್ಫಾರ್ಮೆನ್ಸ್. ಮೂವಿಲೋ ಫ್ರೆಂಡೋ ಹೇಳ್ಬಿಟ್ಟಿರ್ತಾರೆ ಹಿಂಗಾಗುತ್ತೆ ಹಂಗಾಗುತ್ತೆ, ಅದು ಸುಳ್ಳು. ಆ ಥರ ಆಗೋದಿಲ್ಲ. ಆ ಥರ ಇದ್ದಾಗ ಆ್ಯಂಗ್ಸೈಟಿ ಪ್ರಾಬ್ಲಮ್ ಆಗುತ್ತೆ. ಕೆಲವು ಸಲ ಗಂಡ ಹೆಂಡತಿಗೆ ಯಾವ ರೀತಿ ಸಂಬಂಧ ಬಳಸಬೇಕು ಅಂತ ತಿಳುವಳಿಕೆ ಇರೋಲ್ಲ. ವಿ ಡೋಂಟ್ ಹ್ಯಾವ್ ಗುಡ್ ಸೆಕ್ಸ್ ಎಜುಕೇಷನ್ ಇನ್ ಅವರ್ ಸ್ಕೂಲ್ಸ್. ಸೊ ಆ ಕಾರಣಕ್ಕೆ ತಿಳುವಳಿಕೆ ಇರೋಲ್ಲ. ಸೊ ದೊಡ್ಡವ್ರು ಯಾರು ಫ್ಯಾಮಿಲಿಲಿ ಇದ್ದಾರೆ ಅವ್ರಿಗೆ ತಿಳುವಳಿಕೆ ಕೊಡೋ ಅವಕಾಶ ಇರುತ್ತೆ. ಸೊ 1 in 10 couples who come to me just need counseling or what is natural behavior between a man and a woman. 1 in 10. And then they need nothing else. So just OPD counseling. You are a man, she is a woman, this is the expectation. When you sell this concept to them, they go back satisfied. And 10 ಜನದಲ್ಲಿ ಒಬ್ಬರಿಗೆ ಮಾತ್ರ, 10 ಇಲ್ಲ ಸರ್, 100 ಜನದಲ್ಲಿ ಇಬ್ಬರಿಗೆ ಇಲ್ಲ 3 ಜನಕ್ಕೆ ಮಾತ್ರ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಬೀಳುತ್ತೆ. 50 ಜನಕ್ಕೆ ಕೌನ್ಸಿಲಿಂಗು ಮೆಡಿಸಿನ್ ಅವಶ್ಯಕತೆ ಬೀಳುತ್ತೆ. ವ್ಯಾಸ್ಟ್ ಮೆಜಾರಿಟಿ ಕೌನ್ಸಿಲಿಂಗ್ ಬಿಟ್ಟು ಏನೂ ಬೇಕಾಗಲ್ಲ. So it will be a disparity in expectation or disparity in understanding. ಈ ಕಾರಣಕ್ಕೇ ಈ ಏನು ನಿಮಿರವಿದ್ದು ಸಂಬಂಧ ಲಾಯಕ್ಕಾಗಿ ಮಾಡೋಕ್ಕೆ ಅವಕಾಶ ಕಲ್ಪನೆ ಆಗಲ್ಲ. ಸರ್, ಕೆಲವರು ಗಂಡಸರಲ್ಲಿ ಅವರ ಪಾರ್ಟ್ನರ್ ಮೇಲೆ ಆಸಕ್ತಿ ಇದ್ದು ಕೂಡ ಇನ್ನೇನು ಆ ಕ್ರಿಯೆ ಶುರು ಮಾಡೋಕ್ಕಿಂತ ಮುಂಚೆನೆ ಅವರಿಗೆ ಅರ್ಲಿ ಎಜಾಕ್ಯುಲೇಟ್ ಆಗ್ಬಿಡುತ್ತೆ, ಪ್ರಿಮೆಚ್ಯೂರ್ ಎಜಾಕ್ಯುಲೇಷನ್. ಅದು ಏನಂತಾರೆ ಅದನ್ನ ಕನ್ನಡದಲ್ಲಿ, ನಂಗೆ ಗೊತ್ತಾಗ್ತಿಲ್ಲ. ಅದು ಈ ತರದ ಕೇಸ್, ಅದು ಸುಲಭವಾದ ಸ್ಖಲನ. ಈ ಸ್ಖಲನ ಯಾಕೆ ಅಂದ್ರೆ ನಾ ಹೇಳ್ದಂಗೆ ಆಂಗ್ಸೈಟಿ, ಪರ್ಫಾರ್ಮೆನ್ಸ್ ಆಂಗ್ಸೈಟಿ. ಈ ಹಳೆ ಕಾಲದಲ್ಲಿ ತಂದೆ ತಾಯಿ, ದೊಡ್ಡ ಅಣ್ಣ ಅಕ್ಕ ಇವರು ತಿಳುವಳಿಕೆ ಕೊಡೋರು, ಮದುವೆ ಆದ
ದಂಪತಿಗಳಿಗೆ. ಈ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ, ಮೂವಿ, ಇಂಟರ್ನೆಟ್ ಕೊಡುತ್ತೆ. ಇದರಲ್ಲಿ ಎಲ್ಲರೂ ಬಾಹುಬಲಿ ಸ್ಟೈಲ್ ಯಾವಾಗ ಬೇಕಾದ್ರೂ ಎಷ್ಟು ಬೇಕಾದ್ರೂ ಏನು ಕೆಪಾಸಿಟಿಲೂ ಮಾಡಬಹುದು ಅನ್ನೋ ಒಂದು ಮನೋಭಾವ, ತಪ್ಪು ಕಲ್ಪನೆ ಏನಿದೆ, ಇಟ್ ಬಿಲ್ಡ್ಸ್ ಆಂಗ್ಸೈಟಿ. ಎರಡನೇದೇನು ಅಂದರೆ, ನಮ್ಮ ಪರಿಕಲ್ಪನೆ ಇರುತ್ತೆ, ನಾವು ಈ ಥರ ಮಾಡಬೇಕು, ಆ ಥರ ಮಾಡಬೇಕು. ಯಾವ ಕಾರ್ಯ ನೀವು ಒಬ್ಬರೇ ಮಾಡ್ಕೋತೀರಾ? ಈಗ ಬೌಲಿಂಗ್, ನೀವು ವಂಡರ್ಫುಲ್ ಬೌಲರ್ ಇರ್ಬೋದು, ಬ್ಯಾಟ್ಸ್ಮನ್ ವೈಭವ್ ಸೂರ್ಯವಂಶಿ ಆದರೆ ಏನು ಮಾಡೋಕ್ಕಾಗತ್ತೆ, 6 ಹೊಡೆದೇ ಹೊಡಿತಾನೆ. ಸೊ ಇಲ್ಲಿ ಗಂಡ ಹೆಂಡತಿ ಇಬ್ಬರು ದೇ ಶುಡ್ ಮ್ಯಾಚ್ ಈಚ್ ಅದರ್ಸ್ ಎಕ್ಸ್ಪೆಕ್ಟೇಷನ್ಸ್. ಒಬ್ಬರ ಎಕ್ಸ್ಪೆಕ್ಟೇಷನ್ ವಿಲ್ ನಾಟ್ ರಿಸಲ್ಟ್ ಇನ್ ಹ್ಯಾಪಿ ಸಂಬಂಧ. ಅಂದ್ರೆ ಮಾತಾಡಿರ್ಬೇಕು. ಅದಕ್ಕೆ ಫೋರ್ ಪ್ಲೇ ಅಂತ ಕರಿತೀವಿ. ಅಂದರೆ ಅರ್ಧ ಗಂಟೆ ಇಬ್ಬರಿಗೂ ಖುಷಿಯಾಗೋ ಥರದ್ದು ವಿಷಯದ ಬಗ್ಗೆ ಸಮಾಲೋಚನೆ, ಸಂಭಾಷಣೆ ಮಾಡಬೇಕು. ಇಟ್ ಇಸ್ ಅ ವೆರಿ ಎಸೆನ್ಷಿಯಲ್ ಪಾರ್ಟ್ ಆಫ್ ಸಕ್ಸಸ್ಫುಲ್ ಸಂಬಂಧ. ಸೊ ಅದಿಲ್ಲದೆ ಇದ್ದರೆ ಇಟ್ ಈಸ್ ನಾಟ್ ಲೈಟ್ ಆನ್ ಲೈಟ್ ಆಫ್. ಇವತ್ತು ಲೈಟ್ ಆನ್ ಲೈಟ್ ಆಫ್, ನಾಳೆ ಬಲ್ಬ್ ಕೆಲಸ ಮಾಡದೇ ಇರ್ಬೋದು. ಸೊ ಆ ಕಾರಣಕ್ಕೆ ತೊಂದರೆ ಇರುತ್ತೆ. ಸೊ ಬ್ಯಾಂಡ್ ವಿಡ್ತ್ ಸರಿ ಇರಬೇಕು ಇಬ್ಬರಿಗೂ. ಅಂದರೆ ಮಾನಸಿಕವಾಗಲೂ ಬ್ಯಾಂಡ್ ವಿಡ್ತ್ ಇರಬೇಕು. ಯು ಶುಡ್ ರಿಯಲೈಸ್ ಒನ್ ವೆರಿ funny statement my professor had taught me. The action is physical, but the happiness is mental. ಇದೊಂದೇ ಪ್ರಾಬ್ಲಮ್. ಈಗ ಗುದ್ದಿದ್ರೆ ಇಲ್ಲಿ ನೋವಾಗುತ್ತೆ, ಬಟ್ ಸಂಬಂಧ ಸರಿಯಾಗಿ ಆಗದ್ರೆ ಇಲ್ಲಿ ನೋವಾಗುತ್ತೆ. ಸೊ ದಿಸ್ is a very funny aspect of human life, that you are dependent on your partner for happiness and satisfaction. Her happiness and satisfaction will also contribute to your sense of mardangi. And the action is physical, but the happiness is mental. ಸೊ ಇದು ಒಂಥರ ಸ್ಪೆಷಲ್ ಅಕೇಶನ್. ಈಗ ದುಡ್ಡು ಕಳ್ಕೊಂಡ್ರೆ ನೀವು ಕಳ್ಕೊಂಡ್ರಿ, ಬಟ್ ಈ ಥರ ಆ ಥರ ಅಲ್ಲ. ಇದು ನೀವು ಕಳ್ಕೊಳ್ಳೋದ್ರಲ್ಲಿ ಇನ್ನೊಬ್ಬರು ಭಾಗಿಯಾಗ್ತಾರೆ. ಆಕೆ ಖುಷಿ, ಆಕೆ ಆಸ್ಪದ, ಆಕೆ ಎಕ್ಸ್ಪೆಕ್ಟೇಷನ್ ಶುಡ್ ಮೀಟ್ ಯುವರ್ ಎಕ್ಸ್ಪೆಕ್ಟೇಷನ್. ಸೊ ಈ ಕಾರಣಕ್ಕೆ ಈಚ್ ಇಂಡಿವಿಜುವಲ್ ಕಪಲ್ ಇಸ್ ಡಿಫ್ರೆಂಟ್. ಸೊ ಯು ಕ್ಯಾನ್ ನಾಟ್ ಡಿಫೈನ್ ಅ ಪ್ಯಾರಾಮೀಟರ್. ಆಂಗ್ಸೈಟಿಯಿಂದ ಸ್ಖಲನ ಆಗುತ್ತೆ ಒಂದು. ಎರಡನೇದು, ಸಕ್ಕರೆ ಕಾಯಿಲೆ ಡಯಾಗ್ನೋಸ್ ಆಗದೆ ಅತಿಶಯವಾಗಿ ಶುಗರ್ ಇದ್ದರೆ ಸ್ಖಲನ ಆಗುತ್ತೆ. ಮೂರನೇದು, ಗ್ರೇಟ್ ಸೆನ್ಸಿಟಿವಿಟಿ. ಈಗ ಕೆಲವರು ಮುಂಭಾಗದ ಚರ್ಮ ಸರ್ಕಮ್ಸಿಷನ್ ಮಾಡಿಸ್ಕೊಂಡಿರಲ್ಲ. ಮಾಡಿಸ್ಕೊಂಡಿಲ್ದಿರೋರಿಗೆ ಎಕ್ಸೆಸಿವ್ ಸೆನ್ಸಿಟಿವ್ ಇರುತ್ತೆ ಸಾಧಾರಣವಾಗಿ. ಸರ್, ಆಕ್ಚುಲಿ ಆರೋಗ್ಯಕರವಾಗಿ ಒಳ್ಳೇದು ಮಾಡಿಸ್ಕೋಬೇಕು. ನಾವು ಕಮ್ಯುನಿಟಿ ಬೇಸಿಸ್ ರಿಲಿಜಿಯಸ್ ಫೇತ್ ಇಂದ ಮಾಡಿಸ್ಕೊಳ್ಳಲ್ಲ, ಬಟ್ ವಿ ಆರ್ ದ ಓನ್ಲಿ ಕಮ್ಯುನಿಟಿ ಇನ್ ದ ವರ್ಲ್ಡ್ who don't do it at birth. If you look at all Western countries, from the perspective hygiene, ಈಗ ಫಾರ್ ಎಕ್ಸಾಂಪಲ್ ಐ ಗಿವ್ ಯು, ಆಫ್ರಿಕಾದಲ್ಲಿ ಸರ್ಕಮ್ಸಿಷನನ್ನು ಕಂಪಲ್ಸರಿಯಾಗಿ ಗೌರ್ಮೆಂಟ್ ಸಪೋರ್ಟಿಂದ ಮಾಡಿಸ್ಕೊಂಡ್ಮೇಲೆ HIV ರೋಗ 1000 ಪಟ್ಟು ಕಮ್ಮಿ ಆಗಿದೆ. ಅಲ್ಲ ಸರ್, ಈಗ ಶಿಶ್ನದ ಮೊದಲ ಚರ್ಮ ತೆಗೆದರೆ ಹೈಜೀನ್ ಇಂಪ್ರೂವ್ಸ್. ಓಕೆ. ಯಾಕೆಂದ್ರೆ ಅದನ್ನು ಎಳೆದು ಕ್ಲೀನ್ ಮಾಡ್ಕೊಳ್ಳೋದು ಭಾಳ ಅಗತ್ಯವಾದ್ದು. ಅದನ್ನು ದಿನನಿತ್ಯ ಸ್ನಾನ ಮಾಡ್ಕೊಳ್ಳೋದು ಅಗತ್ಯವಾದ್ದು. ಯಾವುದೇ ಕಾರಣಕ್ಕೆ ನೀವು ಅದನ್ನು ಮಾಡ್ಕೊಳ್ದೇ ಇದ್ದರೆ ಇನ್ಫೆಕ್ಷನ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಸಕ್ಕರೆ ಕಾಯಿಲೆಯಲ್ಲಿ ಏನಾಗುತ್ತೆ, ಈಗ ಒಂದು ಪಿಸ್ಟನ್ನು, ಒಂದು ರಿಂಗು, ಒಂದು ಲೂಬ್ರಿಕೆಂಟು. ಈ ಲೂಬ್ರಿಕೆಂಟ್ ನಿಮ್ಗೆ ಇಚ್ಛೆ ಇರಲಿ ಇಲ್ಲದೇ ಇರಲಿ, ಲೂಬ್ರಿಕೆಂಟು ಪಿಸ್ಟನ್ನಲ್ಲಿ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ. ಅದು ಬೆವರ ಜೊತೆ ಸೇರಿಕೊಂಡು ಚಿಕ್ಕಟ್ಪಟ್ಟಿ ನಿಮ್ಮ ಟೂತ್ ಪೇಸ್ಟ್ ಥರ ಆಗುತ್ತೆ. ನಮಗೆ ದೇಹಕ್ಕೆ ಬೇಡದೇ ಇದ್ರು ಬ್ಯಾಕ್ಟೀರಿಯಾಗೆ ಜಾಮೂನು. ಇಟ್ ಈಸ್ ಅ ವೆರಿ ರಿಚ್ ಪ್ರೋಟೀನ್. ಸೊ ಅವು ಇನ್ಫೆಕ್ಷನ್ ಆಗುತ್ತೆ. ಇನ್ಫೆಕ್ಷನ್ ಆದಾಗ ಅಂಟ್ಕೊಂಡ್ಬಿಡುತ್ತೆ. ಅಂಟ್ಕೊಂಡಾಗ ಮೂತ್ರ ವಿಸರ್ಜನೆ ಕ್ರಿಯೆನೂ ತೊಂದರೆ ಆಗುತ್ತೆ, ವೀರ್ಯ ವಿಸರ್ಜನೆ ಕ್ರಿಯೆನೂ ತೊಂದರೆ ಆಗುತ್ತೆ. ಸೊ 1 in 3 ಡಯಾಬಿಟಿಕ್ಸ್ ಇನ್ ಇಂಡಿಯಾ ಕಮ್ ವಿತ್ ಎ ಸ್ಟಕ್ಸ್ ಫೋರ್ಸ್ಕಿನ್. 1 in 3 ಯೂರಾಲಜಿಸ್ಟ್ ಡಯಾಗ್ನೋಸಿಸ್. ನಾನು ಹೇಳ್ತೀನಿ, ಸರ್ ಸಕ್ಕರೆ ಟೆಸ್ಟ್ ಮಾಡಿಸ್ಕೊಂಬನ್ನಿ, ಆಗ ಅವ್ರಿಗೆ ಗೊತ್ತಾಗುತ್ತೆ ಡಯಾಬಿಟಿಸ್ ಅಂತ. ಸೊ ಸ್ಖಲನಕ್ಕೆ ಮೂರನೇ ಪ್ರಾಬ್ಲಮ್ ಅನ್ಡಯಾಗ್ನೋಸ್ ಡಯಾಬಿಟಿಸ್. ಸೊ ಸ್ಖಲನ ಇದ್ದರೆ ಫಸ್ಟು ಶುಗರ್ ಟೆಸ್ಟ್ ಮಾಡಿಸ್ಬೇಕು. ಫ್ಯಾಮಿಲಿ, ತಂದೆ ತಾಯಿಗೆ ಸಕ್ಕರೆ ಕಾಯಿಲೆ ಇದ್ದರೆ ಆಲ್ ದ ಮೋರ್. ಇತ್ತೀಚೆಗೆ 30 ವರ್ಷದ ಹುಡುಗರಿಗೂ HbA1c, ನಾವೇನು 4 ತಿಂಗಳದು ಮೊತ್ತ 10 ಮೇಲೆ ಇರುತ್ತೆ. ಸೊ ಇಟ್ ಈಸ್ ಅ ಕಾಮನ್ ಪ್ರಾಬ್ಲಮ್ ಇನ್ ದಿ ಸೌತ್ ಇಂಡಿಯನ್ ಪಾಪ್ಯುಲೇಷನ್. ಸರ್, ಈಗ ಕೆಲವರು ಗಂಡಸರಿಗೆ ಅಥವಾ ಹುಡುಗರಿಗೆ ಈ ಫೋರ್ ಸ್ಕಿನ್ ಏನಂತೀವಲ್ಲ, ಈಗ ಶಿಶ್ನದ ಮೊದಲು ಅದು ನ್ಯಾಚುರಲ್ ಆಗಿ ಕಟ್ ಆಗಿರುತ್ತೆ ಕೆಲವರಿಗೆ. ಇನ್ನು ಕೆಲವರಿಗೆ ಇದುವರೆಗೂ ಆಗೇ ಇರಲ್ಲ ಅಂತ ಇಟ್ಕೊಳ್ಳಿ, ಮದುವೆಗಳು ಆಗಿರುತ್ತೆ ಅವರಿಗೆ. ಅವರು ಕೂಡ ಈಗ ಅವ್ರಿಗೆ ಯಾವುದೇ ಥರದ ಸಮಸ್ಯೆ ಇಲ್ದಿದ್ರು, ಬಟ್ ಆಸ್ ಎ ಹೈಜೀನ್ ಪ್ರೀ ಪ್ಯೂಬರ್ಟಿ ಮಾಡಿಸಿದ್ರೆ ಲಾಭ ಸರ್. ಮಾಡಿಸ್ಕೊಬೇಕು. ಹುಡುಗ ಗಂಡ್ಸ್ ಆದಮೇಲೆ ತೊಂದರೆ ಇಲ್ದರೆ, ಸಕ್ಕರೆ ಕಾಯಿಲೆ ಇಲ್ದರೆ, ಲೋಕಲ್ ಇನ್ಫೆಕ್ಷನ್ ಇಲ್ದರೆ ಸರ್ಕಮ್ಸಿಷನ್ ಮಾಡಿಸ್ಕೊಳ್ಳೋದ್ರಲ್ಲಿ ಏನೂ ಲಾಭ ಇಲ್ಲ. ಆದರೆ ಹುಡುಗ ಗಂಡ್ಸ್ ಆಗಕ್ಕೆ ಮುಂಚೆ, ವಯಸ್ಸಿಗೆ ಬರೋಕ್ಕೆ ಮುಂಚೆ, ಫ್ರಮ್ ದ ಹೈಜೀನ್ ಪರ್ಸ್ಪೆಕ್ಟಿವ್, ಎಷ್ಟು ಚಿಕ್ಕ ವಯಸ್ಸಲ್ಲಿ ಸರ್ಕಮ್ಸಿಷನ್ ಮಾಡೋಕ್ಕಾಗುತ್ತೋ ಅಷ್ಟು ಆತನಿಗೆ ಲಾಭ ಆಗುತ್ತೆ. ಸೆನ್ಸಿಟಿವಿಟಿ ಕಮ್ಮಿ ಆಗುತ್ತೆ. ಮುಂಭಾಗದ ಏನು ಕೊನೆ ಭಾಗ ಇದೆ ಶಿಶ್ನದ್ದು, ಅದನ್ನು ನಾವು ಗ್ಲ್ಯಾನ್ಸ್ ಅಂತ ಕರಿತೀವಿ. ಅದರಲ್ಲಿ ನಿಮ್ಮ ಹೆಬ್ಬೆಟ್ಟು ಮತ್ತು 4 ಫಿಂಗರ್
ಇದಕ್ಕೆ ಸುಮಾರು 3% ನರ್ವ್ ಎಂಡಿಂಗ್ಸ್ ಇರುತ್ತೆ. ನೀವು ಕಣ್ಣು ಮುಚ್ಕೊಂಡ್ರು ನೀವು ಹೆಬ್ಬೆಟ್ಟು, ಇದು ಆನೆ, ಇದು ಕುದುರೆ, ಇದು ಮೇಜು, ಇದು ಸೋಫಾ ಹೇಳುತ್ತಲ್ಲ, ಅದೇ ರೀತಿ ಅದಕ್ಕೂ ಅಷ್ಟೇ ಪರ್ಸೆಂಟ್ ಇರುತ್ತೆ. ಬಿಕಾಸ್ ಅದು ನಿಮ್ಮನ್ನ ಖುಷಿ ಆಸ್ಪದನ ಬುದ್ಧಿಗೆ ತೊಗೊಂಡೋಗ್ಬೇಕು ಇನ್ಸ್ಟಂಟೇನಿಯಸ್ಲಿ. ಸೊ ಇಟ್ ಈಸ್ ಲೈಕ್ ಎ ಎಕ್ಸ್ಟೆಂಡೆಡ್ ಆರ್ಮ್. ಸೊ ಆ ಕಾರಣಕ್ಕೆ ಅಲ್ಲಿ ಏನು ತೊಂದರೆ ಇದ್ದು ನಿಮಗೆ, ಈಗ ಹಲ್ಲಲ್ಲಿ ಒಂಚೂರು ಕಸ ಸಿಕ್ಕಾಕೊಂಡ್ಬಿಟ್ರೆ ಆ ಕಸ ಹೆಂಗಾದ್ರೂ ಮಾಡಿ ತೆಗಿಯೋ ತನಕ ನಿಮಗೆ ಬುದ್ಧಿ ಖುಷಿ ಆಗಲ್ಲ. ನೀವು ಅದನ್ನು 1000 ಪಟ್ಟು ಜಾಸ್ತಿ ಮಾಡಿದ್ರೆ ಆ ಭಾಗದ ತೊಂದರೆ. ಹಲ್ಲಲ್ಲಿ ಸಿಗಾಕೊಂಡ್ರೆ ಇದು, ಅಲ್ಲೊಂಚೂರು ಏನಾದರೂ ಅಂಟ್ಕೊಂಡ್ಬಿಟ್ರೆ 1000 ಪಟ್ಟು ಜಾಸ್ತಿ ತೊಂದರೆ ಕೊಡುತ್ತೆ. ಸೊ ಆ ಕಾರಣಕ್ಕೆ ಚಿಕ್ಕ ವಯಸ್ಸಲ್ಲಿ ಹುಡುಗ ಗಂಡಸಾಗಕ್ಕೆ ಮುಂಚೆ ಸರ್ಕಮ್ಸ್ಟೇಷನ್ ವಿಧಾನ ಅಳವಡಿಸ್ಕೊಳ್ಳೋದು ಫ್ರಮ್ ದ ಹೈಜೀನ್ ಪಾಯಿಂಟ್ ಆಫ್ ವ್ಯೂ ಎಕ್ಸ್ಟ್ರೀಮ್ಲಿ ಚಿಕ್ಕ ಮಕ್ಕಳೆಲ್ಲ ಮಾಡಿಸ್ಕೊಂಡ್ರೆ ಒಳ್ಳೆ ಬೆಸ್ಟ್. ಸರ್, ಮತ್ತೆ ಪ್ರೌಢಾವಸ್ಥೆಗೆ ಬಂದಾಗ ಹುಡುಗರು ಕಾಲೇಜಲ್ಲೋ ಸ್ಕೂಲಲ್ಲೋ ಅಥವಾ SLC ಆ ಥರ ಬಂದಮೇಲೆ ಅಥವಾ ಮದುವೆಗಳಾದ್ಮೇಲೆ ತುಂಬ ಜನ ಗಂಡಸರು ಅಥವಾ ವಯಸ್ಕರು ಈ ಪೋನ್ಗೆ ಅಡಿಕ್ಟ್ ಆಗಿರ್ತಾರೆ. ಅಂದರೆ ನೀಲಿ ಚಿತ್ರಗಳು ನೋಡೋದು, ಕೆಲವರು ನೋಡ್ತಾ ಈಗ ಮಾಸ್ಟರ್ಬೇಷನ್ ಮಾಡ್ಕೊಳ್ಳೋದು, ಈ ಥರದ ಪ್ರಾಕ್ಟೀಸಸ್ ಮಾಡ್ಕೊಂಡಿರ್ತಲ್ಲ ಸರ್, ಅದು ಲಾಂಗ್ ಟರ್ಮಲ್ಲಿ ಇವರ ಲೈಂಗಿಕ ಸಾಮರ್ಥ್ಯತೆ ಏನಿರುತ್ತಲ್ಲ ಇದ್ರ ಮೇಲೆ ಎಫೆಕ್ಟ್ ಬೀಳೋ ಚಾನ್ಸಸ್ ಇರುತ್ತಾ? ಸಾಮರ್ಥ್ಯತೆ ಮೇಲೆ ಬೀಳಲ್ಲ, ಎಕ್ಸ್ಪೆಕ್ಟೇಷನ್ ಅಗಾಧವಾಗಿರುತ್ತೆ. ಸೊ ಡಿಸ್ಪ್ಯಾರಿಟಿ, ಆಗಲೇ ಹೇಳೋದ್ನಲ್ಲ, ಅವರ ಮಾನಸಿಕವಾಗಿ ಯಾವ ರೀತಿ ಸಂಬಂಧ ಬಳಸಬೇಕು ಅದು ಲಾಜಿಕಲ್ ಆಗಿ ಇರೋದೇ ಇಲ್ಲ. ಸೊ ಯಾರು ಈ ಅಶ್ಲೀಲವಾದ ಏನು ಒಂದು ವಿಡಿಯೋ ಅಥವಾ ಪಿಕ್ಚರಿನ ಅಡಿಕ್ಟ್ ಆಗಿರ್ತಾರೆ, ಅವ್ರ ಎಕ್ಸ್ಪೆಕ್ಟೇಷನ್ ಆಫ್ ಎ ನಾರ್ಮಲ್ ಸಂಬಂಧನೇ ಇರಲ್ಲ. ಅವ್ರ ಎಕ್ಸ್ಪೆಕ್ಟೇಷನ್, ಅವ್ರ ಕಲ್ಪನೆಯಲ್ಲಿ ಏನಿರುತ್ತೆ ಅದು ನಾರ್ಮಲ್ ಸಂಬಂಧದಲ್ಲಿ ಆಗೋ ಆಸ್ಪದನೇ ಇರೋದು. ಸೊ ಆ ಕಾರಣಕ್ಕೆ ಏನಾಗುತ್ತೆ, ಅವ್ರ ಬುದ್ಧಿ ಖುಷಿಗೆ ಏನಿದೆ, ಈಗ ನೀವು ದಿನ ಜಾಮೂನ್ ತಿಂದರೆ ಜಾಮೂನ್ ಟೇಸ್ಟ್ ಹೊಟ್ಟೋಗುತ್ತೆ. ಕರೆಕ್ಟ್. ಸೊ ಇವರು 1000 ಜಾಮೂನ್ ತಿಂದಿರೋವಾಗ ಅವ್ರಿಗೆ ಯಾವ ಜಾಮೂನ್ ಸಿಕ್ಕಿದ್ರೂ ಅದು ಟೇಸ್ಟೇ ಇರಲ್ಲ. ಸೊ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅದು ಯಾವ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಸ್ಪೌಸ್ ಪಾರ್ಟ್ನರ್ ಕೊಡೋಕ್ಕೆ ಆಗಲ್ಲ. ಸೊ ಪರ್ಫಾರ್ಮೆನ್ಸ್ ಎಬಿಲಿಟಿ ಅಷ್ಟೇ ಇರುತ್ತೆ, ಬಟ್ ಎಂಜಾಯ್ಮೆಂಟ್ ಎಬಿಲಿಟಿ ಹೊಟ್ಟೋಗಿರುತ್ತೆ. ಸೊ ಇಟ್ ಬಿಕಮ್ಸ್ ಮೋರ್ ಎ ಮೆಕ್ಯಾನಿಕಲ್ ಆ್ಯಕ್ಟ್ ದ್ಯಾನ್ ಎ ಇಮೋಷ್ನಲ್ ಆರ್ ಎ ಎಂಜಾಯಬಲ್ ಆ್ಯಕ್ಟ್. ಸೊ ದೆರ್ ವಿಲ್ ಬಿ ಡಿಸ್ಪ್ಯಾರಿಟಿ ಬಿಟ್ವೀನ್ ದ ಟು. ಬಟ್ ಮ್ಯಾಸ್ಟರ್ಬೇಷನ್ ಮಾಡೋದ್ರಿಂದ ಯಾವುದೇ ರೀತಿಯಾದ ಅಸ್ವಸ್ಥತೆ ಇರಲ್ಲ. ಮೆನಿ ಪೀಪಲ್ ಫೀಲ್ ನಾನು ಮ್ಯಾಸ್ಟರ್ಬೇಟ್ ಮಾಡಿದ್ರೆ ನಾನು ಸುಸ್ತಾಗೋಗ್ಬಿಟ್ಟಿದ್ದೀನಿ, ನನ್ನ ಗಂಡಸ್ತನ ಕಮ್ಮಿ ಆಗೋಗಿದೆ. ಸುಳ್ಳು. ಅದಕ್ಕೂ ಇದಕ್ಕೆ ಸಂಬಂಧ ಏನು ದೇಹ ಈಗ ನಮ್ಮ ಕೆಲವು ಹೊಸ ಇನ್ಶೂರೆನ್ಸ್ ಪಾಲಿಸಿಗಳಿವೆ, ಹೆಲ್ತ್ ಇನ್ಶೂರೆನ್ಸ್. 10 ಲಕ್ಷ ಖರ್ಚು ಮಾಡಿದ್ರೆ ನೀವು ಅದಕ್ಕೊಂದು ಆ್ಯಡ್ ಆನ್ ತೊಗೊಂಡ್ರೆ 10 ಲಕ್ಷ ವಾಪಸ್ ಹಾಕತ್ತೆ. ದೇಹ ಆ ಥರ. ನಾ ಐ ಕೀಪ್ ಟೀಸಿಂಗ್ ಎವ್ರಿ ಮ್ಯಾನ್ ಇಸ್ ಎ ಬಿಲಿಯನೇರ್ ಬೈ ಬರ್ತ್ ಆ್ಯಂಡ್ ವಿಲ್ ಸ್ಟೇ ಎ ಬಿಲಿಯನೇರ್ ಟಿಲ್ ದ ಲಾಸ್ಟ್ ಬ್ರೆತ್. ವೆದರ್ ಯು ಲೈಕ್ ಇಟ್ ಆರ್ ನಾಟ್, ಯು ಆರ್ ಎ ಬಿಲಿಯನೇರ್. ಸೊ ದೇಹ ಬ್ಯಾಂಕ್ ಯಾವಾಗಲೂ, ಬಾಡಿ ಯಾವಾಗಲೂ ರೆನ್ಯೂ ಮಾಡ್ತಾನೆ, ಬೇಡ ಅಂದ್ರೂ ರೆನ್ಯೂ ಮಾಡುತ್ತೆ. ಅದೇನೋ ಒಂದು ಫೇಮಸ್ ಸೇಯಿಂಗ್ ಇಲ್ಲ ಸರ್, ಏನದು, ಹುಣಸೆ ಮರಕ್ಕೆ ವಯಸ್ಸಾದರೂ ಹುಳಿ ಕಮ್ಮಿ ಆಗತ್ತೆ. ದಟ್ ಈಸ್ ಗಂಡಸು. ಸೊ ಆ ಕಾರಣಕ್ಕೆ ಪರ್ಫಾರ್ಮೆನ್ಸ್ ಎಬಿಲಿಟಿ ವಿಲ್ ರಿಮೇನ್, ಎಬಿಲಿಟಿ ಟು ಎಂಜಾಯ್ ಇಟ್ ಇಮೋಷ್ನಲಿ ಆ್ಯಂಡ್ ಸೆನ್ಶುಯಲಿ ವಿಲ್ ಬಿ ಗಾನ್. ಸರ್, ಈ ಥರ ಎರೆಕ್ಟೈಲ್ ಡಿಸ್ಫಂಕ್ಷನ್ನು ಅಥವಾ ಸೆಕ್ಷುಲಿ ಬೇರೆ ಏನೋ ಪ್ರಾಬ್ಲಮ್ಸ್ ಇದ್ದರೆ ತುಂಬ ಜನ ಫಸ್ಟು ಹುಡುಕೋದೇ ಡಾಕ್ಟರ್ಸ್ನ ಬಂದು, ಈಗ ನಿಮ್ಮಗಳೆಲ್ಲ ಬಂದು ಕನ್ಸಲ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಚೆಕ್ ಮಾಡೋದೇ ಫೋನಲ್ಲಿ ಇಂಟರ್ನೆಟ್ಟಲ್ಲಿ ಈಗ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು, ಸೆಕ್ಸ್ ರಿಲೇಟೆಡ್ಗೆ ಅಥವಾ ಸಪ್ಲಿಮೆಂಟ್ಸ್ ತೊಗೊಳ್ಳೋದು, ಈ ಇಂಟರ್ನೆಟ್ ಮುಖಾಂತರ ತೊಗೊತಾ ಇರ್ತಾರೆ ಅವರೇ ಸೆಲ್ಫ್ ಡಾಕ್ಟರ್ಸು. ಇದು ಎಷ್ಟು ಮಟ್ಟಿಗೆ ಸುರಕ್ಷಿತ ಸರ್? ಇದು ಭಾಳ ತೊಂದರೆ ಆಗುತ್ತೆ. ನಾನು ಆಗಲೇ ಹೃದಯಕ್ಕೂ ಶಿಶ್ನಕ್ಕೂ ಗಾಢವಾದ ಸಂಬಂಧ ಇದೆ ಅಂತ ಹೇಳಿದೆ, ಅಗಾಧವಾದ ಕ್ಲೋಸ್ ಸಂಬಂಧ. ಸೊ ಏನಾಗುತ್ತೆ, ಈ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ರೆ ಬೇಕಾ ಬೇಡವಾ ಎಲ್ಲ ಬ್ಲಡ್ ಫ್ಲೋ ಶಿಶ್ನಕ್ಕೆ ಹೋಗ್ಬಿಡುತ್ತೆ. ಸೊ ಇನಿಷಿಯಲಿ ವಯಾಗ್ರಾ, ಸಿಲ್ಡೆನೆಫಿಲ್ 30 ವರ್ಷದ ಕೆಳಗೆ ಪ್ರಾಕ್ಟೀಸಿಗೆ ಬಂದಾಗ ಭಾಳ ರಿಸ್ಟ್ರಿಕ್ಟೆಡ್ ಡ್ರಗ್ ಅದು. ಯಾಕೆ ಅಂದರೆ ಹೃದ್ರೋಗ ಇರೋರಿಗೆ, ಅಸ್ವಸ್ಥತೆ ಇರೋರು ಈ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ರೆ ತಾತ್ಕಾಲಿಕವಾಗಿ ಎಲ್ಲ ಬ್ಲಡ್ ಸಪ್ಲೈ ಲಿಂಗಕ್ಕೆ ಅಥವಾ ಶಿಶ್ನಕ್ಕೆ ಹೋಗ್ಬಿಟ್ಟು ಹೃದಯಕ್ಕೆ ಹೋಗದೆ ಅಂದರೆ ಹಾರ್ಟ್ ಅಟ್ಯಾಕ್ ಆಗೋದು. ಜೊತೆಗೆ ಇದು ಸಾಧಾರಣಕ್ಕಿಂತ ಜಾಸ್ತಿ ಮೊತ್ತದಲ್ಲಿ ತೊಗೊಂಡ್ಬಿಟ್ರೆ ಏನು ರಕ್ತ ಶಿಶ್ನಕ್ಕೆ ಹೋಗುತ್ತೆ ಅದು ವಾಪಸ್ ಹೋಗಲ್ಲ. ಪ್ರಯಾಪಿಸಮ್ ಅಂತ ಕರಿತೀವಿ. ಎದ್ದು ನಿಂತ್ಕೊಂಡಿದ್ದು ಮಲ್ಗದೇ ಇಲ್ಲ, ಆಗ ಎಮರ್ಜೆನ್ಸಿಲಿ ಆಪ್ರೇಷನ್ ಮಾಡಿ ರಕ್ತ ತೆಗಿಬೇಕಾಗತ್ತೆ. ಇದು ಹೆಂಗೆ ಡಿಸ್ಕ್ರೈಬ್ ಮಾಡೋದು ಅಂದರೆ, ಹೊಸ ರಿಂಗ್ ತೊಗೊಂಡ್ರಿ, ರಿಂಗ್ ಹಾಕ್ಕೊಂಬಿಟ್ರಿ, ರಿಂಗ್ ತೆಗಿಯೋಕ್ಕಾಗಲ್ಲ. ಓಕೆ. ಸೊ ರಕ್ತ ಒಳಕ್ಕೆ ಬರುತ್ತೆ, ವಾಪಸ್ ಹೋಗೋಕ್ಕೆ ದಾರಿ ಇಲ್ಲ. ಚಕ್ರವ್ಯೂಹ, ಅಭಿಮನ್ಯು ಇನ್ ಚಕ್ರವ್ಯೂಹ ಹೋಗೋದು ಮಾತ್ರ ಹೋಗುತ್ತೆ, ವಾಪಸ್ ಬರೋದು. ಸೊ ವಾಪಸ್ ಬರದೇ ಇರೋವಾಗ ಸಿಗಾಕೊಂಡ್ಬಿಟ್ರೆ ಎಮರ್ಜೆನ್ಸಿ ಪ್ರಯಾಪಿಸಮ್ ಅಂತ ಏನು ಕರಿತೀವಿ, ರಕ್ತ ತುಂಬಿರೋ ಶಿಶ್ನ ಅದನ್ನು ಖಾಲಿ ಮಾಡೋದಕ್ಕೆ ಎಮರ್ಜೆನ್ಸಿಲಿ
ತಿಂಗಳಿಗೆ ನಮ್ಗೆ 4-5 ಪೇಷಂಟ್ ಈ ಥರ ಮಧ್ಯರಾತ್ರಿಲಿ ಬರ್ತಾರೆ ಫಾರ್ ರಿಮೂವಿಂಗ್ ದ ಬ್ಲಡ್ ಫ್ರಮ್ ದ ಶಿಶ್ನ. ಸೊ ಈ 2 ಕಾರಣಕ್ಕೆ ಅಚಾತುರ್ಯದಿಂದ ಅಡ್ವೈಸ್ ಇಲ್ಲದೆ ರಾಂಗ್ ಡೋಸ್ ತೊಗೊಂಡು ಅದು ಪಂಪ್ ಮಾಡ್ತಾನೆ ಇರುತ್ತೆ. ಯಾಕೆಂದರೆ ಟ್ಯಾಬ್ಲೆಟ್ ಒಳಕ್ಕೆ ಹೋದ್ಮೇಲೆ ಎಲ್ಲ ಕಡೆಯಿಂದ ಕದ್ದು ನಾಗ್ಲೇಣದ ಟ್ರಾಫಿಕ್ ಪೊಲೀಸ್ಮನ್ ಎಲ್ಲ ರಕ್ತನ ಅದು ಶಿಶ್ನಕ್ಕೆ ಕಳಿಸ್ತಿರುತ್ತೆ. ಬೇರೆ ಆರ್ಗನಿಂದ ಕದ್ದು ಬೇಕಾ ಬೇಡವಾ, ನಿಮಗೆ ಖುಷಿ ಇದೆಯಾ ಇಲ್ವಾ, ಕಳಿಸುತ್ತದೆ. ಯಾಕೆಂದರೆ ಇಟ್ ಇಸ್ ಅ ಟ್ರಾಫಿಕ್ ಪೊಲೀಸ್ಮನ್, ಚಲನ್ ಕೀಳ್ತಾನೆ ಇರ್ತಾನೆ ಎಲ್ಲರಿಗೂ. ಸೊ ಆ ಥರ ಆದಾಗ ಇನ್ನೇನು ಚಾಯ್ಸೇ ಇರಲ್ಲ. ಸೊ 2 ಭಾಗದಲ್ಲಿ ತೊಂದರೆ ಆಗುತ್ತೆ. ಒಂದು ಹೃದಯದಿಂದ ಕರೆದರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಇನ್ನೊಂದು ಡೋಸ್ ಸರಿ ಇಲ್ಲದೆ ಇದ್ದರೆ ಪ್ರಯಾಪಿಸಮ್ ಆಗಿ ಎಮರ್ಜೆನ್ಸಿಲಿ ರಕ್ತ ತೆಗೆಸ್ಕೊಳ್ಳೋ ಅವಶ್ಯಕತೆ ಬರ್ಬೋದು. ಸೊ ಅದಕ್ಕೆ ಇಟ್ ಇಸ್ ಅ ವೆರಿ ಡೇಂಜರಸ್ ಡ್ರಗ್ ಟು ಯೂಸ್. ಈಗ ಗಂಡಸರು ಅಂದರೆ ಫಸ್ಟು ಟೆಸ್ಟೋಸ್ಟೆರಾನ್ ಹಾರ್ಮೋನೇ ಬೇಸಿಕಲಿ ಅವ್ರ ಗಂಡಸ್ತಾನೋ ಪ್ರೂವ್ ಮಾಡೋದು. ಈಗ ಒಬ್ಬ ಮನುಷ್ಯನ ಬಾಡಿಲಿ ಈ ಟೆಸ್ಟೋಸ್ಟೆರಾನ್ ಲೆವೆಲ್ ಕಮ್ಮಿ ಆಗ್ತಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಈಗ ಟೆಸ್ಟಾಸ್ಟಿರೋನ್ ಹಾರ್ಮೋನ್ ಒಂದು ಗಂಡಸ್ತನ, 2ನೇದು ಮಸಲ್ ಮಾಸ್, 3ನೇದು ಆ್ಯಟಿಟ್ಯೂಡ್. ಗಂಡಸು ಅಂತೀವಲ್ಲ, ಆ್ಯಟಿಟ್ಯೂಡ್ ಏನದು? ತೊಂದರೆ ಬಂದರೆ ಎದುರಿಸು, ರೆಸ್ಪಾನ್ಸಿಬಿಲಿಟಿ ಬಂದರೆ ಹೊರು, ಹೆಗಲ್ ಕೊಡು. ಈ ಮನೋಭಾವದಲ್ಲಿ ಹಿಂಜರಿಕೆ ಶುರುವಾದ್ರು, ಸೆನ್ಸ್ ಆಫ್ ವಿಡ್ರಾಯಲ್ ಅಂದರೆ ಭಯ ಪಡ್ತಾನೆ, ಕಾರಣವಿಲ್ಲದೆ ಭಯ, ಪೆಸಿಮಿಸಮ್, ಸೋತ್ ಬಿಡ್ತೀನಿ ನಾನು, ಗೇಮ್ಗೆ ಹೋಗೋಕೆ ಮುಂಚೆನೇ ಸೋತ್ ಬಿಡ್ತೀನಿ ನಾನು. ಮಸಲ್ ಮಾಸ್ ಕಮ್ಮಿ ಆದ್ರೆ ಸಾಧಾರಣಕ್ಕೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನಿಥಿಂಗ್ ಡಿಪ್ರೆಷನ್. ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಸಿಂಪ್ಟಮ್ಸ್ ವಿತ್ ಏನು ಬೇರೆ ಕಾರಣ ಇಲ್ಲದೆ ಇದ್ದರೆ ಲೋಯರ್ ಟೆಸ್ಟೋಸ್ಟೆರಾನ್, ಮಸಲ್ ಮಾಸ್ ಕಮ್ಮಿ ಆಗುತ್ತೆ, ಭಯ, ಕಾರಣವಿಲ್ಲದೆ ಭಯ ಆಗುತ್ತೆ, ಡಿಪ್ರೆಷನ್. ಈ ಥರ ಇದ್ದಾಗ ಗೊತ್ತಾಗುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ವೇ ಟು ಫೈಂಡ್ ಔಟ್ ಇಸ್ ಅರ್ಲಿ ಮಾರ್ನಿಂಗ್ ಟುಮಿಸೆನ್ಸ್. ಅಂದರೆ ಏನು? ಹುಡುಗ ಗಂಡಸಾಗಿದ್ದ ದಿವಸದಿಂದ ಮಧ್ಯರಾತ್ರಿಯಲ್ಲಿ ಶಿಶ್ನದ ಭಾಗ ಅವನಿಗೆ ಎಚ್ಚರಿಕೆ ಕೊಡುತ್ತೆ. ಇದು ನಾಕ್ಟರ್ನಲ್ ಟುಮಿಸೆನ್ಸ್ ಅಂದರೆ ರಕ್ತ ಏನಿದೆ ಫ್ಲೋ ಇಂಪ್ರೂವ್ ಆಗುತ್ತೆ. ಇದು ಇಚ್ಛೆಯಿಂದ ಆಸೆಯಿಂದ ಅಲ್ಲ, ಇದು ಸ್ವಾಭಾವಿಕವಾಗಿ ಗಂಡಸ್ತನದ ಚಿಹ್ನೆ. ಸೊ ಮಧ್ಯರಾತ್ರಿಲಿ ಶಿಶ್ನ ಸಾಧಾರಣಕ್ಕಿಂತ ಅಂಗಾಂಗ ದೊಡ್ಡದಾಗೋದು, ನಿದ್ರೆಯಿಂದ ಏಳ್ಸೋದು, ಇದು ಸಾಧಾರಣ. ಅದು ಹೋದರೆ ದಟ್ ಈಸ್ ದ ಅರ್ಲಿ ಪಾಯಿಂಟ್ ಆಫ್ ಲೋಯರ್ ಟೆಸ್ಟಾಸ್ಟೆರಾನ್. ಸಕ್ಕರೆ ಕಾಯಿಲೆಗೂ ಅದು ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟ್ರಿ. ಸಕ್ಕರೆ ಕಾಯಿಲೆ ಕಂಟ್ರೋಲ್ ಇಲ್ಲದೆ ಇದ್ರೆ ಅರ್ಲಿ ಮಾರ್ನಿಂಗ್ ಟುಮಿಸೆನ್ಸ್ ಹೊಟ್ಟೋಗುತ್ತೆ. ಈ ಸ್ವಪ್ನಸ್ಖಲನ ಅಂತಾರಲ್ಲ ಸರ್, ಡ್ರೀಮ್ ಅಲ್ಲ ಇದು, ದ್ಯಾಟ್ ಈಸ್ ಡಿಫ್ರೆಂಟ್. ಅದೇನು ಅಂದರೆ ಅದು ರೆಮ್ ಸ್ಲೀಪ್. ಅಂದರೆ ನಿದ್ರೆ ನೀವು 1.5 ಗಂಟೆ ಮಾಡಿದ್ಮೇಲೆ ನಿಮ್ಮ ರೆಪ್ಪೆ ಬಡಿದು ನಿಮಗೆ ಕನಸುಗಳಿಗೆ ಬೀಳುತ್ತೆ. ಒಳ್ಳೆ ಕನಸು ಇಲ್ಲ ಭಯಾನಕವಾದ ಕನಸು. ಈ ಟೈಮಲ್ಲಿ ವಿಸರ್ಜನೆ ಆಗ್ಬಿಡು. ಅಂದರೆ ರಕ್ತ ಶಿಶ್ನಕ್ಕೆ ಜಾಸ್ತಿ ಆಗುತ್ತೆ, ರೆಪ್ಪೆ ಹೊಡೆಯುತ್ತೆ, ಕನಸು ಬೀಳುತ್ತೆ. 2-3-5 ನಿಮಿಷ ಬರುತ್ತೆ. ಈ ಸೆಡೆಟಿವ್ ತೊಗೊಳ್ಳೋರಿಗೆ ಇದು ಬೀಳಲ್ಲ. ಅದಕ್ಕೆ ಯು ವಿಲ್ ನಾಟ್ ಗೆಟ್ ರೆಸ್ಟ್ಫುಲ್ ಸ್ಲೀಪ್. ರ್ಯಾಪಿಡ್ ಐ ಮೂಮೆಂಟ್ ಸ್ಲೀಪ್ ಅಂತ ಏನಿದೆ ಅದು 2-3 ನಿಮಿಷ ಎವ್ರಿ 1.5 hours ಆಫ್ ನಾನ್ ರ್ಯಾಪಿಡ್ ಐ ಮೂಮೆಂಟ್ ಸ್ಲೀಪ್. ನೀವು 6 to 8 hours ಮಲಗಿದ್ರೆ 2-3-4 ರ್ಯಾಪಿಡ್ ಐ ಮೂಮೆಂಟ್ ಪೀರಿಯಡ್ ಇರುತ್ತೆ, 2-3 ನಿಮಿಷ. ಅವಾಗ ಕನಸು, ಸ್ಖಲನ ಮತ್ತು ನಿಮಿರ, ಈ 3 ಮೆಜರ್ ಆಗುತ್ತೆ ಗಂಡಸರಲ್ಲಿ. ಇದಾಗದೇ ಇದ್ರೆ ಯು ಡೋಂಟ್ ಫೀಲ್ ರೆಸ್ಟೆಡ್. ಈಗ ಡಯಾಜಿಪಮ್ ಆ ಥರ ಎಲ್ಲ ನೀವು ಸೆಡೆಟಿವ್ ಡ್ರಗ್ ತಗೊಂಡಾಗ ಈ REM ಸ್ಲೀಪನ್ನ ಅದು ಕಿತ್ತಾಕ್ಬಿಡುತ್ತೆ. ಸೊ ಯು ಮೇ ಸ್ಲೀಪ್ 8 hours ಬಟ್ ಯು ಡೋಂಟ್ ಫೀಲ್ ರೆಸ್ಟೆಡ್. ವೆರಾಸ್ ನ್ಯಾಚುರಲ್ ಸ್ಲೀಪರ್ ಈ ಇಂಟ್ರಪ್ಷನ್ಸ್ ಇರುತ್ತೆ. ದಿಸ್ ಇಂಟ್ರಪ್ಷನ್ ಮೇಕ್ಸ್ ದಿ ಸ್ಲೀಪ್ ಕಂಪ್ಲೀಟ್, ಸ್ವಾರಸ್ಯಕರ ಆ್ಯಂಡ್ ಕಂಪ್ಲೀಟ್. ಕನ್ಸು ಬೀಳಬೇಕು. ಫಾರ್ ಎ ಡೀಪ್ ಲೆವೆಲ್ 4 ಸ್ಲೀಪ್ ಕನ್ಸು ಬೀಳಬೇಕು. ಈಗ ಬಹಳಷ್ಟು ಆಲ್ಮೋಸ್ಟ್ ಎಲ್ಲ ಪುರುಷರಿಗೂ ಬೆಳಗ್ಗೆ ಎದ್ದ ತಕ್ಷಣ ಬೆಳಗಿನ ಜಾವ ನಿಮಿರುವಿಕೆ ಇರುತ್ತೆ ಬೆಳಗ್ಗೆ. ಕರೆಕ್ಟ್. ಅದು ಇಲ್ಲದೆ ಇದ್ದರೆ ಮ್ಯಾಟರ್ ಫಾರ್ ವರಿ. ಓಕೆ, ಅದಾಗದಿದ್ದಾಗ ತಲೆ ಕೆಡಿಸ್ಕೊಬೇಕು. ಹೌದು, ಹೋಗ್ಬೇಕು ಡಾಕ್ಟರ್ ಹತ್ರ, ನನಗೆ ಬರ್ತಿಲ್ಲ ಇತ್ತೀಚೆಗೆ ಅಂತ. ಮತ್ತೆ ಇತ್ತೀಚಿನ ಯಂಗ್ಸ್ಟರ್ಸ್ ಅಲ್ಲಿ ಬಹುತೇಕ ಮಂದಿಗೆ ಸೆಕ್ಷುವಲ್ ಪ್ರಾಬ್ಲಮ್ಸ್ ತುಂಬಾನೇ ಜಾಸ್ತಿ ಸರ್. ಈಗ ಅದೇ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇಂದ ಹಿಡಿದು ಈ ಥರ ತುಂಬ ಕೇಸಸ್ ಜಾಸ್ತಿ ಆಗ್ತದೆ. ಅಫ್ಕೋರ್ಸ್ ನೀವು ಎಷ್ಟೊಂದು ಜನನ ಕೌನ್ಸಿಲಿಂಗ್ ಮಾಡ್ತಾನೆ ಇದ್ರೆ ಮೇನ್ ಏನು ಸರ್ ಸಮಸ್ಯೆ ಎಲ್ಲಿದೆ? ಸಮಸ್ಯೆ 3 ಭಾಗದಲ್ಲಿರುತ್ತೆ. ಒಂದು, ಇಬ್ಬರು ಲಾಯಕ್ಕು ಆದರೆ ಬ್ಯಾಂಡ್ವಿಡ್ತ್ ಸರಿ ಇಲ್ಲ, ಮಾನಸಿಕವಾಗಿ ಬ್ಯಾಂಡ್ವಿಡ್ತ್ ಸರಿ ಇಲ್ಲ, ಎಕ್ಸ್ಪೆಕ್ಟೇಷನ್ ಸರಿ ಇಲ್ಲ. 2ನೇದು, ಇಬ್ಬರಲ್ಲಿ ಒಬ್ಬರಿಗೆ ನ್ಯೂನ್ಯತೆ, ಅನಟಾಮಿಕಲ್ ನ್ಯೂನ್ಯತೆ ಇರುತ್ತೆ. ಆ್ಯಂಡ್ ಲಾಸ್ಟ್, ಇಬ್ಬರಲ್ಲೊಬ್ಬರಿಗೆ ಡಯಾಬಿಟೀಸ್ ಆ ಥರ ಕಾಯಿಲೆ ಇರುತ್ತೆ. ಅವರಿಗೆ ಇಚ್ಛೆ ಇದ್ದು ಅಪೋರ್ಚುನಿಟಿ ಇದ್ದರೂ ಪರ್ಫಾರ್ಮ್ ಲಾಯಕ್ಕಾಗಿ ಮಾಡೋಕ್ಕಿರಲ್ಲ. ಸೊ ಆ ಕಾರಣಕ್ಕೆ ಯಾವಾಗ ಯಂಗ್ ಕಪಲ್ 2 ವರ್ಷದ ಮದುವೆ ಒಳಗೆ ತೊಂದರೆ ಇರುತ್ತೆ, ಅವ್ರನ್ನ ಕೂರಿಸ್ಕೊಂಡು ಬೇಸಿಕ್ ಟೆಸ್ಟ್ ಮಾಡಿ ಕೌನ್ಸಿಲಿಂಗ್ ಮಾಡಿದ್ರೆ 90% ಜನ ಸಾಲ್ವ್ ಆಗುತ್ತೆ.
ಬಟ್ ಎಷ್ಟೋ ಜನಕ್ಕೆ ಓಪನ್ ಅಪ್ ಆಗಕ್ಕೆ ಭಯ ಅಲ್ವಾ ಸರ್? ತುಂಬಾ ಜನಕ್ಕೆ ಮುಜುಗರ ಅಲ್ವಾ? ಸೊ ಸಮಾಜ ಏನನ್ನತ್ತೆ? ಕರೆಕ್ಟ್. ಇದಕ್ಕೇನಾಗುತ್ತೆ ಅಂದ್ರೆ ಅದೇನು ಹೇಳದ್ನಲ್ಲಾಗಲೇ, ತಂದೆ ತಾಯಿ ಅತ್ತೆ ಮಾವ ಇವ್ರನ್ನೆಲ್ಲ ಆಚೆ ಕೂರಿಸಿ ಗಂಡ ಹೆಂಡತಿಗೆ ಈ ಕಾಲದಲ್ಲಿ ಮಾತಾಡಿದಾಗ ಜನರಲಾಗಿ ಇಬ್ಬರನ್ನೂ ಕೂತ್ಕೊಂಡು ಮಾತಾಡಬೇಕು, ಇಲ್ಲ ಒಬ್ಬರು ಆದಮೇಲೆ ಒಬ್ಬರು ಮಾತಾಡಿ ಆಮೇಲೆ ಇಬ್ಬರನ್ನೂ ಕೂರಿಸ್ಕೊಂಡು ಒಟ್ಟಿಗೆ ಮಾತಾಡೋದು. ಈ ಥರ ನೀವು ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮ್ಯಾನೇಜಿಂಗ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇಸ್ ಅ ವೆಲ್ ಟೇಕನ್ ಹಿಸ್ಟ್ರಿ. ಅಂದರೆ ಇಂಟರ್ವ್ಯೂ ಟೈಮ್ ಸ್ಪೆಂಡ್ ಮಾಡಬೇಕು. ನೀವು ಯಾವುದೇ ಮನುಷ್ಯನ ಜೊತೆ ಒಂದು 15 ನಿಮಿಷಕ್ಕಿಂತ ಜಾಸ್ತಿ ವಾತ್ಸಲ್ಯದಿಂದ ಮಾತಾಡಿದ್ರೆ ಓಪನ್ ಅಪ್ ಆಗ್ತಾರೆ. ಆ ಥರ ಯಾರೂ ಇರಲ್ಲ. ಇಲ್ಲದೇ ಡಿಪ್ರೆಷನ್ ಇದ್ದರೆ ಆಗ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಬೇಕಾಗುತ್ತೆ. ಬಟ್ ಎಲ್ಲರೂ ಮುಕ್ತವಾಗಿ ಮಾತಾಡೋದನ್ನ ಕಲಿಬೇಕು. ಅಟ್ಲೀಸ್ಟ್ ನೀವು ಯಾರ ಹತ್ರ ಮಾತಾಡೋದು ಡಾಕ್ಟರ್ಸ್ ಹತ್ರ ಮಾತ್ರ ಏನು ಮುಚ್ಚುಮರೆ ಮಾಡಬಾರ್ದು. ಎರೆಕ್ಟೈಲ್ ಡಿಸ್ಫಂಕ್ಷನ್ ಏನು ಪ್ರಾಬ್ಲಮ್ ಇದೆ, ಬರೀ ಒಬ್ಬ ಆಂಡ್ರಾಲಜಿಸ್ಟ್ ಸಾಲ್ವ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಫಸ್ಟು ಒಬ್ಬ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಳವಡಿಸ್ಕೋಬೇಕಾಗುತ್ತೆ, ಎಂಡೋಕ್ರಿನಾಲಜಿ ಸಕ್ಕರೆ ಕಾಯಿಲೆ ಇದ್ರೆ ಅಳವಡಿಸ್ಕೊಳ್ಬೇಕಾಗುತ್ತೆ, ಹೆಂಗಸಿನ ಮಾಹಿತಿ ಗಳಿಸೋಕ್ಕೆ ಒಂದು ಗೈನಕಾಲಜಿಸ್ಟ್ ಟ್ರೈನ್ಡ್ ಇನ್ ಆಂಡ್ರೋಲಾಜಿಕಲ್ ಪ್ರಾಬ್ಲಮ್ಸ್ ಬೇಕಾಗುತ್ತೆ. ಸೊ ಇಟ್ಸ್ ಎ ಟೀಮ್ ಎಫರ್ಟ್. ಸೊ ಎರೆಕ್ಟೈಲ್ ಡಿಸ್ಫಂಕ್ಷನ್ ಒಂದು ತೊಂದರೆಯಿಂದ ಅಲ್ಲ, ಹಲವಾರು ತೊಂದರೆಗಳು ಅಕ್ಯುಮ್ಯುಲೇಟ್ ಆಗಿ ಬರುತ್ತೆ. ಇಂಡಿವಿಜುವಲೈಸ್ ಮಾಡಿ, ಇಂಡಿವಿಜುವಲ್ ಮೇಲ್ ಆ್ಯಂಡ್ ಹಿಸ್ ಪಾರ್ಟ್ನರ್ ಮಾಡಿ ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ. ಯು ಹ್ಯಾವ್ ಟು ಸ್ಪೆಂಡ್ ಟೈಮ್. ದ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ನೋಸ್ಟಿಕ್ ಟೂಲ್ ಇನ್ ಡಯಾಗ್ನೋಸಿಂಗ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇಸ್ ಟೈಮ್ ಸ್ಪೆಂಟ್ ಇನ್ ವಿತ್ ದ ಪೇಷಂಟ್, ಅಲೋಯಿಂಗ್ ಹಿಮ್ ಟು ಟಾಕ್. ನಿನಗೇನು ತೊಂದರೆ ಇದೆ ರಾಜ ಹೇಳು. ದ್ಯಾಟ್ ಓಪನ್ಸ್ ದೆಮ್ ಅಪ್ ಆ್ಯಂಡ್ ದೆನ್ ಯು ಕ್ಯಾನ್ ಪ್ಲ್ಯಾನ್ ಬೇಸ್ಡ್ ಆನ್ ಯುವರ್ ಸೈಂಟಿಫಿಕ್ ಇನ್ಪುಟ್ಸ್. ಬೇಸಿಕ್ ಟೆಸ್ಟ್ ಸಾಲ್ವ್ ಮಾಡೋದು ಬಹಳ ಸುಲಭ. ನಾನು ಆಗಲೇ ಹೇಳ್ದಂಗೆ ಮೋಸ್ಟ್ ಇಂಪಾರ್ಟೆಂಟ್ ಮೆಸೇಜ್ ಟು ಕನ್ವೇಸ್ 90% ಜನಕ್ಕೆ ಕೌನ್ಸಿಲಿಂಗು ಲೈಫ್ ಸ್ಟೈಲ್ ಚೇಂಜು ಮಾಡೋದ್ರಲ್ಲೇ ಲಾಭ ಆಗುತ್ತೆ. ಇನ್ನು 10% ಮಾತ್ರ ದವಾ ಸರ್ಜರಿ ಬೇಕಾಗುತ್ತೆ. 1% ದುವಾ ಭಗವಂತನ ದಯೆನೋ ಬೇಕಾಗುತ್ತೆ. ಸರ್, ಈಗ ಕೆಲವೊಂದು ಸಿವಿಯರ್ ಕೇಸಸ್ ಅಲ್ಲಿ ಈಗ 40 ಬಂದಾಗ ನಿಮ್ಮ ಹತ್ರನೇ ಯಾವುದೋ ಒಂದು ಕೇಸ್ಗೆ ಈಗ ರೋಬೋಟಿಕ್ ಸರ್ಜರಿ ಬೇಕು ಅಂತಲೇ ಡಿಸೈಡ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಜನರಲಿ ಒಂದು ತಪ್ಪು ಕಲ್ಪನೆ ಇದೆ ಸರ್, ರೋಬೋಟಿಕ್ ಸರ್ಜರಿ ಅಂದ್ರೇ ಏನೋ ಒಂಥರ ಭಯ, ಏನಾಗ್ಬೋದು. ಈ ರೋಬೋಟಿಕ್ ಸರ್ಜರಿನ ಸಿಂಪ್ಲಿಫೈ ಮಾಡೋದು ಹೇಳೋದಾದ್ರೆ ಏನು ಹೇಳ್ತಾರೆ ಸರ್? ಸೊ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್, ಏರಿಯಾ ಆಫ್ ಪರ್ಸನಲ್ ಇಂಟ್ರೆಸ್ಟ್. ಈ ರೋಬೋಟ್ ಏನು ಅಂದರೆ ಡಾಕ್ಟರ್ ಇಸ್ ದ ಮಾಸ್ಟರ್, ರೋಬೋಟ್ ಇಸ್ ದ ಸ್ಲೇವ್. ತಪ್ಪು ಕಲ್ಪನೆ ಅಂದರೆ ರೋಬೋಟ್ ಕೆಲಸ ಮಾಡುತ್ತೆ, ಡಾಕ್ಟರ್ ಕಾಫಿ ಕುಡಿತಾ ಕೂತಿರ್ತಾರೆ, ಬಿಟ್ಬಿಟ್ಟು ಹೋಗ್ಬಿಡುತ್ತೆ. ಸುಳ್ಳು ಅಲ್ಲ, ಏನೇನೋ ಈ ಥರ ಇತ್ತು. ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಪೀಪಲ್ ಶುಡ್ ನೋ ಇಸ್, ನಾವು ತಲೆ ಒಳಗೆ ಹಾಕಿದಾಗನೇ ರೋಬೋಟ್ ಕೆಲಸ ಮಾಡೋದು. ಅಂದರೆ ರೋಬೋಟಿಗೆ ತಲೆ ಇಲ್ಲ, ತಲೆ ಎತ್ತಿದ್ರೆ ರೋಬೋಟ್ ನಿಂತು ಹೋಗುತ್ತೆ. ಈ ಗೇಮಿಂಗ್ ಪಾಡ್ ಥರ ನೀವು ಬೇರ್ಲೆ ಎತ್ತಿಬಿಟ್ರೆ ಗೇಮ್ ಮಾಡೋಕ್ಕಾಗಲ್ಲ. ಸೊ ತಲೆ ಹಾಕಿದ್ರೆ, ಸೊ ದ ತಲೆ ಈಸ್ ನಾಟ್ ದೇರ್ ಇನ್ ದ ರೋಬೋಟ್, ತಲೆ ಈಸ್ ವಿತ್ ದ ಸರ್ಜನ್, ತಲೆ ಹಾಕ್ದಾನೆ. ಸೊ ರೋಬೋಟ್ ಈಸ್ ಸ್ಲೇವ್, ಡಾಕ್ಟರ್ ಈಸ್ ಮಾಸ್ಟರ್. ನಂಬರ್ 1, ರೋಬೋಟಿಕ್ ಸರ್ಜರಿ ಯಾತಕ್ಕೆ ಇಷ್ಟು ಇಂಪಾರ್ಟೆಂಟ್ ಆವಿಷ್ಕಾರ ಇನ್ ಕ್ರಿಯೇಟಿಂಗ್ ವಂಡರ್ಫುಲ್ ಔಟ್ಕಮ್ಸ್ ಫಾರ್ ಇಂಡಿವಿಜುವಲ್ ಪೇಷಂಟ್ ಏನು ಅಂದರೆ, ನೀವು ಫಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಹತ್ರ ಒಂದು ರೈಟ್ ಹ್ಯಾಂಡ್ ಇದೆ, ಸಪೋಸ್ ಯು ಆರ್ 2 ರೈಟ್ ಹ್ಯಾಂಡ್ಸ್. ಸೊ ರೋಬೋಟಿಕ್ ಸರ್ಜರಿ ಏನಾಗುತ್ತೆ, ನಿಮ್ಮ 2 ಕೈಯೂ ರೈಟ್ ಹ್ಯಾಂಡ್ ಥರ, ಡಾಮಿನೆಂಟ್ ಹ್ಯಾಂಡ್ ಥರನೇ ಕೆಲಸ ಮಾಡುತ್ತೆ. ಅದು ಹೆಂಗೆ, ನೀವು 2 ಕಣ್ಣನ್ನು ಉಪಯೋಗಿಸ್ಕೊಂಡು ಒಂದು ಆಬ್ಜೆಕ್ಟ್ ನೋಡ್ತೀರ. ಈಗ 2 ಕಣ್ಣು ಏನಿದೆ ಆ ಥರ ಡಬಲ್ ಇದ್ರೆ, ಸೊ ಅದರಲ್ಲಿ ರೋಬೋಟ್ ರೈಟ್ ಕಣ್ಣು ನಿಮ್ಮ 2 ಕಣ್ಣಿಗೆ ಈಕ್ವಲೆಂಟು, ರೋಬೋಟ್ ಲೆಫ್ಟ್ ಕಣ್ಣು 2ಕ್ಕೆ ಇಂಪಾರ್ಟೆಂಟು. ಸೊ ನೀವು ಬೇಕಾದ್ರೆ ಬರೀ ರೈಟ್ ಐ ಅಂತ ಪ್ರೆಸ್ ಮಾಡಿದ್ರೆ ರೈಟ್ ಐಯಲ್ಲೇ ಆಪ್ರೇಟ್ ಮಾಡ್ಬೋದು. ರೋಬೋಟ್ ಸೀಸ್ ವಿತ್ ಡ್ಯುಯಲ್ ವಿಷನ್. ಓಕೆ, ಅಂದರೆ 4 ಲೆನ್ಸ್ ಇರುತ್ತೆ. ಸೊ ಆ ಕಾರಣಕ್ಕೆ ನಿಮಗೆ 2. ಸೊ 2 ರೈಟ್ ಹ್ಯಾಂಡ್ ಜೊತೆಗೆ 2 ರೈಟ್ ಹ್ಯಾಂಡ್ ಜೊತೆಗೆ ಒಂದು ಸ್ಪೇರ್ ಹ್ಯಾಂಡ್ ಕೊಟ್ರೆ, ಜುಟ್ಟು ಹಿಡ್ಕೊಳ್ಳೋಕ್ಕೊಬ್ಬ, ಹೇರ್ ಕಟ್ ಮಾಡೋಕ್ಕೆ 2 ಕೈ, ಬರೀ ಜುಟ್ಟು ಹಿಡ್ಕೊಳ್ಳೋಕೆ 1. ಸೊ ರೋಬೋಟಲ್ಲಿ ಒಂದು ಎಕ್ಸ್ಟ್ರಾ ಆರ್ಮ್ ಇರುತ್ತೆ, ಕಾಲು ಒದ್ರೆ ಅದು ಎಕ್ಸ್ಟ್ರಾ ಆರ್ಮ್ ಕೆಲಸಕ್ಕೆ ಬರುತ್ತೆ. ಅದನ್ನು 4th ಆರ್ಮ್ ಅಂತ ಕರಿತೀವಿ. ನಾರ್ಮಲ್ ಲೆಪ್ರೋಸ್ಕೋಪಿಕ್ ಸರ್ಜರಿಲಿ ಕ್ಯಾಮ್ರಾ ಅಸಿಸ್ಟೆಂಟ್ ಹಿಡಿತಾನೆ, ನಾನು ಆಪ್ರೇಟ್ ಮಾಡ್ತೀನಿ. ಇಲ್ಲಿ ಕ್ಯಾಮ್ರಾನು ನನ್ನ ಕಂಟ್ರೋಲಲ್ಲ, ಕಾಲಿನ ಕಂಟ್ರೋಲಲ್ಲಿರುತ್ತೆ. 4th ಆರ್ಮು ನನ್ನ ಕಾಲಿನ ಕಂಟ್ರೋಲಲ್ಲಿರುತ್ತೆ. ಸೊ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಬಾಹುಬಲಿ ವಿತ್ 2 ರೈಟ್ ಹ್ಯಾಂಡ್ಸ್. ಸೊ ಆ ಕಾರಣಕ್ಕೆ ಒಂದು ಗ್ರೇಟ್ ಅಡ್ವಾಂಟೇಜ್. 2ನೇದು 30 ಪಟ್ಟು ಮ್ಯಾಗ್ನಿಫಿಕೇಷನ್ ಬರುತ್ತೆ. ನೀವೇನೀಗ IPL RCB ಗೆಲ್ಲೋದು ನೋಡಿದ್ದೀರಾ, ನೀವು ಎಷ್ಟೇ LCD LED TV ಏನೇ ತೊಗೊಂಡಿರೋ 10 ಪಟ್ಟಿಗಿಂತ ಮ್ಯಾಗ್ನಿಫಿಕೇಷನ್ ಇರೋಲ್ಲ. 3ನೇದು 3D 2D ಅಲ್ಲ 3D ಇರುತ್ತೆ, ಡೆಪ್ತ್ ಕೊಡುತ್ತೆ. ಈಗ 2 ರಕ್ತನಾಳ ಪಕ್ಕದಲ್ಲಿರುತ್ತೆ, ಬಟ್ ಆ್ಯಕ್ಚುಲಿ ಅದು ಹಿಂಗಿರುತ್ತೆ. ನೀವು 2Dಲಿ ನೋಡಿದಾಗ 2 ಪಕ್ಕ ಇರುತ್ತೆ. ನೀವು ಒಂದನ್ನು ಡಿಸೆಕ್ಟ್ ಮಾಡೋಕೆ ಇನ್ನೊಂದು ಹೊಡೆದು ಬಿಡ್ಬೋದು.
ನೀವು 3D ನೋಡಿದ್ರೆ ಒಂದು ಮುಂದಕ್ಕೆ ಹೋಗುತ್ತೆ, ಒಂದು ಹಿಂದಕ್ಕೆ ಬರುತ್ತೆ. ಭಗವಂತ ಹೆಂಗೆ ಕಲ್ಪನೆ ಮಾಡಿದ್ದಾನೆ, ದ ಬಾಡಿ ಈಸ್ ಇನ್ 3D ಬಟ್ ಸರ್ಜನ್ ಆಪರೇಟ್ಸ್ ಇನ್ 2D, ಬಟ್ ಇನ್ ದ ರೋಬೋಟ್ ಯು ಆಪರೇಟ್ ಇನ್ 3D. ಸೊ ಒಂದು ಬಾಹುಬಲಿ, ಒಂದು 3D, ಒಂದು 30 ಟೈಮ್ಸ್ ಮ್ಯಾಗ್ನಿಫಿಕೇಶನ್. ಫೋರ್ತ್ ವೆರಿ ಇಂಟ್ರೆಸ್ಟಿಂಗ್, ನಂತರ ನುರಿತ ವಯಸ್ಸಾಗಿರೋ ಸರ್ಜನ್, ವಯಸ್ಸಾಗೋಗಿದೆ, ಅದಕ್ಕೆ ಎಕ್ಸ್ಪೀರಿಯನ್ಸ್ ಬಂದಿರೋದು, ಕೂದಲೋಗಿದೆ, ಅವ್ರ ಕೈ ಚೆನ್ನಾಗಿದೆ ರೀ, ಅವ್ರು ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ, ಬಟ್ ಟ್ರೆಮರ್ಸ್ ಬಂದಿರುತ್ತೆ. ದ ರೋಬೋಟ್ ಫಿಲ್ಟರ್ಸ್ ಟ್ರೆಮರ್ಸ್, ಓನ್ಲಿ ಎಫೆಕ್ಟಿವ್ ಮೂಮೆಂಟ್ ಹೋಗುತ್ತೆ, ಪ್ರಿಸೈಸ್ ಎಫೆಕ್ಟಿವ್ ಮಾತ್ರ ಹೋಗುತ್ತೆ. ನೀವು ತಪ್ಪು ಮಾಡೋದು ಅದು ತಪ್ಪು ಮಾಡೋದು, ನೀವು ಗಡಗಡ ಅಲ್ಲಾಡ್ಸಿದ್ರೆ ಅದು ಮಾಡಲ್ಲ, ಕಾಯುತ್ತೆ ಫಾರ್ ಎಫೆಕ್ಟಿವ್ ಮೂಮೆಂಟ್. ಆ್ಯಂಡ್ ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಗಂಡಸರ ಪೆಲ್ವಿಸ್ ವಿ ಕೆಳಭಾಗ, ಹೆಂಗಸರ ಪೆಲ್ವಿಸ್ ಯು, ಯಾಕಂದ್ರೆ ಮಗು ಕಳಿಸ್ಬೇಕು ಆಚೆ, ನಮ್ಮದು ವಿ. ಸೊ ನೀವು ನೋಡ್ತೀರಾ ಬಟ್ ತಲುಪಕ್ಕಾಗಲ್ಲ ವಿನಲ್ಲಿ. ಬಾಟಮ್ ಆಫ್ ದ ವಿ ತುಂಬ ನ್ಯಾರೋ ಏರಿಯಾ. ಕರೆಕ್ಟ್. ಸೊ ನೀವು ಸಿಂಗರ್ ಸೀವಿಂಗ್ ಮಿಷಿನ್ ನೋಡಿದ್ದೀರಾ, ನೀಡಲ್ಲು ಒಳಕ್ಕೆ ಹೋಗುತ್ತೆ, ಆಚೆಗೆ ಬರುತ್ತೆ, ಎರಡು ಒಂದೇ ಬೈನಾಕ್ಯುಲರ್ ವಿಷನ್ನಲ್ಲಿ ನೋಡ್ಬೋದು. ನೀವು ಬಟನ್ ಹೊಲ್ಕೊಳ್ಳೋವಾಗ ನೀಡಲ್ ಈ ಕಡೆ ಒಳಕ್ಕೆ ಹಾಕ್ತೀರಾ, ಈ ಕಡೆ ಕಾಣಿಸಲ್ಲ, ಬ್ಲೈಂಡ್ ಆಗಿ ತಳ್ತೀರಾ, ಈ ಕಡೆ ಹೇಳ್ಕೊತೀರ. ಸೊ ಯು ಕ್ಯಾನ್ ಸಿ ಓನ್ಲಿ ಒನ್ ಪೋರ್ಷನ್ ಆಫ್ ದ ನೀಡಲ್ ಬಟ್ ನಾಟ್ ಬೋತ್ ಪೋರ್ಷನ್ ಆಫ್ ದ ನೀಡಲ್ ಇನ್ ಒನ್ ವಿಷನ್. ಸಿಂಗರ್ ಸೀವಿಂಗ್ ಮಿಷಿನಲ್ಲಿ ಈ ಬೆಡ್ ಹೊಲಿಯುತ್ತಲ್ಲ ದಾಗ, ಯು ಕ್ಯಾನ್ ಸಿ ಬೋತ್ ಮೂಮೆಂಟ್ಸ್ ಇನ್ ಒನ್ ವಿಷನ್. ಸೊ ಅದು ಹಿಂಗೆ ಹೊಲಿಯುತ್ತೆ, ನಾವು ಹಿಂಗೆ ಹೊಲಿತೀವಿ, ಮನುಷ್ಯರು ಹಿಂಗೆ ಹೊಲಿತೀವಿ, ಅದು ಹಿಂಗೆ ಹೊಲಿಯುತ್ತೆ. ಇದನ್ನು ಆರ್ಟಿಕ್ಯುಲೇಟೆಡ್ ಮೂಮೆಂಟ್ ಅಂತ ಕರಿತೀವಿ. ನಮ್ಮ ಡಾಮಿನೆಂಟ್ ಹ್ಯಾಂಡ್ ಏನಿದೆ ಅದು ಇಷ್ಟೇ ರೊಟೇಟ್ ಆಗೋಕ್ಕಾಗೋದು, ರೊಬಾಟಿಕ್ ಆರ್ಮ್ ಫುಲ್ ರೊಟೇಟ್ ಆಗುತ್ತೆ, ರೊಟೇಟ್. ಅದನ್ನು 7 degrees ಆಫ್ ಫ್ರೀಡಮ್. ಈವನ್ ಜಸ್ಪ್ರೀತ್ ಬುಮ್ರಾ ವೈಭವ್ ಸೂರ್ಯವಂಶಿ ಹ್ಯಾಸ್ 5 degrees ಆಫ್ ಫ್ರೀಡಮ್. ಭಗವಂತ ಅಷ್ಟೇ ಕೊಟ್ಟಿರೋದು. 2 degree ಫ್ರೀಡಮ್ ಸರ್ಜನ್ಗೆ ರೋಬೋಟ್ ಕೊಡುತ್ತೆ, 7 degrees ಆಫ್ ಫ್ರೀಡಮ್. ಸೊ ಅ ಕಾಂಬಿನೇಷನ್ ಆಫ್ ಆಲ್ ದಿಸ್ ಮೇಕ್ಸ್ ಅ ಪ್ರಿಸೈಸ್ ಸರ್ಜರಿ. ಇನ್ನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಏನು ಮಾಡ್ತೀನಿ, ಕೂದಲಿಗಿಂತ ಕಮ್ಮಿ ಸೂಚರ್ ನಾವು ಲೂಪ್ಸ್ ಹಾಕ್ಕೊಂಡು ಮಾಡ್ತಿದ್ದೆ, ಅಂದರೆ ಕನ್ನಡಕಕ್ಕೆ ಎಕ್ಸ್ಟೆಂಡೆಡ್ ವಿಷನ್, ತೂಕದ ಕನ್ನಡಕ ಹಾಕೊಂಡು ಲೂಪ್ ಅಂತ ಕರಿತೀವಿ, LOUP ಲೂಪ್. ಸೊ 5x ಮ್ಯಾಗ್ನಿಫಿಕೇಶನ್. ಇತ್ತೀಚೆಗೆ ಫೋರ್ಟಿಸ್ ಆಸ್ಪತ್ರೆ ನನಗೆ 10 ಲಕ್ಷದ 7x ಮ್ಯಾಗ್ನಿಫಿಕೇಶನ್, ರೋಬೋಟ್ 30x ಮ್ಯಾಗ್ನಿಫಿಕೇಶನ್ ಎಲ್ಲದಕ್ಕೂ ಕೊಡುತ್ತೆ. ಸೊ ಚಿಕ್ಕ ಭಾಗನ ದೊಡ್ಡ ಮಾತ್ರದಲ್ಲಿ ನೋಡಿ, ಪ್ರಿಸೈಸ್ ಆಗಿ ಟ್ರೆಮರ್ ಇಲ್ಲದೆ ಸೂಚರ್ ಮಾಡಿ, ಯಾವುದೇ ಭಾಗನ ಕುಶಲತೆಯಿಂದ ಅಪ್ರೋಚ್ ಮಾಡಿ, ದೂರ ಇರೋದನ್ನು. ಈ ಲೆಪ್ರಾಸ್ಕೋಪಿಲಿ ಸ್ಟ್ರೈಟ್ ಸ್ಟಿಕ್ ಇರುತ್ತೆ, ಹಿಂಗಿರುತ್ತೆ. ಸೊ ನೀವು ಈ ಭಾಗ ಕಾಣಿಸಲ್ಲ, ಇದರಲ್ಲಿ ಹಿಂಗಿರುತ್ತೆ. ಸೊ ಇದು ಹಿಂಗೆ ರೊಟೇಟ್ ಆಗುತ್ತೆ, ಈ ಭಾಗನೂ ಕಾಣಿಸುತ್ತೆ, ಈ ಭಾಗನೂ ಕಾಣಿಸುತ್ತೆ. ಈಗ ದೋಸೆ 2 ಭಾಗ ನೋಡೋದ್ರೆ ಟೇಸ್ಟ್ ಜಾಸ್ತಿ ಆಗಲ್ವ, ನೀವು ಒಂದೇ ಭಾಗ ನೋಡೋಕ್ಕಾಗುತ್ತೆ. ಯಾವ ಭಾಗ ಹರ್ಕೋತಿರೋ 2 ಭಾಗನೂ ಒಂದೇ ವಿಷನಲ್ಲಿ ಕಾಣಿಸಲ್ಲ. ದೋಸೆ ನೀವು ರೋಲ್ ಮಾಡಿಕೊಂಡ್ರೆ ಒಳಗಡೆ ಏನಿದೆ ಕಾಣಿಸಲ್ಲ. ಬಟ್ ದ ರೋಬೋಟ್ ಕ್ಯಾನ್ ಸಿ ಆಲ್ ಆಸ್ಪೆಕ್ಟ್ಸ್ ಅಟ್ ದ ಸೇಮ್ ಟೈಮ್ ಇನ್ ಬೈನಾಕ್ಯುಲರ್ ವಿಷನ್. ದ್ಯಾಟ್ ಈಸ್ ವೈ ರೊಬಾಟಿಕ್ ಸರ್ಜರಿ ಇಸ್ ಇಂಪಾರ್ಟೆಂಟ್. ಇನ್ನು 2 ಭಾಗದಲ್ಲಿ ಹೇಳ್ತೀನಿ. ಹಳೆ ಕಾಲದಲ್ಲಿ ನಾನು ಓಪನ್ ಪ್ರಾಸ್ಟೆಟೆಕ್ಟಮಿ ಮಾಡ್ತಿದ್ದೆ ಕ್ಯಾನ್ಸರ್ಗೆ US ಅಲ್ಲಿ. ಅದಾದಮೇಲೆ ಲೆಪ್ರಾಸ್ಕೋಪಿ ಮಾಡ್ತಿದ್ದೆ, ಇಂಡಿಯಾಗೆ ವಾಪಸ್ ಬಂದೆ, ಈಗ ರೋಬೋಟಲ್ಲಿ ಮಾಡ್ತೀನಿ. ಈ 3ರಲ್ಲೂ ಕ್ಯಾನ್ಸರ್ ಕ್ಯೂರ್ ಹ್ಯಾಸ್ ನಾಟ್ ಚೇಂಜ್, 95% ಇದೆ. ಆದರೆ ನರ್ವ್ ಸ್ಪೇರ್ ಮಾಡೋದ್ರಿಂದ ಮೂತ್ರ ವಿಸರ್ಜನೆ ಕ್ರಿಯೆ ಲೀಕ್ ಆಗೋದು, ಗಂಡಸ್ತನ ಕಮ್ಮಿ ಆಗೋದಿಲ್ಲ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಇಲ್ಲ. ಸೊ ದ ಕ್ವಾಲಿಟಿ ಆಫ್ ಲೈಫ್ ಆಫ್ಟರ್ ಕ್ಯಾನ್ಸರ್ ಕ್ಯೂರ್ ಹಸ್ ಇಂಪ್ರೂವ್ಡ್. ಫಂಕ್ಷನಲ್ ಔಟ್ಕಮ್ ಅಂತ ಕರಿತೀವಿ. ಓಕೆ, ಕ್ಯಾನ್ಸರ್ ಕ್ಯೂರ್ ಮಾಡಿದ್ವಿ, ಡೈಪರ್ ಹಾಕ್ಬಿಟ್ಟು ಏನೂ ಮಾಡೋಕ್ಕೆ ಲಾಯಕ್ಕಾಗದೆ ಸೈಡಿಗೆ ಕೂರಿಸ್ಬಿಟ್ರೆ, ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್? ಯು ಹವ್ ಗಿವನ್ ಹಿಮ್ ಸಮಥಿಂಗ್ ಬಟ್ ಯು ಹವ್ ಸ್ಟೋಲನ್ ಸಮಥಿಂಗ್. ರೋಬೋಟಲ್ಲಿ ಕ್ಯಾನ್ಸರು ಕ್ಯೂರ್ ಮಾಡಿ ಫಂಕ್ಷನಲ್ ಔಟ್ಕಮ್ ಬೆಟರ್. ಹಳೆ ಕಾಲದಲ್ಲಿ ಕಿಡ್ನಿ ಕ್ಯಾನ್ಸರ್ ಕಿಡ್ನಿನೇ ತೆಗೆದುಬಿಡ್ತೀವಿ. ಸೊ ಕ್ರಿಯಾಟಿನಿನ್ ಅಂಶ ಏನಿದೆ ಅದು ಜಾಸ್ತಿ ಆಗೋದು. ಸೊ ತಿನ್ನೋಕ್ಕೆ ಎಲ್ಲ ಇದು ತಿನ್ನೋಂಗಿಲ್ಲ, ಅದು ತಿನ್ನೋಂಗಿಲ್ಲ, ಇಷ್ಟು ನೀರು ಕುಡಿಯೋಂಗಿಲ್ಲ, ಅಲ್ಲಿ ಹೋಗೋಂಗಿಲ್ಲ, ಇಲ್ಲಿ ಬರೋಂಗಿಲ್ಲ, ಕಡಿವಾಣಗಳು ಬರೋದು. ಈಗ ಬರೀ ಟ್ಯೂಮರ್ ತೆಗಿತೀವಿ, ಕಿಡ್ನಿ ಉಳಿಸ್ತೀವಿ. ಸೊ ಈ ರೀತಿ ಇಟ್ ಹ್ಯಾಸ್ ಇಂಪ್ರೂವ್ಡ್ ದಿ ಪ್ರಾಕ್ಟಿಕಲ್ ಔಟ್ಕಮ್ಸ್ ಫಾರ್ ಎನ್ ಇಂಡಿವಿಜುವಲ್ ಪೇಷಂಟ್. ಬಟ್ ಎಲ್ಲದಕ್ಕೂ ರೋಬೋಟ್ ಬೇಕಾಗಲ್ಲ. ದಟ್ ಈಸ್ ದ ಲಾಸ್ಟ್ ಪಾರ್ಟ್ ಈವನ್ ಬಿಫೋರ್ ಯು ಆಸ್ಕ್ ಮೀ. ಸರ್ಫೇಸಲ್ಲಿ ಬೇಡ, ಯಾವುದು ಕೈಗೆ ಎಟ್ಕತ್ತೆ ಅದಕ್ಕೆ ಬೇಡ. ಸೊ ಡೀಪ್ ಇನ್ ದ ಅಬ್ಡಮೆನ್ ಅಥವಾ ಹಾರ್ಟ್ ಸರ್ಜರಿ ಮಾಡಬೇಕಾದ್ರೆ, ಸೂಕ್ಷ್ಮವಾದ ಹಾರ್ಟ್ ಸರ್ಜರಿ ಆಗ, ಅಥವಾ ಕ್ಯಾನ್ಸರ್ ಸರ್ಜರಿ ಮಾಡಬೇಕಾದ್ರೆ, ಈ ಥರ ಸ್ಪೆಸಿಫಿಕ್ ಇನ್ಸ್ಟೆನ್ಸಸ್, ಆರ್ಗನ್ ಸ್ಪೇರಿಂಗ್, ಫಂಕ್ಷನ್ ಸ್ಪೇರಿಂಗ್, ಸ್ಮಾಲ್ ಕಂಪಾರ್ಟ್ಮೆಂಟ್, ಡಿಫಿಕಲ್ಟ್ ಅನಾಟಮಿ. ಈಗ ಯಾರೋ ಒಬ್ರು ಗರ್ತಿ 5 ಆಪ್ರೇಷನ್ ಆಗಿರುತ್ತೆ, 6ನೇದು ಮಾಡಬೇಕು. ಏರಿಯಾ ಆಫ್ ಇಂಟ್ರೆಸ್ಟ್ ತಲುಪೋದ್ರಲ್ಲೇ ನೀವೆಲ್ಲ ಕುಯ್ದು ಅಲ್ಲಿ ತಲುಪೋಷ್ಟಲ್ಲಿ 8 ಮಾಡಿಬಿಟ್ಟಿರ್ತೀರ. ಇದೆಲ್ಲ ಲಾಭದಿಂದ ರಿಕವರಿ ಈಸ್ ಸ್ಮೂತ್, ಪೇಯ್ನ್ ಇರಲ್ಲ, ಕತ್ತರಿಸೋ ಪೇಯ್ನ್ ಇರಲ್ಲ, ಆ್ಯಂಡ್ ಎಬಿಲಿಟಿ ಟು ರಿಟರ್ನ್ ದ ಹ್ಯೂಮನ್ ಬೀಯಿಂಗ್ ಟು ಫಂಕ್ಷನಲ್ ಲೈಫ್ ಇಸ್ ಕ್ವಿಕ್. ಸೊ ಆ ಕಾರಣಕ್ಕೆ ರೋಬೋಟ್ ಹ್ಯಾಸ್ ಕಾಸ್ಡ್
In selected patients is a revolutionary support, but it is still a slave. A good surgeon is essential. ಸರ್, ಈಗ ಪ್ರಾಸ್ಟೇಟ್ ಅಂದ್ರೆ ಏನು ದೇಹದಲ್ಲಿ? ಇದು ಕ್ಯಾನ್ಸರ್ ಆಗಿ ಹೇಗೆ ಟರ್ನ್ ಆಗುತ್ತೆ? ಇದು ಪ್ರಾಸ್ಟೇಟ್ ಗ್ರಂಥಿ ಏನಿದೆ, ಇದು ಮೂತ್ರಕೋಶದ ಕೆಳಗೆ ಇರುವ ಒಂದು ಗ್ರಂಥಿ. ಸುಮಾರು ಅಂದ್ರೆ ಟೆಸ್ಟಿಕಲ್ಸ್ ಹತ್ರ? ಇಲ್ಲ ಸರ್, ಬ್ಲ್ಯಾಡರು ಮತ್ತು ನಾಳ ಮೇಲ್ಗಡೆ ಪೆಲ್ವಿಸ್, ನೀವೇನು ಬೆಲ್ಟ್ ಹಾಕೋತೀರಾ, ಬೆಲ್ಟ್ ಹಿಂಭಾಗದಲ್ಲಿರುತ್ತೆ. ಬೆಲ್ಟ್ ಹಿಂಭಾಗ ಒಂದು ಮೂಳೆ ಇದೆ, ಪ್ಯೂಬಿಸ್ ಹಿಂಭಾಗದಲ್ಲಿರುತ್ತೆ. ಮೂತ್ರಕೋಶದ ತಳಭಾಗದಲ್ಲಿರುತ್ತೆ. ಮಲ ವಿಸರ್ಜನೆ ಪೈಪಿನ ಮುಂಭಾಗದಲ್ಲಿರುತ್ತೆ. ಇದು ಮಲ ವಿಸರ್ಜನೆ ಪೈಪ್ ಅಂದರೆ ಅದು ಮೇಲೆ ಬೋಟ್ ಐ ಥರ ಕೂತಿರುತ್ತೆ, ಮೇಲೆ ಭಾಗದಲ್ಲಿ ಮೂತ್ರಕೋಶ ಇರುತ್ತೆ. ಸೊ ಅದು ಒಂದು ಡೀಪ್ ಸೀಟೆಡ್ ಗ್ರಂಥಿ. ಇದರ ಕೆಲಸ ಏನು ಅಂದರೆ, ಇದು ವೀರ್ಯ ವಿಸರ್ಜನೆ 3 ಭಾಗ. ಈಗ ನಮ್ಮ ಅರಾಲ್ಡೈಟ್ ಬರುತ್ತಲ್ಲ, 2 ಬೇರೆ ಬೇರೆ ಟ್ಯೂಬ್ ಇರುತ್ತೆ, ಮಿಕ್ಸ್ ಮಾಡಿ ಗಮ್ ಮಾಡಿ ನೀವು ಎಲ್ಲಿ ತೂತಾಗಿದೆ ಅಲ್ಲಿಗೆ ಅಂಟಿಸ್ತೀರ. ಅದೇ ರೀತಿ ವೀರ್ಯ ಬೀಜದಿಂದ ಬರುತ್ತೆ, ಅದರಲ್ಲಿ ಲಾಯಕ್ಕಾಗಿರೋ ಸ್ಪರ್ಮ್ ಇರುತ್ತೆ, ಅದರ ಮೇಲ್ಭಾಗದಲ್ಲಿ ಪ್ರಾಸ್ಟೇಟ್ ಗ್ರಂಥಿ ಇರುತ್ತೆ, ಅದೊಂದು ಪೋರ್ಷನ್ ಕೊಡುತ್ತೆ. ಒಂದು ಸೆಮೆನಲ್ ವೆಸಿಕಲ್ ಅಂತ ಸೈಡ್ ಗ್ರಂಥಿ ಇದೆ, ಅದೊಂದು ಕೊಡುತ್ತೆ. ಈ 3 ಸಮ್ಮಿಶ್ರಣ ಆಗಿ ವಿಸರ್ಜನೆ ಆಗುತ್ತೆ. ಆವಾಗಲೇ ಗಂಡಸಿನ ದೇಹದಿಂದ ವೀರ್ಯ ಆಚೆಗೆ ಹೋಗಿ ಹೆಂಗಸನ್ನು ತಲುಪೋ ತನಕ ಜೀವಂತವಾಗಿ ಸ್ಪರ್ಮನ್ನು ಉಳಿಸ್ಕೊಳ್ಳುತ್ತೆ. ದಿಸ್ ಮೆಕ್ಯಾನಿಸಮ್ ಆಫ್ ಕೀಪಿಂಗ್ ದ ಸ್ಪರ್ಮ್ ಅಲೈವ್ ಫಾರ್ 15 to 20 minutes ಆಫ್ಟರ್ ಎಕ್ಸ್ಟ್ರೂಷನ್. ಯಾಕೆಂದರೆ ನೀವು ಜೀವಂತವಾಗಿ ಏನು ಕಳಿಸಿದ್ದೀರಾ ಅದು ತಲುಪಬೇಕಲ್ಲ. ಕರೆಕ್ಟ್. ಸೊ ಅದಕ್ಕೆ ಈ ಪ್ರಾಸ್ಟೇಟ್ ಗ್ರಂಥಿ ಏನು ಕೊಡುತ್ತೆ ಪೋರ್ಷನ್ನು, ಅದು ಎಸೆನ್ಷಿಯಲ್. ಸೊ ಅದಕ್ಕೆ ಗೊಣ್ಣೆ ಥರ ಒಂದು ಕನ್ಸಿಸ್ಟೆನ್ಸಿ ಇರುತ್ತೆ, ಅದಕ್ಕೆ ಮ್ಯೂಕಸ್ ಕನ್ಸಿಸ್ಟೆನ್ಸಿ ಇರುತ್ತೆ. ದ್ಯಾಟ್ ಈಸ್ ಕಾಂಟ್ರಿಬ್ಯೂಟೆಡ್ ಬೈ ದಿ ಪ್ರಾಸ್ಟೇಟ್. ಸೊ ಪ್ರಾಸ್ಟೇಟ್ ಗ್ರಂಥಿ ಕೆಲಸ ಈಸ್ ಟು ಪ್ರಿಸರ್ವ್ ದ ಸ್ಪರ್ಮ್, ಅದರ್ ಕಾಂಟ್ರಿಬ್ಯೂಷನ್ ಫ್ರಮ್ extrusion or expulsion from the male before it reaches the female in a format keeping sperm alive. ಸೊ ಅದರಲ್ಲಿ PSA ಅಂತ ಒಂದು ವಸ್ತು ಇರುತ್ತೆ. ಆ PSA ವಸ್ತು ಇನ್ಸಿಡೆಂಟಲಿ ಕ್ಯಾನ್ಸರ್ ಪ್ರಾಸ್ಟೇಟ್ ಆದಾಗ 4ಕ್ಕಿಂತ ಜಾಸ್ತಿ ಆಗುತ್ತೆ ಅಂತ ಮಾಹಿತಿ ಇದೆ. ಇಸ್ ಅ ನಾರ್ಮಲ್ ಸಬ್ಸ್ಟೆನ್ಸ್ ಇನ್ ದ ಪ್ರಾಸ್ಟೇಟ್, ಬಟ್ 4ಕ್ಕಿಂತ ಜಾಸ್ತಿ ಆದರೆ ಅದು ಇಟ್ ಇಸ್ ಅ ಪವರ್ಫುಲ್ ವೇ ಟು ಡಯಾಗ್ನೋಸ್ ಕ್ಯಾನ್ಸರ್ ಪ್ರಾಸ್ಟೇಟ್. ಎಲ್ಲ PSA ಜಾಸ್ತಿ ಆದರೆ ಕ್ಯಾನ್ಸರ್ ಪ್ರಾಸ್ಟೇಟ್ ಅಲ್ಲ, ಬಟ್ 4ಕ್ಕಿಂತ ಜಾಸ್ತಿ ಆದರೆ ಇನ್ಫೆಕ್ಷನ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು. ಬಟ್ ದಾರಿ ಸೂಚಕ, ಯಾರಿಗೆ 45 ವಯಸ್ಸಿಗಿಂತ ಜಾಸ್ತಿ ವಯಸ್ಸಾಗಿದೆ, PSA 4ಕ್ಕಿಂತ ಜಾಸ್ತಿ ಆಗಿದೆ, ಅವರಿಗೆ ಕ್ಯಾನ್ಸರ್ ಬಗ್ಗೆ ಮಾಹಿತಿ ಗಳಿಸಲಿ ಯೋಚನೆ ಮಾಡೋ ಅವಶ್ಯಕತೆ ಇದೆ. ಸರ್, ಎಷ್ಟೋ ಜನಕ್ಕೆ ಈಗ ರಾತ್ರಿ ಹೊತ್ತು ಒಳ್ಳೆ ನಿದ್ದೆ ಮಾಡೋ ಅಭ್ಯಾಸ, ಒಂದೊಳ್ಳೆ ಡಿಸಿಪ್ಲಿನ್ ಲೈಫ್ ಅಂದರೆ, ಈಗ ನೀವೇ ಆಗಲಿ, ಈಗ ಪ್ರಾಬ್ಲಿ ಒಂದು 7-8 ಗಂಟೆ ಒಳಗೆಲ್ಲ ಊಟ ಆಗೋಗುತ್ತೆ, ಒಂದು 8:00ವರೆಗೆಲ್ಲ ಮಲಗಿಬಿಡ್ತೀರಲ್ಲ ನೀವು, ಲೇಟಾಗಿ ಮಲಗೋದು? 11 ಗಂಟೆ ಮಲಗಿ 4:45 ಹೇಳ್ತೀನಿ. ಓಕೆ. ಇನ್ನು ಕೆಲವ್ರದ್ದು 9 ಗಂಟೆ 10 ಗಂಟೆ ರಾತ್ರಿ ಮಲಗಿದ್ರು ಅಂದರೆ ಕೆಲವರಿಗೆ ಬೆಳಗ್ಗೆ ತನಕನೇ ಎಚ್ಚರಿಕೆನೇ ಆಗಲ್ಲ ರಾತ್ರಿ ಎಲ್ಲ. ಆದರೆ ಇನ್ನು ಕೆಲವರು ಮಲಗೋ ಮುಂಚೆ ಚೆನ್ನಾಗಿ ನೀರು ಕುಡಿದು ಮಲಗ್ತಾರೆ, ರಾತ್ರಿ ಪದೇ 1ಕ್ಕೋ 2-3 ಸಾರಿ ಎದ್ದೇಳ್ತಾರೆ ಟಾಯ್ಲೆಟಿಗೆ ಹೋಗ್ಬೇಕು ಅಂತ. ಇನ್ನು ಕೆಲವರು ನೀರು ಕುಡ್ದಿರಲ್ಲ, ರಾತ್ರಿ ಹೊತ್ತು 2-3 ಸಾರಿ ಟಾಯ್ಲೆಟಿಗೆ ಹೋಗ್ತಿರ್ತಾರೆ, ಆದರೆ ನಂಬರ್ 1ಗೆ ಹೋಗ್ತಿರ್ತಾರೆ. ಈ ರಾತ್ರಿ ಹೊತ್ತು ಎದ್ದು ಯೂರಿನಿಗೆ ಹೋಗ್ತಕ್ಕಂಥದ್ದು, 2-3 ಸಾರಿ ಹೋಗ್ತಕ್ಕಂಥದ್ದು, ಇದು ಒಂದು ನಾರ್ಮಲ್ ಥಿಂಗೇನಾ ಅಥವಾ ಏನಾದರೂ ಸಮಸ್ಯೆ ಇದ್ರೆ ಹಂಗಾಗತ್ತಾ? ವೆರಿ ಗುಡ್ ಕ್ವೆಶ್ಚನ್. ಇದು 2 ಭಾಗದಲ್ಲಿ ನೋಡಬೇಕು. ಒಂದು, ಚಿಕ್ಕ ವಯಸ್ಸು ಯಾವುದೇ ತೊಂದರೆ, ಸಕ್ಕರೆ ಕಾಯಿಲೆ, BP ಕಾಯಿಲೆ ಏನೂ ಇಲ್ಲದೆ ಇದ್ದರೆ ಅಭ್ಯಾಸ ಪೂರ್ವಕವಾಗಿ 2-3 ಸಲ ಚಿಕ್ಕಂದಿನಿಂದನೇ ಹೋಗ್ತಿದ್ದಾರೆ, ಅದು ಸ್ವಾಭಾವಿಕ. ಸಾಯಂಕಾಲದ ಮೇಲೆ ಕಾಫಿ, ಟೀ ಈ ಥರ ಸೇವನೆ ಮಾಡೋದು, ಅತಿಶಯವಾಗಿ ನೀರು ಕುಡಿಯೋದು, ಅಥವಾ ಸೆಲ್ಫೋನ್ ಅಥವಾ ಕಂಪ್ಯೂಟರ್ ಅಥವಾ TV ಲೇಟಾಗಿ ನೋಡಿ ಮಲಗೋದು, ಈ ಥರ ಇರುವಾಗ 2 ಗಂಟೆಗೊಂದ್ಸಲಿ ನಿದ್ರೆಯಲ್ಲಿ 2 ತಾಸಿಗೊಂದ್ಸಲಿ ಎದ್ದು ಮೂತ್ರ ಮಾಡೋ ಅವಶ್ಯಕತೆ ಬೀಳ್ಬೋದು. ಅದು ಕಾಮನ್ ಇದು. ಹಾಂ, ಚೇಂಜ್ ಇನ್ ಹ್ಯಾಬಿಟ್ ಈಸ್ ಇಂಪಾರ್ಟೆಂಟ್. ರಾತ್ರಿ 3 ಸಲ ಹೇಳೋರು 1 ಸಲಿನೂ ಹೇಳದೇ ಇದ್ರೆ, ರಾತ್ರಿ ಹೇಳದೇ ಇರೋರು 3 ಸಲ ಎದ್ರೆ, ಆವಾಗ ಇಟ್ ಇಸ್ ಅ ಪ್ರಾಬ್ಲಮ್. ಚೇಂಜ್ ಆಫ್ ಹ್ಯಾಬಿಟ್ ಇಸ್ ಅ ಪ್ರಾಬ್ಲಮ್. ನಿಮ್ಮ ಎಸ್ಟಾಬ್ಲಿಷ್ಡ್ ಹ್ಯಾಬಿಟ್ ಏನಿದೆ ಅದನ್ನು ನೀವು ಏನು ನಡ್ಸ್ಕೊಂಡು ಬಂದಿದ್ದೀರಾ, ಅಥವಾ ಜೀವನ ಏನು ನಿಮಗೆ ನಡ್ಸ್ಕೊಂಡು ಬಂದಿದೆ, ಅದರಲ್ಲಿ ವ್ಯತ್ಯಾಸ ಸಡನ್ನಾಗಿ ವ್ಯತ್ಯಾಸ ಆದರೆ, ತಾತ್ಕಾಲಿಕವಾಗಿ ಟೆಂಪರರಿ ವ್ಯತ್ಯಾಸ ಆದರೆ ಮ್ಯಾಟರ್ ಫಾರ್ ಕನ್ಸರ್ನ್. ಮಾಡದೇ ಇರೋರು 3 ಸಲ ಎದ್ರು ಕನ್ಸರ್ನು, 3 ಸಲ ಮಾಡೋರು ಮಾಡದೇ ಇದ್ರು ಕನ್ಸರ್ನ್. ಏನಾದರೂ ಕಷ್ಟ. ಸೊ ತೊಂದರೆ, ಬೇರೆ ಯಾವುದೇ ತೊಂದರೆ ಇಲ್ಲದೆ ಚೇಂಜ್ ಆಫ್ ಹ್ಯಾಬಿಟ್ ಇಸ್ ಅ ಮ್ಯಾಟರ್ ಆಫ್ ಕನ್ಸರ್ನ್. ಅದು ಬಿಟ್ಟರೆ ನೀವು ವಯಸ್ಕರಲ್ಲಿ ನೋಡಿದ್ರೆ ಪ್ರಾಸ್ಟೇಟ್ ಗ್ರಂಥಿ ಸಹಜವಾಗಿ ದೊಡ್ಡದಾಗುತ್ತೆ. ಯಾಕೆಂದರೆ ಹೆಂಗಸರ ಥರ ನಮಗೆ ಮೆನೋಪಾಸ್ ಅಂದರೆ ದ್ರವ್ಯ ಶೇಖರಣೆ ನಿಲ್ಲಲ್ಲ. ನಾವು ಆಖರಿ ಸಾಸ್ ದಮ್ ಏನಿದೆ ಅದುವರೆಗೆ ತನಕ ನಾವು ಲಾಯಕ್ ಗಂಡಸರು,
ಇಚ್ಛೆ ಇದೆಯೋ ಬಿಡಿಯೋ ಲಾಯಕ್ಕು. ಆ ಕಾರಣಕ್ಕೆ ಟೆಸ್ಟಾಸ್ಟಿರೋನ್ ಹಾರ್ಮೋನ್ ಏನು ಚಿಕ್ಕ ಹುಡುಗರನ್ನ ಗಂಡಸ್ ಮಾಡಿ ಮೀಸೆ ದಾಡಿ ಜೋಶ್ ಕೊಡುತ್ತೋ ಅದು ಮೇಲ್ ಹಾರ್ಮೋನ್, ಅದು ಪ್ರಾಸ್ಟೇಟ್ನ ಪ್ರೇರೇಪಣೆ ಮಾಡುತ್ತೆ. ಅದು ದೊಡ್ಡದಾಗ್ತಾನೆ ಇರುತ್ತೆ. ಎಷ್ಟು ಉದ್ದ ಜೀವನ ಭಗವಂತನ ಆಯುಸ್ ಎಷ್ಟಿದೆಯೋ ಅಷ್ಟು ಪ್ರಾಸ್ಟೇಟ್ ದೊಡ್ಡದಾಗುತ್ತೆ. ಅದು ಮೂತ್ರನಾಳನ ಅಮ್ಕುತ್ತೆ. ಈ ನಮ್ಮ ಬೆಂಗಳೂರಲ್ಲಿ ದೊಡ್ಡ ರಸ್ತೆಯಲ್ಲಿ ದೊಡ್ಡ ಕಾರ್ ನಿಲ್ಸಿದ್ರೆ ದೊಡ್ಡ ರಸ್ತೆ ಚಿಕ್ಕ ರಸ್ತೆ ಆಗಿದೆ. ಅದೇ ತರ ದೊಡ್ಡ ಕಾರು ಇಸ್ ಅ ಪ್ರಾಸ್ಟೇಟ್, ಬೆಳೀತಾ ಹೋಗುತ್ತೆ. ನೀವು ಮಾರುತಿಯಿಂದ ಫಾರ್ಚುನರ್ಗೆ ಹೋದ್ರೆ ಎರಡು ಪಕ್ಕದಲ್ಲೂ ಫಾರ್ಚುನರ್ ನಿಂತ್ರೆ ನಮ್ಮ ಮನೆ ಮುಂದೆ ಎದುರುಗಡೆ ಮನೆಯವ್ರು ನಿಮ್ದಿಬ್ರು ಉನ್ನತಿಯಿಂದ ರಸ್ತೆ ಚಿಕ್ಕದಾಗುತ್ತೆ. ಸೊ ರಿಲೇಟಿವ್ಲಿ ಮೂತ್ರ ವಿಸರ್ಜನೆ ಕ್ರಿಯೆ ರಸ್ತೆ ಕಮ್ಮಿ ಆದಾಗ ಸಂಪೂರ್ಣವಾಗಿ ವಿಸರ್ಜನೆ ಆಗಲ್ಲ. ಸೊ ಆಗ್ಲೇ ಅರ್ಧ ಬ್ಲಾಡರ್ ತುಂಬಿರೋ ಹೊಸ ಮೂತ್ರ ಬಂದು ಅದಕ್ಕೆ ಜಾಗ ಇರಲ್ಲ, ಎದ್ದೇಳ್ಸತ್ತೆ. ರಾತ್ರಿ ಹೊತ್ತು ದಿನದಲ್ಲಿ ಎಲ್ಲ ಹೊತ್ತಲ್ಲೂ ಕಿಡ್ನಿ ಬೊಂಬಾಟ ಕೆಲಸ ಮಾಡುತ್ತೆ. ಅದು ಮಲ್ಕೊಳ್ಳಲ್ಲ. ಅದು 1 ml per kg per 1. 80 kg ಇದ್ರೆ 80 ml ಮಾಡೇ ಮಾಡುತ್ತೆ ಮಲ್ಗಿರೋವಾಗ್ಲೂ. ನೀವು ನೀರು ಕುಡಿದೆ, ತಿಂಡಿ ತಿಂದೆ, ಏನೂ ಸೇವನೆ ಮಾಡದೆ ಮಲಗಿದ್ರು ಕಿಡ್ನಿ 1 ml per kg per hour ಮಾಡೇ ಮಾಡುತ್ತೆ. ಸೊ ನಿಮ್ಗೆ ಆಗಲೇ ರಸ್ತೆಯಲ್ಲಿ ಅಡಚಣೆ ಇದ್ದರೆ, ಹೊಸ ಮೂತ್ರಕ್ಕೆ ಜಾಗ ಇಲ್ಲದೆ ಬುದ್ಧಿ ಹೇಳ್ಸುತ್ತೆ ನಿಮ್ಮನ್ನು, ತುಂಬ್ಕೋತಾ ಇದ್ದೀನಿ ಎದ್ದೇಳಪ್ಪ. ಸೊ ರಸ್ತೆಗೆ ಅಡಚಣೆ ಇದ್ದರೆ ಒಂದು ತೊಂದರೆ. ನಾನು ಯಾವಾಗಲೂ ಅನಾಲಜಿ ಕೊಡೋದೇನು ಅಂದರೆ, ಹಳೆ ಮಾರುತಿ ಕಾರು ಮೈಲೇಜ್ ಸರಿ ಇಲ್ಲದೆ ಇದ್ದರೆ ಕಾರಣಗಳೇನು? ಒಂದು, ದಿನನಿತ್ಯ ಯಾವ ರೋಡಲ್ಲಿ ಹೋಗುತ್ತೆ ಸಂಕುಚಿತವಾಗಿದೆ, ನ್ಯಾರೋ ಆಗಿದೆ. ಎರಡನೇದು ಹಳೆ ಕಾರು, ಸೊ ಎಂಜಿನ್ ಎಫಿಷಿಯನ್ಸಿ ಕಮ್ಮಿ ಆಗಿದೆ, ಬ್ಲಾಡರ್ ಪಂಪಿಂಗ್ ಪವರ್ ಕಮ್ಮಿ ಆಗಿದೆ. ಮೂರನೇದು ರೋಡು ಚೆನ್ನಾಗಿದೆ, ಎಂಜಿನ್ನು ಚೆನ್ನಾಗಿದೆ, ಆದರೆ ಡ್ರೈವರ್ ಸರಿಯಾಗಿ ಓಡಿಸ್ತಿಲ್ಲ. ಮೂತ್ರ ಬಂದಾಗ ಗೇಟ್ ಓಪನ್ ಆಗಬೇಕು, ಓಪನ್ ಆಗದೆ ಇದ್ದರೆ ಸಂಪೂರ್ಣವಾಗಿ ವಿಸರ್ಜನೆ ಆಗಲ್ಲ. ಬೇಗ ಓಪನ್ ಆಗಿಬಿಟ್ರೆ ಲೀಕೇಜ್ ಆಗಿಬಿಡುತ್ತೆ. ನೀವು ಬಾತ್ರೂಮ್ ತಲುಪಿ ಲೈಟ್ ಆನ್ ಮಾಡೋಕ್ಕೆ ಮುಂಚೆ. ಸೊ ಮೂತ್ರ ವಿಸರ್ಜನೆ ಕ್ರಿಯೆ ಪ್ರಾಸ್ಟೇಟ್ ಗ್ರಂಥಿ ದೊಡ್ಡದಾಗೋದ್ರಿಂದ ಆಗುತ್ತೆ. ಸೊ ಪದೇ ಪದೇ ಹೇಳೋದ್ರಲ್ಲಿ ಒಂದು ಹ್ಯಾಬಿಟ್, ಕಾಫಿ, ಟೀ, ಲೈಟೆಡ್ ಸ್ಕ್ರೀನ್ ಒಂದು. ಎರಡನೇದು ಯಾವುದಾದ್ರು ಆರ್ಗ್ಯಾನಿಕ್ ಪ್ರಾಬ್ಲಮ್, ಪ್ರಾಸ್ಟೇಟ್ ದೊಡ್ಡದಾಗಿರೋದು. ಮೂರನೇದು, ನೀವು ಮುಂಚೆ ನನ್ನ ಕೇಳಿದ ಪ್ರಶ್ನೆ, ಸ್ಟ್ರೆಸ್, ಯೋಚನೆ ಇದ್ದರೆ. ಈಗ ನೀವು ಏರ್ಪೋರ್ಟಲ್ಲಿ ಇರ್ತೀರಾ, ಫ್ಲೈಟ್ ಮಿಸ್ ಆಗಿಬಿಡುತ್ತೆ. ಎಲ್ಲರಿಗೂ ಮೂತ್ರ ಇರಲಿ ಇಲ್ದರೆ ಎಲ್ಲರೂ ಒಂದ್ಸಲಿ ಬಾತ್ರೂಮ್ಗೆ ಹೋಗಿ ಇದೆಯೋ ಇಲ್ವೋ ಮೂತ್ರ ವಿಸರ್ಜನೆ ಮಾಡಿ ವಾಪಸ್ ಬಂದು ಕೂತ್ಕೋತಾರೆ. ಸೊ ಯೋಚನೆ ಇದ್ದಾಗ, ಈಗ 17ನೇ ಓವರ್ ಆಫ್ ಎ T20 RCB ಮ್ಯಾಚ್ ಎಲ್ಲರೂ ಎದ್ದೋಗ್ತಾರೆ. ಯಾಕಂದರೆ 18, 19, 20ರಲ್ಲಿ ಎದ್ದೋಗಕ್ಕೆ ರೆಡಿ ಇರೋದು. ಸೊ ಸ್ವಾರಸ್ಯಕರವಾದ ಪಾಸಿಬಿಲಿಟಿ, ನೀವು ನಿಮ್ಮ ಬೆಸ್ಟ್ ಫ್ರೆಂಡು ಫೋನ್ ಕಾಯ್ತಾ ಇದ್ದೀರಾ, 10 ನಿಮಿಷ ಲೇಟಾಗಿ ಹೋಗುತ್ತೆ, 10 ನಿಮಿಷದಲ್ಲಿ ಒಂದ್ಸಲಿ ಬಾತ್ರೂಮ್ಗೆ ಹೋಗ್ಬಿಡ್ತೀರ. ಸೊ ಮನಸ್ಸು ಯಾವಾಗ ಸಮತೋಲನ ಇರಲ್ಲ ಆವಾಗ ಮೂತ್ರ ವಿಸರ್ಜನೆ ಕ್ರಿಯೆ ಆಟೋಮ್ಯಾಟಿಕ್ ಆಗತ್ತೆ. ಅಂದರೆ ಮನಸ್ಸು ಯಾವಾಗ ಕಾಮ್ ಆಗಿರಲ್ಲ ಆಗ ಪದೇ ಪದೇ ಮಾಡೋದಿರುತ್ತೆ. ಸೊ ಎ ಕಾಂಬಿನೇಷನ್ ಆಫ್ ಹ್ಯಾಬಿಟ್, ಲೈಫ್ ಸ್ಟೈಲ್, ಅನಾಟಾಮಿಕಲ್ ಪ್ರಾಬ್ಲಮ್ಸ್, ಅಂದರೆ ಪ್ರಾಸ್ಟೇಟ್ ಗ್ರಂಥಿ ದೊಡ್ಡದಾಗಿರುತ್ತೆ, ಈ ಥರ ಕಾರಣಗಳಿಗೆ ರಾತ್ರಿ ಪದೇ ಪದೇ ಹೇಳೋ ಅವಶ್ಯಕತೆ ಬೇಡ. ಸರ್, ಈಗ ಎಷ್ಟೊಂದು ಸರಿ ಈಗ ಇದೇ ಥರದ್ದು, ಈಗ ನೀವು ಈ ಥರ ಕಾನ್ವರ್ಸೇಷನ್ ನಡೆಸ್ತಿರ್ತೀವಿ. ಈಗ ಸಡನ್ ಆಗಿ ನನಗೆ ನಂಬರ್ 1 ಅರ್ಜೆಂಟ್ ಆಯಿತು ಅಂತ ಇಟ್ಕೊಳ್ಳಿ, ನಾನು ಇಲ್ಲ ಎದ್ದೋಗಲ್ಲ, ಪಾಡ್ಕಾಸ್ಟ್ ನಡೀತಿದೆ, ಇನ್ನೂ 1 hour ಆಗಲಿ ಆಮೇಲೆ ಹೋಗಲಿ ಅಂತ ಸುಮ್ಮನೆ ಇರ್ತೀನಿ. ಈಗ ಕೆಲವ್ರು ಎಷ್ಟೋ ಜನ ಇದೇ ಥರ ಮೀಟಿಂಗ್ ಮುಗಿಯೋ ತನಕ ಕೆಲವರು ಹೋಗಲ್ಲ, ಕೆಲವರೆಲ್ಲ ಸಿನಿಮಾ ಥಿಯೇಟ್ರಲ್ಲಿ ಕೂತಿರ್ತಾರೆ, ಇಲ್ಲ ಎದ್ದೋದ್ರೆ ಸಾಂಗ್ ಮಿಸ್ ಆಗೋಗತ್ತೆ ಅಂತ ಹೋಗಲ್ಲ. ಅಂದರೆ ಈಗ ನಂಬರ್ 1 ಹೋಗಬೇಕು ಅಂತ ಅನಿಸಿ ಕೂಡ ಅದನ್ನು ಸಪ್ರೆಸ್ ಮಾಡಿ ತಡ್ಕೊಂಡು ಇಟ್ಕೊಂಡಿರ್ತಾರೆ, ಗೊತ್ತಾ? ಆಮೇಲೆ ಒಂದೇ ಸರಿ ಹೋಗ್ತಾರಲ್ಲ. ಈ ಥರ ತಡ್ಕೊಂಡು ಇಟ್ಕೊಂಡ್ರೆ, ಈಗ ನಿಮಗೆ ಯೂರಿನ್ಗೆ ಹೋಗಬೇಕು ಅಂತ ಅನ್ನಿಸ್ತಿದ್ರು ಕೂಡ ಅಂಥ ಟೈಮಲ್ಲಿ ನಿಮ್ಮ ಕಿಡ್ನಿ ಮೇಲೆ ಅಥವಾ ಅಂದರೆ ಇದು ತೊಂದರೆ ಕಾಸ್ ಮಾಡುತ್ತಾ ಈ ಥರದೊಂದು ಪ್ರಾಕ್ಟೀಸ್? ಇದರಲ್ಲಿ 2 ಭಾಗದಲ್ಲಿ ನೋಡಬೇಕು. ಸಾಧಾರಣವಾಗಿ ತೊಂದರೆ ಆಗಲ್ಲ. ಯಾಕೆಂದರೆ ಚಿಕ್ಕ ವಯಸ್ಸಲ್ಲಿ ಇಟ್ ಈಸ್ ವಾಯ್ಡಿಂಗ್ ಬೈ ಟೈಮ್. ಮೂತ್ರ ವಿಸರ್ಜನೆ ಕ್ರಿಯೆ ತಂದೆ ತಾಯಿ ಹೇಳ್ಕೊಡ್ತಾರೆ. ಸ್ಕೂಲ್ಗೆ ಹೋಗೋಕೆ ಮುಂಚೆ ಮಾಡು, 2 ಪೀರಿಯಡ್ ಆದಮೇಲೆ ಮಾಡು, ಊಟಕ್ಕೆ ಮುಂಚೆ ಮಾಡು, ಮನೆಗೆ ಬಂದಮೇಲೆ ಆಟಕ್ಕೆ ಹೋಗೋಕೆ ಮುಂಚೆ ಮಾಡು, ಊಟಕ್ಕೆ ಮುಂಚೆ ಮಾಡು, ಡಿನ್ನರ್ಗೆ ಮುಂಚೆ ಮಾಡು, ಮಲ್ಗೋಕ್ಕೆ ಮುಂಚೆ ಮಾಡು. ಅಂದರೆ ವಿ ಗೋ ಬೈ ಟೈಮ್, ರಿವಾಸ್. ತಂದೆ ತಾಯಿ ಮಕ್ಕಳಿಗೆ ಹೇಳ್ಕೊಡ್ತಾರೆ. ದಿಸ್ ಈಸ್ ಕಾಲ್ಡ್ ಟೈಮ್ ಡಿವೈಡಿಂಗ್. ದೊಡ್ಡವರಾದ್ಮೇಲೆ ಕರೆಕ್ಟಾಗಿ ಹೇಳಿದ್ರಲ್ಲ, ಬ್ಯಾಂಗ್ಳೂರು ಮೈಸೂರು ಹೋಗಬೇಕು, ಗಾಡಿ ನಿಲ್ಸೋದು ಬೇಡ, 6 ಗಂಟೆ ಹಿಡ್ಕೊತೀರ. ನಾನು ಆಗಲೇ ಹೇಳಿದೆ, ಏರ್ಪೋರ್ಟಲ್ಲಿ ಫ್ಲೈಟ್ ಡಿಲೇ ಆಗಿದೆ, ಬೇಕಾಬೇಡುವ ಹೋಗಿ ಮಾಡೋದು. ಅಂದರೆ ಓಲಿಷನಲ್ ವರ್ಡಿಂಗ್, ಇಚ್ಛೆ ಪೂರ್ವಕವಾಗಿ ವಿಸರ್ಜನೆ. ಯಾವಾಗ ಇಚ್ಛೆ ಪೂರ್ವಕವಾಗಿ ಸಾಧಾರಣಕ್ಕಿಂತ ಜಾಸ್ತಿ ಹೊತ್ತು ಹಿಡ್ಕೋತೀರ, ಸಾಧಾರಣವಾಗಿ ತೊಂದರೆ ಆಗಲ್ಲ. ಬಟ್ ನಮ್ಮ ಪರಿಸರದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಪರಿಸರದಲ್ಲಿ ಹೆಣ್ಮಕ್ಳಿಗೆ ಲಾಯಕ್ಕಾಗಿರೋ ಬಾತ್ರೂಮ್ ವಿಸರ್ಜನೆ ಮಾಡೋದಕ್ಕೆ ಸೌಕರ್ಯ ಇರಲ್ಲ. ಸೊ ಅವ್ರ ಮನೆಯಿಂದ ಹೊರಡೋಕ್ಕೆ ಮುಂಚೆನೇ ಹೆದರ್ಕೊಂಡಿರ್ತಾರೆ. ಯಾಕೆಂದರೆ ನಾವು ಗಂಡಸರು ತಪ್ಪಾದ್ರೂ ಗೋಡೆ ಕಡೆಗೆ ತಿರುಗ್ಬಿಟ್ಟು ಎಲ್ಲ ಒಂದು ಕಡೆ ಭಗವಂತ ಅಂತ ಮಾಡಿ ಮಾನ ಮರ್ಯಾದೆ ಇಲ್ಲದೆ ಮಾಡ್ಕೊಂಡ್ಬಿಡ್ತೀವಿ. ಆದರೆ ಅವ್ರಿಗೆ ಮಾಡೋ ಅವಕಾಶ ಇರಲ್ಲ. ಸೊ ಆ ಥರ ಇಟ್ಕೊಂಡು ಬಂದ ಅದೇ ಹ್ಯಾಬಿಟ್ ಆಗ್ಬಿಡುತ್ತೆ. ಬ್ಲ್ಯಾಡರಿಗೆ ಕೆಲಸ ಮಾಡೋದಕ್ಕೆ ಬುದ್ಧಿ ಮೂಲಕ ತಂದೆ ಮಗ
ವಯಸ್ಸಿಗೆ ಬಂದು ಮಗ ಹೇಳಿದ ಮಾತು ಕೇಳಲ್ಲ. ಮಗ ಬುದ್ಧಿವಂತ, ತಂದೆನೂ ಬುದ್ಧಿವಂತ, ಬಟ್ ಮಗ ಹೇಳಿದ ಮಾತು ಕೇಳಲ್ಲ. ಆ ಥರ ಬ್ಲ್ಯಾಡರು ಮನಸ್ಸಿನ ಮಾತನ್ನು ಕೇಳೋದು ನಿಲ್ಲಿಸ್ಕೊಂಡ್ಬಿಡುತ್ತೆ. ಇದನ್ನು ನಾನ್ ನ್ಯೂರೋಜೆನಿಕ್ ಬ್ಲ್ಯಾಡರ್ ಅಂದರೆ ಎಲ್ಲ ಅನಾಟಮಿ ಕರೆಕ್ಟ್ ಆಗಿದೆ, ತಂದೆ ಮಗನ ಮೇಲೆ ವಾತ್ಸಲ್ಯ ಪ್ರೀತಿ ಎಲ್ಲ ಇದೆ, ಬಟ್ ಹೇಳಿದ ಮಾತು ಕೇಳೋದು ಮಗ ನಿಲ್ಲಿಸ್ಬಿಡ್ತಾನೆ. ಬ್ಲ್ಯಾಡರ್ ಸ್ಟಾಪ್ಸ್ ಒಬೇಯಿಂಗ್ ದ ಮೈಂಡ್. ಈ ಥರ ಹೆಣ್ಮಕ್ಳಿಗಾದಾಗ ಮೂತ್ರ ವಿಸರ್ಜನೆ ಕ್ರಿಯೆಯಲ್ಲಿ ತಡ ಆಗುತ್ತೆ. ಇದು ಸುಮಾರು ಲೋಯರ್ ಸೋಷಿಯೋ ಎಕನಾಮಿಕ್ ಸ್ಟ್ಯಾಟಸ್, ಕಷ್ಟದ ಪರಿಸ್ಥಿತಿಯಿಂದ ಬೆಳೆದು ಬರೋ ಹೆಣ್ಮಕ್ಳಲ್ಲಿ 10 ಹೆಣ್ಮಕ್ಳಲ್ಲಿ ಒಬ್ಬರಿಗೆ ಕಾಣಿಸ್ಕೊಳ್ಳುತ್ತೆ. ಅಂದರೆ ಮೂತ್ರ ವಿಸರ್ಜನೆ ಅನಟಾಮಿಕಲಿ ಕರೆಕ್ಟ್ ಇದ್ದರು, ಪ್ರಾಸೆಸ್ ಕರೆಕ್ಟ್ ಇದ್ದರು, ವಿಸರ್ಜನೆ ಕ್ರಿಯೆ ಸರಿ ಇರಲ್ಲ. ಇದನ್ನು ಹಿನ್ಮೆನ್ ಸಿಂಡ್ರೋಮ್ ಅಂತ ಕರಿತೀವಿ. ಇದಕ್ಕೆ ಹಲವಾರು ತರೀಕೆ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಇದೆ. ಬಟ್ ಮೂತ್ರ ಹಿಡ್ಕೊಳ್ಳೋದ್ರಿಂದ ಚಿಕ್ಕ ವಯಸ್ಸು ಹೆಣ್ಮಕ್ಳಲ್ಲಿ ಮುಂದೆ ದೊಡ್ಡ ತೊಂದರೆ ಆಗೋ ಪಾಸಿಬಿಲಿಟಿ ಇರುತ್ತೆ. ಉಳಿದವರಲ್ಲಿ ಅಂಥ ತೊಂದರೆ ಅಥವಾ ಕಿಡ್ನಿ ಮೇಲೆ ಒತ್ತಡ ಹೇರೋ ಪ್ರಮೇಯ ಇರಲ್ಲ. ಮತ್ತು ಈಗ ಕೆಲವರಲ್ಲಿ ಸರ್ ವಯಸ್ಸಾತುರಂತಲೆಲ್ಲ ವಯಸ್ಸಲ್ಲಿ ಇದ್ದರಲ್ಲೂ ಕೂಡ ಯೂರಿನ್ ಪಾಸ್ ಆಗ್ತಾ ಇರುತ್ತೆ, ಅವಾಗ ಲೀಕೇಜ್ ಆಗ್ತಾ ಇರುತ್ತಲ್ಲ, ಇದು ಸೀರಿಯಸ್ ಇಶ್ಯೂನಾ? ಲೀಕೇಜ್ ಈಸ್ ಎ ಸೋಷಿಯಲ್ ಸೀರಿಯಸ್ ಇಶ್ಯೂ. ಮೂತ್ರ ವಿಸರ್ಜನೆ ನಿಯಂತ್ರಣದಲ್ಲಿಲ್ಲದೆ ಇದ್ದರೆ ಮದುವೆ ಮನೆಗೆ ಹೋಗೋದಾಗಲಿ, ಕೆಲಸಕ್ಕೆ ಹೋಗೋದಾಗಲಿ, ಎಲ್ಲಿ ಹೋಗೋದಕ್ಕೂ ನೀವು ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂದರೆ ನಿಮಗೆ ಬಾತ್ರೂಮ್ ಬೇಕಾದಾಗ ಬಾತ್ರೂಮ್ ಸಿಗದೇ ಇರ್ಬೋದು. ಈ ಏರ್ಕ್ರಾಫ್ಟಲ್ಲಿ ಟ್ರಾವೆಲ್ ಮಾಡಿದಾಗ ಒಂದೇ ಬಾತ್ರೂಮ್ ಇರುತ್ತೆ, ನೀವು ಫಸ್ಟ್ ಕ್ಲಾಸಲ್ಲಿದ್ದರೂ ಒಂದೇ ಬಾತ್ರೂಮ್ ಇರುತ್ತೆ. ನಿಮಗಿಂತ ಮುಂಚೆ ಯಾರಾದ್ರು ಒಳಗೋಗಿ ಸೇರ್ಕೊಂಡ್ಬಿಟ್ಟು ಅವ್ರು ಆಚೆಗೆ ಬರದೇ ಇದ್ದರೆ ತಕ್ಕದಿಮ್ಮಿ ಡ್ಯಾನ್ಸ್ ಆಗುತ್ತೆ. ಈಗ ಎಷ್ಟೇ ದುಡ್ಡು ಕೊಟ್ಟು ಎಷ್ಟೇ ದೊಡ್ಡ ಮನುಷ್ಯ ಆದರೂ ಆಕಾಶದಲ್ಲಿ ಕಾಯಬೇಕಾಗುತ್ತೆ. ಲೀಕೇಜ್ ಆಗ್ಬಿಟ್ರೆ ಮನ ಮರ್ಯಾದೆ ಹೊರಟೋಗುತ್ತೆ. ಸೊ ಲೀಕು ಸೋಷಿಯಲಿ ದೊಡ್ಡ ತೊಂದರೆ. ಇದು ಚಿಕ್ಕ ವಯಸ್ಸಲ್ಲೂ ಕಾಣಿಸ್ಕೊಳ್ಳುತ್ತೆ, ಗಂಡಸರಲ್ಲೂ ಕಾಣಿಸ್ಕೊಳ್ಳುತ್ತೆ, ಹೆಂಗಸರಲ್ಲೂ ಕಾಣಿಸ್ಕೊಳ್ಳುತ್ತೆ, ಯಾರನ್ನು ಸ್ಪೇರ್ ಮಾಡಲ್ಲ. ಬಟ್ ಯಾವ ವಯಸ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ, ಯಾವ ಕಾರಣಕ್ಕೆ ಕಾಣಿಸ್ಕೊಳ್ಳುತ್ತೆ, ಅದಕ್ಕೆ ಉಪಶಮನ ಮಾಡೋದು, ಅದಕ್ಕೆ ಟ್ರೀಟ್ ಮಾಡೋದು ತುಂಬ ವ್ಯತ್ಯಾಸ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಗಂಡಸರಲ್ಲಿ ಲೀಕೇಜ್ ಆದರೆ 50 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಯೂಶ್ವಲಿ ಮೂತ್ರನಾಳ ಯುರೆತ್ರ ಅಥವಾ ಪ್ರಾಸ್ಟೇಟ್ ದೊಡ್ಡದಾಗಿರೋದು, ನಾಳ ಚಿಕ್ಕದಾಗಿರೋದು, ಇದು ಕಾಮನ್ ಕಾಸ್. ಅದೇ ಹೆಂಗಸರಲ್ಲಿ ಲೀಕೇಜ್ 50 ವರ್ಷಕ್ಕಿಂತ ಜಾಸ್ತಿ ಕಾಣಿಸಿದ್ರೆ ಅವರಿಗೆ ಮಾಸಿಕ ನಿಂತಿರುತ್ತೆ. ಈಸ್ಟ್ರೋಜನ್ ದ್ರವ್ಯ ಶೇಖರಣೆ ಕಮ್ಮಿ ಕಾರಣದಿಂದ ಅವ್ರಿಗೆ ಆ ತೊಂದರೆ ಇರುತ್ತೆ. ಅದೇ ಯಾವ್ದಾದ್ರು ಹೆಣ್ಮಕ್ಳು ಹಿಸ್ಟ್ರೆಕ್ಟಮಿ, ಯೂಟ್ರಸ್ ತೆಗೆ ಆಪ್ರೇಷನ್ ಮಾಡಿಸ್ಕೊಂಡಾಗ ಅಚಾತುರ್ಯದಿಂದ ಏನಾದರೂ ಇಂಜುರಿ ಆಗಿಬಿಟ್ರೆ ಹೆಂಗಸರ ಭಾಗಕ್ಕೂ ಮೂತ್ರನಾಳದ ರಸ್ತೆಗೂ ಕನೆಕ್ಷನ್ ನಾಜಾಯಿಸ್ ಕನೆಕ್ಷನ್ ಆಗುತ್ತೆ. ಇದನ್ನು ಫಿಸ್ಟುಲಾ ಅಂತ ಕರಿತೀವಿ. ಅದೇ ಮಕ್ಕಳು ಹುಟ್ಟಿದಾಗ ಲೀಕೇಜು ಕಂಟ್ರೋಲೇ ಬರದೇ ಇದ್ದರೆ 2 ಕಾರಣ ಇರುತ್ತೆ. ಒಂದು, ಕಂಟ್ರೋಲ್ ಬಂದು ಆಮೇಲೆ ಬೆಡ್ ವೆಟ್ಟಿಂಗ್, ಹಾಸಿಗೆ ಒದ್ದೆ ಮಾಡೋದು. ಈ ಥರ ಇದ್ದರೆ ಮಾನಸಿಕವಾಗಿ ಇಲ್ಲ ತಂದೆ ತಾಯಿ ಇದು ವ್ಯತ್ಯಾಸದಿಂದ ಇಲ್ಲ ನಾಟ್ ಸೋ ಗುಡ್ ಫ್ಯಾಮಿಲಿ ಸರ್ಕಮ್ಸ್ಟಾನ್ಸಸ್ಸಿಂದ ಆಗಬಹುದು. ಅಥವಾ ಕಂಟ್ರೋಲೇ ಬರದೇ ಇದ್ದರೆ ಸ್ಪೈನಲ್ ಕಾರ್ಡ್ ಅಂದರೆ ಬುದ್ಧಿ, ಬ್ಲ್ಯಾಡರ್ ಕಂಟ್ರೋಲೇ ತಗೊಳ್ಳಿಲ್ಲ, ಮಗ ಡಿಂಟ್ ರೆಕಗ್ನೈಸ್ ದಿ ಫಾದರ್, ಆ ಥರನೂ ಆಗ್ಬೋದು. ಕಂಜೆನೆಟಲ್ ಅನಾಮಲಿಯಿಂದ ಆಗ್ಬೋದು, ಇಲ್ಲ ಮಗ ರೆಕಗ್ನೈಸಸ್ ಫಾದರ್ ಬಟ್ ಹೇಳಿರ್ತಿರೋ ಕೆಲಸ ಮಾಡಲ್ಲ, ಈ ಥರ ಆಗ್ಬೋದು. ಸೊ ಲೀಕೇಜ್ ಈಸ್ ಎ ಕಾಂಪ್ಲೆಕ್ಸ್ ಪ್ರಾಬ್ಲಮ್. ಆ್ಯಂಡ್ ಲೀಕೇಜ್ ಒಂಥರ ಲೀಕೇಜ್ ಅಲ್ಲ. ಲೀಕೇಜ್ ಹೆಂಗೆ ಅಂದರೆ, ನೀವು ಬಾತ್ರೂಮ್ ತಲುಪಕ್ಕೆ ಮುಂಚೆ ಲೀಕೇಜ್ ಆದರೆ ಕಂಟ್ರೋಲ್ ಮಾಡೋಕ್ಕಾಗ್ತಾರೆ, ಲೈಟ್ ಆನ್ ಮಾಡಿ ಇದು ಮಾಡೋಕ್ಕೆ, ಅದನ್ನು ಅರ್ಜಿನ್ ಕಾಂಟಿನೆನ್ಸ್ ಅಂತ ಕರಿತೀವಿ. ಕೆಮ್ಮಿದಾಗ, ಎದ್ದಾಗ, ಇಲ್ಲ ಎದ್ದು ಕೂತಾಗ ಲೀಕೇಜ್ ಆದ ಸ್ಟ್ರೆಸ್ ಇನ್ಕಾಂಟಿನೆನ್ಸ್, ಜೋರಾಗಿ ನಕ್ಕಿದ್ರೆ ಲೀಕ್ ಆದರೆ ಸ್ಟ್ರೆಸ್ ಅಂತ ಕರಿತೀವಿ. 3ನೇದು ಓವರ್ಫ್ಲೋ, ಪ್ರಾಸ್ಟೇಟ್ ದೊಡ್ಡದಾದ ಅಂದರೆ ನೀವು ಬಕೆಟು ಟ್ಯಾಪ್ ಕೆಳಗೆ ಇಟ್ರಿ, ಟ್ಯಾಪ್ ಕ್ಲೋಸ್ ಮಾಡೋಕ್ಕೆ ಮರ್ತ್ಬಿಟ್ರಿ, ಬಕೆಟ್ ತುಂಬಿದ್ಮೇಲೆ ತುಳುಕುತ್ತೆ. 4ನೇದು ಸ್ಟ್ರೋಕು, ನೀವು ಕೇಳಿಸ್ಕೊಂಡಿದ್ದೀರ, ಈ ಕೈ ಬಿದ್ದೋಯ್ತು, ಕಾಲು ಬಿದ್ದೋಯ್ತು, ಬುದ್ಧಿಲಿ ಯಾವುದೋ ಒಂದು ಭಾಗಕ್ಕೆ ಬ್ಲಡ್ ಸಪ್ಲೈ ತಾತ್ಕಾಲಿಕ ಕಮ್ಮಿ ಆದರೆ ಸ್ಟ್ರೋಕ್ ಅಂತ ಕರಿತೀವಿ. ಸ್ಟ್ರೋಕಿಂದ ರಿಕವರಿ ಯಾವಾಗ, ಅಥವಾ ಗರತಿರು ಮಗು ಹೆತ್ತ ಮೇಲೆ ಕಂಟ್ರೋಲ್ ವಾಪಸ್ ಬರೋಲ್ಲ ಬ್ಲ್ಯಾಡರ್ದು, ಯಾಕೆಂದರೆ ದೊಡ್ಡ ಯೂಟ್ರಸ್ಸು ಪಕ್ಕದ ಮನೆ ಅಮುಕ್ಬಿಟ್ಟಿರುತ್ತೆ ಬ್ಲ್ಯಾಡರ್ ವಾಪಸ್ ಕರೆಕ್ಟಾಗಿ ಕೆಲಸ ಮಾಡೋದಕ್ಕೆ ಟೈಮ್ ತಗೊಳುತ್ತೆ. ಸೊ ಹಲವಾರು ಕಾರಣಗಳಿಗೆ ನ್ಯೂರೋಜೆನಿಕ್ ಇನ್ಕಾಂಟಿನೆನ್ಸ್ ಅಂತ ಕೈ. ಸೊ ಲೀಕ್ ಈಸ್ ನಾಟ್ ಒನ್ ವರ್ಡ್. ಮನುಷ್ಯನಿಗೆ, ಸಾಮಾನ್ಯ ಮನುಷ್ಯನಿಗೆ ಮೂತ್ರ ವಿಸರ್ಜನೆ ಕ್ರಿಯೆ ಕಂಟ್ರೋಲಲ್ಲಿಲ್ಲ ಅಂತ ಅನಿಸಿಕೆ, ಬಟ್ ಅದರ ಹಿಂದೆ ಕಾರಣಗಳು ಹಲವಾರು ಇರುತ್ತೆ. ಆ್ಯಂಡ್ ಇಟ್ ಇಸ್ ಅ ಬಿಗ್ ಪ್ರಾಬ್ಲಮ್. ಹೆಂಗಸರಲ್ಲಿ 40 ವಯಸ್ಸಿನಿಂದ ಮುಂದಕ್ಕೆ 3 ಜನದಲ್ಲಿ ಒಬ್ಬರು ಲೀಕ್ ಆಗುತ್ತೆ. 10% ಮಾತ್ರ ಡಾಕ್ಟರ್ ಹತ್ರ ಕರೆಕ್ಟ್ ಟೈಮಿಗೆ ಬರ್ತಾರೆ, ಉಳಿದವರು ಸೋಷಿಯಲಿ ಇರ್ರೆಲೆವೆಂಟ್ ಆಗಿರ್ತಾರೆ. ಗಂಡಸರಲ್ಲಿ 40 ವರ್ಷಕ್ಕಿಂತ ಹೆಚ್ಚಿಗೆ ಇರೋರು 7 ಜನದಲ್ಲಿ ಒಬ್ಬರು ಲೀಕ್ ಇರುತ್ತೆ. ಅವ್ರು ಕರೆಕ್ಟಾಗಿ 90% ಜನ ಬಂದ್ಬಿಡ್ತಾರೆ, ಯಾಕಂದ್ರೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಸೊ ಹೆಂಗಸರಲ್ಲಿ ಬರಲ್ಲ,
ಗಂಡಸರಲ್ಲಿ ಎಲ್ಲರೂ ಬರ್ತಾರೆ. ಸೊ ಇಟ್ ಈಸ್ ಎ ಬಿಗ್ ಸೋಷಿಯಲ್ ಪ್ರಾಬ್ಲಮ್ ಅಮಾಂಗ್ಸ್ ವಿಮೆನ್. ಲೀಕ್ ಇಸ್ ಅ ಮೇಜರ್ ಪ್ರಾಬ್ಲಮ್. ಲೀಕನ್ನು ಅಡ್ರೆಸ್ ಮಾಡಿಸ್ಬೇಕು. ಕರೆಕ್ಟ್ ಟೈಮಾಗಿ ಕೇಳಿದ್ರೆ ಈ 17ನೇ ಜೂನಿಂದ 23 ಜೂನ್ ಈಸ್ ಕಾಲ್ಡ್ ವರ್ಲ್ಡ್ ಇನ್ಕಾಂಟಿನೆನ್ಸ್ ಡೇ. ಅಂದರೆ ಮೂತ್ರ ವಿಸರ್ಜನೆ ಕ್ರಿಯೆ ಸರಿಯಾಗಿ ಇಲ್ಲದೆ ಇರೋರಿಗೆ ಸಹಾಯ ಮಾಡೋ ವಾರ. ಆ್ಯಂಡ್ ಇಟ್ ಇಸ್ ಅ ಸೋಷಿಯಲ್ ಪ್ರಾಬ್ಲಮ್ ಮೋರ್ ದನ್ ಎ ಮೆಡಿಕಲ್ ಪ್ರಾಬ್ಲಮ್. ಬಟ್ ಸೊಲ್ಯೂಷನ್ ಇಸ್ ಅ ಮೆಡಿಕಲ್ ಸೊಲ್ಯೂಷನ್ ಆ್ಯಂಡ್ ನಾಟ್ ಎ ಸೋಷಿಯಲ್ ಸೊಲ್ಯೂಷನ್. ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ 90% ಜನ ಲೀಕ್ ಇರೋರಿಗೆ ಸರ್ಜರಿ ಏನೂ ಬೇಕಾಗಲ್ಲ. ಬರೀ ಜೀವನ ಶೈಲಿ, ಊಟ ತಿಂಡಿ, ಮಾತ್ರೆ, ಎಕ್ಸಸೈಸ್, ಕೌನ್ಸಿಲಿಂಗಲ್ಲೇ ಸರಿ ಹೋಗುತ್ತೆ. ಬರೀ 10% ಮಾತ್ರ ಇಂಟರ್ವೆನ್ಷನ್ ಬೇಕಾಗುತ್ತೆ. ಅದ್ರಲ್ಲಿ 1% ಮಾತ್ರ ಶಸ್ತ್ರಚಿಕಿತ್ಸೆ ಬೇಕಾಗುತ್ತೆ. ಸೊ 100 ಜನ ಮೂತ್ರ ವಿಸರ್ಜನೆ ಕ್ರಿಯೆ ಲಾಯಕ್ಕಾಗಿ ಮಾಡಿದೆ ಲೀಕ್ ಇರೋರಿಗೆ 99 ಜನಕ್ಕೆ ಡಾಕ್ಟರ್ ಕರೆಕ್ಟಾಗಿ ಕನ್ಸಲ್ಟೇಷನಲ್ಲಿ ಸರಿ ಹೋಗುತ್ತೆ ಅನ್ನೋದನ್ನು ಒಂದು ಮಾಹಿತಿ ಹೋಗಬೇಕು. ಯಾಕೆಂದ್ರೆ ಹೆದರ್ಕೋತಾರೆ, ಮೂತ್ರ ವಿಸರ್ಜನೆ ಸರಿ ಇಲ್ಲದೆ ಡಾಕ್ಟರ್ ಹತ್ರ ಹಿಡ್ದಾಕ್ಬಿಡ್ತಾರೆ, ಆಗಲ್ಲ ಸರಿ ಅಂತ. ಅದು ಸುಳ್ಳು. ಕೌನ್ಸಿಲಿಂಗ್, ಆಸ್ ಯು ಸೆಡ್, ಮೆಡಿಕೇಶನ್, ಲೈಫ್ ಸ್ಟೈಲ್ ಚೇಂಜಸ್, ಇಷ್ಟರಲ್ಲೇ 90% ಲಾಭ ಆಗುತ್ತೆ. ಸರ್, ಈಗ ನೀವು ಫೋರ್ಟಿಸ್ ಹಾಸ್ಪಿಟಲ್ ಎಷ್ಟು ಕೇಸಸ್ನ ನೀವು ನೋಡಿರ್ತಿರಲ್ಲ. ಫಾರ್ ಎಕ್ಸಾಂಪಲ್, ಯಾರೋ ಒಂದು ಹುಡುಗಿನ ಬಂದು ನಿಮಗೆ ಒಂದು ಗಾಬರಿಲಿ ಒಂದು ಹೇಳಿರ್ತಾರೆ. ಅವ್ರ ಸಮಸ್ಯೆ ಏನಾದರೂ ಪ್ರಾಬ್ಲಿ ಈ ನಂಬರ್ 1 ಯೂರಿನಿಗೆ ಹೋದಾಗ ಬ್ಲಡ್ ಕೂಡ ಹೋಗಿರುತ್ತೆ ಅಂತಂದ್ಬಿಟ್ಟು. ಈಗ ಕೆಲವೊಂದು ಸಾರಿ ನೀವು ತುಂಬ ಈ ಹೀಟ್ ಐಟಮ್ಸ್ನ ತಿಂದರೂ ಕೂಡ ನಿಮಗೆ ಬ್ಲಡ್ ಹೋಗುತ್ತೆ ಅಂತ ಹೇಳಿ ಯಾರ ಹತ್ರ ಮನೆಗಳಲ್ಲಿ ಡಿಸ್ಕಸ್ ಮಾಡಿದ್ರೆ ಹೀಟ್ ಜಾಸ್ತಿ ಆಗಿದೆ ಬಿಡು, ಭಯ ಪಡಬೇಡ ಅಂತ ಏನೋ ಇದು ಮಾಡ್ಬಿಡ್ತಾರೆ. ಬಟ್ ಈ ಯೂರಿನಲ್ಲಿ ಬ್ಲಡ್ ಹೋದರೆ ಅದೊಂದು ಸೀರಿಯಸ್ ಇಶ್ಯೂನೇ ಸರ್. ಅದಕ್ಕೆ ಯೂರಿನಲ್ಲಿ ಬ್ಲಡ್ ಹೋದರೆ ಸೀರಿಯಸ್ ಇಶ್ಯೂ. ಇದರಲ್ಲಿ 3 ಭಾಗದಲ್ಲಿ ನೋಡಬೇಕು. ಬೀಟ್ರೂಟ್ ತಿಂದುಬಿಟ್ಟು ರೆಡ್ ಹೋಗಿದ್ರೆ ನಾಟ್ ಎ ಸೀರಿಯಸ್ ಇಶ್ಯೂ. ಯಾಕೆಂದರೆ ಈ ಕಾಲದಲ್ಲಿ ನೀವು ಚೈನೀಸ್ ನೂಡಲ್ಸ್ ಚೆನ್ನಾಗಿ ಕಲರ್ ಹಾಕಿ ತಿಂದರೆ, ಅದೇ ಚೌಮೈನ್ ತಿಂದರೆ ಅದೇ ಕಲ್ಲರು ಮೂತ್ರದಲ್ಲೂ ಬರಬಹುದು. ಒಂದನೇದು. ಎರಡನೇದು, ನೋವಾಗಿ ಉರಿಯಾಗಿ ಮೂತ್ರದಲ್ಲಿ ರಕ್ತ ಹೋದರೆ ಜನರಲಿ ಇನ್ಫೆಕ್ಷನ್, ನಮ್ಮ ಭಾಷೆಯಲ್ಲಿ ಹೀಟ್. ವಯಸ್ಸಿಗೆ ಬಂದಿದ್ದ ಹುಡುಗ ಅಥವಾ ಹುಡುಗಿ ಆದರೆ ಹೀಟ್. ಮೂರನೇದು, ವಯಸ್ಸಿಗೆ ಬಂದಿದ್ದ ಹುಡುಗ ಹೀಟ್ ಆದರೆ ಹುಡುಗಿಗೆ ಮಾಸಿಕ ಇರುತ್ತೆ. ಸೊ ಅದು ಮಾಸಿಕ ಸರಿಯಾಗಿ ಹೈಜೀನ್ ಸರಿ ಇಲ್ಲದೆ ಇದ್ದರೆ ಮೂತ್ರದ ಜೊತೆ ಸಮ್ಮಿಶ್ರಣವಾಗಿ ಬರ್ಬೋದು. ಸೊ ಇಟ್ ಕುಡ್ ಬಿ ಎ ಫಾಲ್ಸ್ ಸ್ಟೋರಿ. ಬೇರೆ ಭಾಗದಲ್ಲಿ ಬಂದಿದ್ದು ಸಮ್ಮಿಶ್ರವಾಗಿ ಬಂತು. ಬಟ್ ಯಾವಾಗ ಯಾವುದು ನೋವು, ಯಾವುದು ತೊಂದರೆ ಇಲ್ಲದೆ ಮೂತ್ರದಲ್ಲಿ ರಕ್ತ ಕಾಣಿಸ್ಕೊಳ್ಳುತ್ತೆ, ದಟ್ ಈಸ್ ಅ ಮ್ಯಾಟರ್ ಆಫ್ ಗ್ರೇಟ್ ವರಿ. 90% ಈ ಥರ ಇದ್ದಾಗ ಕಿಡ್ನಿ ಅಥವಾ ಯುರೇಟರ್, ನಾಳ ಅಥವಾ ಬ್ಲ್ಯಾಡರು ಅಥವಾ ಯುರೇತ್ರ, ಈ ಯಾವುದಾದ್ರು ಒಂದು ಭಾಗದಲ್ಲಿ ಕ್ಯಾನ್ಸರ್ ಇರೋ ಸಂಭಾವನೆ ಇರುತ್ತೆ. ಸೊ ಮೂತ್ರದಲ್ಲಿ ನೋವು, ಉರಿ ಇದ್ದರೆ ಇನ್ಫೆಕ್ಷನ್ ಅಥವಾ ಕಲ್ಲು, ಸಾಧಾರಣ ತೊಂದರೆ, ಸಾಧಾರಣ ಸೊಲ್ಯೂಷನ್. ಬಟ್ ಮೂತ್ರದಲ್ಲಿ ರಕ್ತ ಕಾಣಿಸ್ಕೊಂಡ್ರೆ, ಬ್ಲಡ್ ಕಾಣಿಸ್ಕೊಂಡು ಏನೂ ನೋವಿಲ್ಲ, ಪೇನ್ಲೆಸ್ ಹೆಮೆಚೂರಿಯಾ, ನಮ್ಮ ಭಾಷೆಯಲ್ಲಿ ಬ್ಲಡ್ ಇನ್ ಯೂರಿನ್ ಹೆಮೆಚೂರಿಯಾ, ಪೇನ್ಲೆಸ್ ಬ್ಲಡ್ ಇನ್ ಯೂರಿನ್ ಇಸ್ ಅ ಮ್ಯಾಟರ್ ಆಫ್ ಗ್ರೇಟ್ ವರಿ, ನೀಡ್ಸ್ ಈ ಅರ್ಜೆಂಟ್ ಇನ್ವೆಸ್ಟಿಗೇಷನ್. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಇದು ಏನು ನೋಟಿಸ್ ಮಾಡಬೇಕು, ಬರೀ ಕೆಂಪು ಕಲರ್ ಮೂತ್ರ ಬಂತ ಅಥವಾ ಹೆಕ್ಕಳಿಕೆ ಬಂತ. ಹೆಕ್ಕಳಿಕೆ ಗೋಡಂಬಿ ಅಥವಾ ಕಾಳು ಥರ ಇತ್ತಾ, ಇಲ್ಲ ಥ್ರೆಡ್ ಥರ ಇತ್ತಾ, ದಾರದ ಥರ ಇತ್ತು. ದಾರದ ಥರ ಇದ್ದರೆ ಸೆಕೆಂಡ್ ಫ್ಲೋರಿಂದ ಬಂದಿರುತ್ತೆ, ಕಿಡ್ನಿ ಅಥವಾ ಯುರೇಟ್ರು. ಯಾಕೆಂದರೆ ಯುರೇಟ್ರು ಅದನ್ನು ಹೊಸದಿರುತ್ತೆ, ನಮ್ಮ ಚಪಾತಿ ಹೊಸದಿರುತ್ತೆ. ಸೆಕೆಂಡ್ ಫ್ಲೋರಿಂದ ಬಂದಿರುತ್ತೆ. ಅದೇ ಹೆಕ್ಕಳಿಕೆ ಥರ ಬಂದರೆ ಅದು ಬ್ಲ್ಯಾಡರ್ ಅಥವಾ ಅದ್ರ ಕೆಳಗಡೆ, ಅಂದರೆ ಗ್ರೌಂಡ್ ಫ್ಲೋರು ಬೇಸ್ಮೆಂಟಿಂದ ಬಂದಿರುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಒಂದು ಹೇಳಿದ್ರೆ ನಮಗೆ ಯಾವ ರೀತಿ ಇನ್ವೆಸ್ಟಿಗೇಟ್ ಮಾಡಬೇಕು ಅನ್ನೋದು ವಯಸ್ಸಿನ ಮೇಲೂ ನಿರ್ಭರ ಇರುತ್ತೆ. 60 ವರ್ಷ ಮೇಲಿದ್ದರೆ ಯೂಶಲಿ ಬ್ಲ್ಯಾಡರಲ್ಲಿ ಕ್ಯಾನ್ಸರ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಬಟ್ ಕಿಡ್ನಿ ಕ್ಯಾನ್ಸರ್ ಏನು ಅಂದರೆ ಬಹಳ ಕುತೂಹಲಕಾರಿ ಸಂಗತಿ ಏನಂದರೆ 25ರಿಂದ 45 ಅದೊಂದು ಏಜ್ ಗ್ರೂಪು, 65ರಿಂದ 80 ಈ 2 ಏಜ್ ಗ್ರೂಪಲ್ಲಿ ಕಿಡ್ನಿ ಕ್ಯಾನ್ಸರ್ ಜಾಸ್ತಿ ಮಟ್ಟದಲ್ಲಿ ಕಾಣಿಸುತ್ತೆ. 25ರಿಂದ 45. ಆ್ಯಂಡ್ ಫಾರ್ ಯುವರ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್, ಹಳೆ ಕಾಲದಲ್ಲಿ ಕಿಡ್ನಿ ಕ್ಯಾನ್ಸರ್, ನಾನು KEM ಆಸ್ಪತ್ರೆಯಲ್ಲಿ MCH ಯೂರಾಲಜಿ ಮಾಡ್ತಿದ್ದಿದ್ದು ಸುಮಾರು 32 ವರ್ಷದ ಕೆಳಗೆ. ಆ ಕಾಲದಲ್ಲಿ KEM, ಟಾಟಾ ಹಾಸ್ಪಿಟ್ಲ್ ಇವೆರಡೇ ಕ್ಯಾನ್ಸರಿಗೆ ಗಣ್ಯವಾದ 5 ಸ್ಟೇಟಿಂದ, ನಾರ್ತ್ ಆ್ಯಂಡ್ ವೆಸ್ಟ್ ಆಫ್ ಇಂಡಿಯಾ, ಪ್ರತಿ ಟ್ರೈನಲ್ಲೂ 30-40 ಪೇಷಂಟ್ ಬರೋರು ನಮಗೆ. ಪ್ರತಿ ಟ್ರೈನಲ್ಲೂ OPDಗೆ ಒಂದು ದಿನಕ್ಕೆ 30-40 ಪೇಷಂಟ್ ಫ್ರಮ್ ರಾಜಸ್ಥಾನ್ ಎಲ್ಲ ಕಡೆ ಇತ್ತು. ಆ ಕಾಲದಲ್ಲಿ ಅಡ್ವಾನ್ಸ್ ಕ್ಯಾನ್ಸರ್ ಬರೋದು ಅಂದರೆ ಕಿಡ್ನಿಯಿಂದ ಬೇರೆ ಕಡೆಗೆ, ಬೆಂಗಳೂರಲ್ಲಿ ಹುಟ್ಕೊಂಡು ಹುಬ್ಳಿ, ಧಾರವಾಡ, ದಿಲ್ಲಿ ಅಲ್ಲಿ ತನಕ ಸ್ಪ್ರೆಡ್ ಆಗಿರೋದು.
ಯಾಕೆಂದರೆ ಆ ಕಾಲದಲ್ಲಿ ಇನ್ವೆಸ್ಟಿಗೇಷನ್ ಇರಲಿಲ್ಲ. ಈ ಕಾಲದಲ್ಲಿ ಏನಾಗುತ್ತೆ, ಅಲ್ಟ್ರಾಸೌಂಡು, CT ಸ್ಕ್ಯಾನು ಕಮ್ಮಿ ವೆಚ್ಚದಲ್ಲಿ ಎಲ್ಲ ಕಡೆ ಇದೆ. ನೀವು ಕಾರವಾರಕ್ಕಾದರೂ ಹೋಗಿ, ಕಲಬುರ್ಗಿಗಾದ್ರೂ ಹೋಗಿ ಈಸಿಯಾಗಿ ಸಿಗುತ್ತೆ, ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ, ಬೇಗ ಡಿಟೆಕ್ಟ್ ಮಾಡ್ಬೋದು. ಬೇಗ ಆವಾಗ ಇನ್ಸಿಡೆಂಟಲ್ ಲೋಮಾ ಅಂತ ಕರಿತೀವಿ. ಅಂದರೆ ಯಾರ್ದೋ ಮದುವೆಗೆ ಹೋಗಿ ನಿಮ್ಮ ಹುಡುಗಿ ಇಷ್ಟ ಆದರೆ ನೀವು ಮದುವೆಗೆ ಒಪ್ಕೊಂಡ್ರೆ, ನೀವು ಹೋಗಿದ್ದು ಇನ್ಯಾರ್ದೋ ಮದುವೆ ಅಟೆಂಡ್ ಮಾಡೋಕ್ಕೆ, ಇನ್ಸಿಡೆಂಟಲ್ ಆಕಸ್ಮಿಕವಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಪಾಸ್ಪೋರ್ಟ್ ಮಾಡಿಸ್ಕೊಳ್ಳೋಕ್ಕೆ, ಜಾಬ್ ಇಂಟರ್ವ್ಯೂಗೆ, ಜಾಬ್ ಚೇಂಜ್ ಮಾಡಿದಾಗ, ಇಲ್ಲ ನೀವು ಫಾರಿನ್ಗೆ ಹೋಗಬೇಕು ಅಂತ, ಇಲ್ಲ ಟ್ರಿಪ್ ಹೋಗಬೇಕಾದಾಗ ಪೇಷಂಟ್ ಇವರು ಯಾ ಕಂಪನಿಯವರು, ಎಂಪ್ಲಾಯರು, ಇಲ್ಲ ಪಾಸ್ಪೋರ್ಟ್ ಅಥಾರಿಟಿನೋ, ಇಲ್ಲ ವೀಸಾ ಅಥಾರಿಟಿನೋ ನಿಮಗೆ ಅದು ಒಂದು ಈ ಟೆಸ್ಟ್ಗಳು ಮಾಡ್ಕೊಂಬಂದ್ರೆ ನಿಮಗೆ ವೀಸಾ ಕೊಡೋದು. ಯಾಕಂದ್ರೆ ನಮ್ಮ ದೇಶಕ್ಕೆ ಬಂದು ನೀವು ರೋಗಿ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಮ್ಯಾಂಡೇಟರಿ ಒಂದಷ್ಟು ಟೆಸ್ಟ್ಗಳು ಇದ್ದೇ ಇರುತ್ತೆ. ಆವಾಗ ಚಿಕ್ಕ ವಯಸ್ಸಿನವ್ರು ಹೆದರ್ಕೊಂಡ್ಬರ್ತಾರೆ. ಸರ್, ಐ ಆಮ್ ಸಪೋಸ್ ಟು ಗೋ ಟು ಯುನೈಟೆಡ್ ಸ್ಟೇಟ್ಸ್ ಇನ್ 2 weeks, ಅಲ್ಟ್ರಾಸೌಂಡ್ ಇಸ್ ಶೋಯಿಂಗ್ ಮಿ ಅ ಟ್ಯೂಮರ್. ಸೊ ಈ ಥರ ಇರೋವಾಗ ನೀವು ಅವ್ರನ್ನ ಕೇಳಿದ್ರೆ, ಹಾಂ 1 day ಎಕ್ಸಸೈಸ್ ದ ಲಾಟ್, ಅವತ್ತು ನನಗೆ ಮೂತ್ರದಲ್ಲಿ ರಕ್ತ ಕಾಣಿಸಿತ್ತು 2 months ago, ಅದು ಹೇಳ್ತಾರಾಗ. ದೇ ವುಡ್ ಹ್ಯಾವ್ ಡಿಸ್ರಿಗಾರ್ಡೆಡ್ ಇಟ್. ನೀವು ಹೇಳ್ದಂಗೆ ಹೀಟು. ಕರೆಕ್ಟ್. ಸೊ ಈಗ ಕ್ಯಾನ್ಸರ್ ಕಿಡ್ನಿ 100 ಕಿಡ್ನಿ ಡಯಾಗ್ನೋಸ್ ಆದರೆ ನಮ್ಮ ಭಾರತ ದೇಶದಲ್ಲಿ 50 ಟ್ಯೂಮರು ಇನ್ಸಿಡೆಂಟಲ್, ಅವ್ರಿಗೆ ಏನೂ ಇರೋಲ್ಲ, ಕಟ್ಟ ಇರ್ತಾರೆ. ಬೇರೆ ಏನೋ ಕಾರಣಕ್ಕೆ ಅಲ್ಟ್ರಾಸೌಂಡೋ CT ಸ್ಕ್ಯಾನೋ ಮಾಡಿಸಿದಾಗ ಒನ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ವಾಸ್, ತಾಯಿ US ಹೋಗ್ತಿದ್ರು, ಮಗ US ಕಳ್ಸೋಕ್ಕೆ ವೀಸಾ ಮಾಡ್ಸೋಕೊಳ್ದ. ಡಯಾಗ್ನೋಸ್ಟಿಕ್ ಸೆಂಟರಲ್ಲಿ ತಾಯಿ ಜೊತೆ ಒಂದು 50% ಡಿಸ್ಕೌಂಟಿಗೆ ಇನ್ನೊಂದು ಅಲ್ಟ್ರಾಸೌಂಡ್ ಮಾಡ್ತೀವಿ ಅಂತ ಹೇಳಿ. ಸೊ ಮಗ ಅಲ್ಟ್ರಾಸೌಂಡ್ ಮಾಡಿಸ್ಕೊಂಡ, ತಾಯಿ ಫಸ್ಟ್ ಕ್ಲಾಸಾಗಿದ್ಲು, ಮಗನಿಗೆ ಟ್ಯೂಮರ್ ಸಿಕ್ತು. ಸೊ ಈ ಥರ ಇನ್ಸಿಡೆಂಟಲ್ ಲೋಮಾ ಇಸ್ ಅ ವೆರಿ ಪವರ್ಫುಲ್ ವೇ. ಆ ಕೇಸಲ್ಲಿ ಏನಾಯಿತು? ದೆನ್ ಅದನ್ನು ಮುಂದಕ್ಕೆ ಪ್ಲ್ಯಾನ್ ಮಾಡಿ ಮುಂದೆ ಹಳೆ ಕಾಲದಲ್ಲಿ, ನಾನು ಟಾಟಾಲಿದ್ದಾಗ ಕಿಡ್ನಿಲಿ ಕ್ಯಾನ್ಸರ್ ಇದೆ, ಕಿಡ್ನಿ ತೆಗಿತಿದ್ವಿ. ಈ ಕಾಲದಲ್ಲಿ ಕಿಡ್ನಿಲಿ ಕ್ಯಾನ್ಸರ್ ಇದ್ದರೆ ಬರೀ ಟ್ಯೂಮರ್ ತೆಗಿತೀವಿ, ಕಿಡ್ನಿ ಬಿಟ್ಬಿಡ್ತೀವಿ. ಆ ಆವಿಷ್ಕಾರ ರೋಬೋಟಿಂದ ಆಗಿದೆ. ಸೊ ಆ ಕಾಲದಲ್ಲಿ ನಾವು ಮನುಷ್ಯ ಮೋರ್ ಇಂಪಾರ್ಟೆಂಟ್ ದೆನ್ ಕಿಡ್ನಿ. ಈ ಕಾಲದಲ್ಲಿ ಸಕ್ಕರೆ ಕಾಯಿಲೆ, BP ಕಾಯಿಲೆ ಇರೋದ್ರಿಂದ ಆಗಲೇ ಕಿಡ್ನಿ ಸುಸ್ತೊಡ್ದಿರುತ್ತೆ. ಸೊ ಎಷ್ಟು ಕಿಡ್ನಿ ಉಳಿಸಿದ್ರೆ ಅಷ್ಟು ಲಾಭ. ಸೊ ಈ ಕಾಲದಲ್ಲಿ ನೆಫ್ರಾನ್ ಸ್ಪೇರಿಂಗ್ ಸರ್ಜರಿ, ಅಂದರೆ ಕಿಡ್ನಿ ಎಷ್ಟು ಉಳಿಸೋಕ್ಕಾಗುತ್ತೆ ಉಳಿಸಿ, ಆ ಗಂಟು ಟ್ಯೂಮರು ಪ್ಲಸ್ 0.1 mm ಅಷ್ಟೇ ತೆಗೆಯೋದು. ಸೊ ಆದಷ್ಟು ಕಿಡ್ನಿ ಉಳಿಸ್ತೀವಿ. ಇದಕ್ಕೆ ಕಾರಣ ಏನು ಅಂದರೆ, ಲಿವರ್ ಹೆಂಗಿದೆ, ಹೆಂಗಸ ಮನೋಭಾವ. ನೀವು ಚೆನ್ನಾಗಿ ಆಲ್ಕೋಹಾಲ್ ಅಬ್ಯೂಸ್ ಮಾಡಿ ತಿರುಪತಿಗೆ ಹೋಗಿ ಆಲ್ಕೋಹಾಲ್ ಬಿಟ್ಬಿಟ್ರೆ 1 ವರ್ಷದ ನಂತರ ಲಿವರ್ ಬೆಳೆದ್ಬಿಡುತ್ತೆ. ಸೊ ವಾಪಸ್ ಬೆಳ್ಕೊಳ್ಳುತ್ತೆ. ಯಾಕೆಂದರೆ ಒಂದು ಸೆಲ್ಲು ಹೆಂಗಸ್ ಮನೋಭಾವ, ಅದಕ್ಕೆ ಕೆಪಾಸಿಟಿ ಇರುತ್ತೆ, ಇನ್ನೊಂದು ಸೆಲ್ ಕ್ರಿಯೇಟ್ ಮಾಡುತ್ತೆ. ಸೊ ನಿಮ್ಗೆ ಅರ್ಧ ಲಿವರ್ ನಾನು ನಿಮಗೆ ಕೊಟ್ಟರೆ, ನಿಮ್ಮ ಲಿವರು ಫುಲ್ ಲಿವರ್ ಆಗುತ್ತೆ 1 ವರ್ಷಕ್ಕೆ, ನನ್ನ ಲಿವರ್ ವಾಪಸ್ ಬೆಳ್ಕೊಳ್ಳುತ್ತೆ. ಸೊ ಬೋತ್ ಆಫ್ ಅಸ್ ಅವೇ ಫುಲ್ ಲಿವರ್. ಬಟ್ ಕಿಡ್ನಿ ಗಂಡಸ್ತರ ನಾವಿಬ್ಬರು ಕೆಲಸ ಮಾಡ್ತೀವಿ, ಒಂದು ಒಳ್ಳೆ ಪಾಡ್ಕ್ಯಾಸ್ಟ್ ಕಂಪನಿ ತೆಗೆಯೋಣ ಅಂತ ಹೋಗಿ ನಾವು ಓಡೋಗ್ಬಿಡ್ತೀನಿ. ನೀವು 2 ಹೊತ್ತು ದುಡಿದು ನನ್ನ ಕೆಲಸನೂ ಮಾಡ್ಬೇಕು. ಗಂಡಸರು ಮಗು ಹುಟ್ಸೋಕ್ಕಾಗಲ್ಲ, ಸೊ ಹೆಂಗಸರು ಹುಟ್ಟಕ್ಕಾಗ. ಕಿಡ್ನಿ ಹಂಗೆ. ಸೊ ಒಂದು ಕಿಡ್ನಿ ಹೋಗ್ಬಿಟ್ರೆ ಇನ್ನೊಂದು ಕಿಡ್ನಿ ಡಬ್ಬಲ್ ದುಡಿಯುತ್ತೆ, ದೊಡ್ಡದಾಗುತ್ತೆ, ಡಬ್ಬಲ್ ದುಡಿಯುತ್ತೆ, ಸುಸ್ತೊಡಿಯುತ್ತೆ. ಸೊ ಕಿಡ್ನಿ ಉಳಿಸೋದು ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ಕಿಡ್ನಿಗೆ ರೀಪ್ಲೇಸ್ಮೆಂಟ್ ಇಲ್ಲ. ಏನು ದೇವರು ಕೊಟ್ಟಿದ್ದಾನೆ. ಒನ್ ಆಫ್ ದ ರೀಸನ್ಸ್ ವೈ ದ ಲೆಂತ್ ಆಫ್ ಲೈಫ್ ಇಸ್ ಲಿಮಿಟೆಡ್ ಇಸ್ ನಾಟ್ ದ ಬ್ರೈನ್ ಆ್ಯಂಡ್ ದ ಹಾರ್ಟ್, ಇಟ್ ಇಸ್ ದ ಕಿಡ್ನಿ. ಹೃದಯಕ್ಕೆ ನೀವು ಆರ್ಟಿಫಿಷಿಯಲ್ ಹಾರ್ಟು ಬ್ಯಾಗಲ್ಲಿ ಇಟ್ಕೊಂಡು 4 ಬ್ಯಾಟ್ರಿ ಹಾಕ್ಕೊಂಡು ಓಡಾಡ್ಬೋದು. ಬುದ್ಧಿ ಇಲ್ದೇರೋ ಪರವಾಗಿಲ್ಲ, ಯಾರೋ ನೋಡ್ಕೋತಾರೆ. ಬಟ್ ಕಿಡ್ನಿ ಇಲ್ದೇರೋ ಏನೂ ಮಾಡೋಕ್ಕಾಗಲ್ಲ. ಇಲ್ಲ ಡಯಾಲಿಸಿಸ್ ಮಾಡಿಸ್ಕೋಬೇಕು, ಇಲ್ಲ ಸರಿಯಪ್ಪ ರಾಜಣ್ಣ ನಂಗೆ ಸಾಕು ಈ ಜೀವನ ಅಂತ ನೋಡಬೇಕು. ಸೊ ಇಟ್ ಈಸ್ ದಿ ಎಂಜಿನ್ ಆಫ್ ದ ಹ್ಯೂಮನ್ ಬಾಡಿ. ಸರ್, ಈಗ ಹಂಗಾದ್ರೆ ಅದೇ ಕಿಡ್ನಿ ಈಗ ಫೇಲ್ಯೂರ್ ಆಗತ್ತೆ ಅನ್ನೋದಾದರೆ, ಈಗ ನಿಮ್ಮ ಕಿಡ್ನಿ ಹಾಳಾಗ್ತಿದೆ ಅಥವಾ ಒಂದಿನ ಫೇಲ್ಯೂರ್ ಆಗುತ್ತೆ ಅನ್ನೋದಾದರೆ, ನಿಮಗೆ ಮುಂಚೆನೇ ಒಂದಷ್ಟು ಸಿಂಪ್ಟಮ್ಸ್ ತಿಳಿಸ್ಕೊಡುತ್ತೆ ಬಾಡಿಲಿ. ಇದು ಬ್ಯೂಟಿಫುಲ್. ಆ ಥರದ್ದು ಏನೇನು ಸರ್, ಏನೇನು ಸಿಂಪ್ಟಮ್ಸ್? ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಕ್ವೆಶನ್. ಜನ ಏನು ತಿಳ್ಕೊತಾರೆ ಅಂದರೆ, ಕಿಡ್ನಿ ಇಸ್ ಓನ್ಲಿ ಎ ಕ್ಲೀನಿಂಗ್ ಆರ್ಗನ್. ಅಂದರೆ ನಾನು ತಿಂದೆ, ನನಗೆ ಬೇಡದೇವರೋದನ್ನು ಆಚೆ ಕಳಿಸ್ತಾರೆ ಮಾಡಿದ್ದು. BBMP ಆಫ್ ದ ಹ್ಯೂಮನ್ ಬಾಡಿ. ಕಸ ಆಚೆಗೆ ತಾಕೋದು, ಯಾರೋ ಬರ್ತಾರೆ ಎತ್ತಾಕೊಂಡು ಹೋಗ್ತಾರೆ. ನನ್ನ ಮನೆ ಮುಂದೆ ಎಷ್ಟೊತ್ತಿಗೆ ಬರ್ತಾರೆ, ಯಾವಾಗ ಬರ್ತಾರೆ ಗೊತ್ತಿಲ್ಲ ಸರ್, ಕಸ ಎತ್ಕೊಂಡು ಹೋಗ್ತಾರೆ. ದಟ್ ಈಸ್ ಕಿಡ್ನಿ. ಏನು ತಿಂದರೂ ಅರಗಿಸ್ಕೊಂಡು ಬೇಡದಾಗ ಆಚೆ ಕಳಿಸ್. ಬಟ್ ಕಿಡ್ನಿದು ಸ್ವಾರಸ್ಯಕರ ಏನು ಅಂದರೆ, ನಿಮ್ಮ ಹಿಮೋಗ್ಲೋಬಿನ್ನು, ನಿಮ್ಮ ರಕ್ತನ ರೆನ್ಯೂ ಮಾಡೋದು ಕಿಡ್ನಿ. ಎರಿಥ್ರೋಪಾಯ್ಟಿನ್ ಅಂತ ಒಂದು ವಸ್ತು ಕ್ರಿಯೇಟ್ ಮಾಡಿ, ನೀವು ತಿಂದಿದ್ದ ಆಹಾರದಲ್ಲಿ ಐರನ್ನು ಎಲ್ಲ ತಗೊಂಡು ಅದನ್ನು ಹಿಮೋಗ್ಲೋಬಿನ್ ಕನ್ವರ್ಟ್ ಮಾಡುತ್ತೆ. ಅದು ಕಿಡ್ನಿ ಕೆಲಸ. ಅದು ಕಿಡ್ನಿ ಒಂದೇ ಮಾಡೋಕ್ಕಾಗೋದು. ಸೊ ನೀವು ಕಿಡ್ನಿ ಇಲ್ಲದೆ ಇದ್ದರೆ ನೀವು ಆಚೆಯಿಂದ ಎರಿಥ್ರೋಪಾಯ್ಟಿನ್ ತಗೋಬೇಕು. ಇಂಜೆಕ್ಷನ್ನು 21 ದಿವಸಕ್ಕೆ ಒಂದ್ಸಲಿ ಎರಿಥ್ರೋಪಾಯ್ಟಿನ್ ತಗೋಬೇಕು. ಎರಿಥ್ರೋಪಾಯ್ಟಿನ್ ಇಲ್ಲದೆ ನೀವು ತಿಂದಿದ್ದ ಸೊಪ್ಪು, ಬೆಲ್ಲ, ಖರ್ಜೂರ ಅವೆಲ್ಲವೂ ಹಿಮೋಗ್ಲೋಬಿನ್ ಆಗಲ್ಲ. ಅವು ಹಾಗೆ ಉಳ್ಕೊಳ್ಳುತ್ತೆ. ಅಂದರೆ ಅಡುಗೆ ಮಾಡೋದಕ್ಕೆ ಸಾಮಗ್ರಿ ಎಲ್ಲ ಇರುತ್ತೆ, ಬಟ್ ಊಟ ತಯಾರಾಗಲ್ಲ. ಸೊ ಅದೊಂದು
ಮೂರನೇದು ನಿಮ್ಮ ಬ್ಲಡ್ ಪ್ರೆಷರ್ ರೆಗ್ಯುಲೇಷನ್, ನಿಮ್ಮ ಸಮತೋಲನ, ಬಿ ಪಿ ಸಮತೋಲನ, ಅದು ಕಿಡ್ನಿಗೆ ಮಾಡೋಕ್ಕಾಗೋದು. ಕಿಡ್ನಿ ಇಲ್ದಿರೋ ಬುದ್ಧಿ ಏನು ಹೇಳಿದ್ರು ನಿಮ್ಮ ಬಿ ಪಿ ರೆಗ್ಯುಲೇಟ್ ಆಗಲ್ಲ. ಅದಕ್ಕೆ ಕಿಡ್ನಿ ಸರಿ ಹೋಗದೇ ಇರೋ ಬಿ ಪಿ ಜಾಸ್ತಿ ಆಗುತ್ತೆ, ಅಥವಾ ಬಿ ಪಿ ಜಾಸ್ತಿ ಆದಾಗ ಕಿಡ್ನಿ ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ, ಅದಕ್ಕೆ ಅತಿಶಯ ಕೆಲಸ ಆಗುತ್ತೆ, ತಡ್ಕೊಳಕ್ಕಾಗಲ್ಲ. ನಾಲ್ಕನೇದು ನಿಮ್ಮ ಎಲೆಕ್ಟ್ರೋಲೈಟ್ಸ್, ಸತ್ವದ ಬ್ಯಾಲೆನ್ಸ್, ಸೋಡಿಯಂ, ಪೊಟ್ಯಾಸಿಯಂ, ಕ್ಲೋರೈಡ್, ಇದರ ಬ್ಯಾಲೆನ್ಸು. ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಜನಕ್ಕೆ ಏನು ಗೊತ್ತಾಗಲ್ಲ ಅಂದರೆ ನೀರು ಆಚೆ ಕಳಿಸೋದು. ನೀವು ನೀರು ಕುಡಿದ್ರಲ್ಲ ಅದನ್ನು ಆಚೆ ಕಳಿಸ್ಬೇಕಾದ್ರೆ ಕಿಡ್ನಿ ಒಂದೇ ಕಳ್ಸೋಕ್ಕಾಗಲ್ಲ, ಇನ್ಯಾರೂ ಕಳ್ಸೋಕ್ಕಾಗಲ್ಲ. ಸೊ ಅದಕ್ಕೆ ಕಿಡ್ನಿ ಫೇಲ್ಯೂರ್ ಆದಾಗ ಲಂಗ್ಸಲ್ಲಿ ನೀರು ತುಂಬ್ಕೊಳ್ಳುತ್ತೆ. ನೀವು ಕೇಳಿದ್ರೆ ಹೆಂಗೆ ಗೊತ್ತಾಗುತ್ತೆ ಅಂತ, ನಿಮ್ಮ ಫ್ರೆಂಡು, ನಿಮ್ಮ ಮಿಸ್ಸಸ್ಸು, ನಿಮ್ಮ ತಂದೆ, ನಿಮ್ಮ ತಾಯಿ ಮಲ್ಕೊಳ್ಳೋವಾಗ 1 ದಿಂಬು ಬಿಟ್ಕೊಂಡು ಮಲ್ಕೊಳ್ಳೋರು 2 ದಿಂಬು ಬಿಟ್ಕೊಂಡು ಮಲ್ಕೊಂಡ್ರೆ ಮ್ಯಾಟರ್ ಫಾರ್ ವರಿ. ಯಾಕೆಂದರೆ ರಾತ್ರಿ ಹೊತ್ತು ನೀರು ಲಂಗೊಳಗೆ ಕೊಟ್ಟೋಗುತ್ತೆ. ಸೊ ಉಸಿರು ಕಟ್ಟದಂಗೆ ಆಗುತ್ತೆ, ಭಯ ಆಗುತ್ತೆ, ಎದ್ದು ಕೂತ್ಕೋತಾರೆ. ಅದನ್ನು ಪಲ್ಮನರಿ ಎಡಿಮಾ ಅಂತ ಕರಿತೀವಿ. ಅದಕ್ಕಿಂತ ಮುಂಚೆ ಸುಸ್ತಾಗುತ್ತೆ, ಯಾಕಂದ್ರೆ ಹಿಮೋಗ್ಲೋಬಿನ್ ಇಲ್ಲ. ಸೊ ಹಿಮೋಗ್ಲೋಬಿನ್ ಇಲ್ದರೆ ನೀವು ಬುದ್ಧಿ ಜೋಶ್ ಇರ್ಬೋದು, ವಂಡರ್ಫುಲ್ ಡ್ರೈವರ್, ಬ್ಯಾಡ್ ಕಾರ್, ಓಡಲ್ಲ ಗಾಡಿ. ಸೊ ಸುಸ್ತಾಗುತ್ತೆ, ವಾಕರ್ಗೆ ವಾಂತಿ ಆಗುತ್ತೆ, ಯಾಕೆಂದರೆ ಎಲೆಕ್ಟ್ರೋಲೈಟ್ ಸಮತೋಲನ ಇರೋಲ್ಲ. ಸಿಡಿಯೋಷ್ಟು ನೋವುತ್ತೆ, ಯಾಕೆಂದರೆ ಬಿ ಪಿ ಜಾಸ್ತಿ ಆಗುತ್ತೆ, ಹೆಡ್ಏಕ್ ಬರುತ್ತೆ. ಆಮೇಲೆ ಹೃದಯದ ಬಡಿತದ ಕಂಟ್ರೋಲ್ ಇರಲ್ಲ, ಯಾಕೆಂದರೆ ಪೊಟ್ಯಾಷಿಯಂ ಅಂಶ ಜಾಸ್ತಿ ಆದರೆ ಹೃದಯ ಅತಿಶಯ ಬಡ್ಕೊಳುತ್ತೆ, ಕಮ್ಮಿ ಆದರೆ ಕೆಲಸ ಸರಿಯಾಗಿ ಮಾಡೋದು. ಸೊ ಈ ರೀತಿ ಸಟಲ್ ಚೇಂಜಸ್ ಇರುತ್ತೆ. ನಮ್ಮ ಭಾಷೆಯಲ್ಲಿ ಯಾಕೋ ಗುರು ನನಗೆ ಫೀಲಿಂಗ್ ಸರಿ ಇಲ್ಲಮ್ಮ, ಈಚೆಗೆ ಜೋಶ್ ಇಲ್ಲ, ಕರೆಕ್ಟ್. ಆ್ಯಂಡ್ ಹಾಸಿಗೆಯಲ್ಲಿ ಸಂತುಷ್ಟತೆಯಿಂದ ಪರ್ಫಾರ್ಮ್ ಮಾಡೋಕ್ಕೆ ಅವಕಾಶ ಇರಲ್ಲ, ಬಿಕಾಸ್ ಜೋಶ್ ಇಲ್ಲದೆ ಮಾಡೋಕ್ಕಾಗಲ್ಲ. ಡಿಸೈರ್ ಕಮ್ಮಿ ಆಗುತ್ತೆ, ಯಾಕೆಂದ್ರೆ ಟೆಸ್ಟೋಸ್ಟೆರೋನ್ ಹಾರ್ಮೋನಿನ ಒತ್ತಡ ಕಮ್ಮಿ ಆಗುತ್ತೆ. ಸೊ ಈ ಸಟಲ್ ಚೇಂಜಸ್ ಇರುತ್ತೆ. ಕೇಳು, ಏನೋ ಡಿಪ್ರೆಷನ್ ಅಮ್ಮ ಈಚೆಗೆ, ನನಗೆ ಸರಿ ಫೀಲಿಂಗ್ಸ್ ಇಲ್ಲ. ಸೊ ಫೀಲಿಂಗ್ಸ್ ಇಲ್ಲದೆ ಇರೋವಾಗ ಒಂದು ಕ್ರಿಯಾಟಿನಿನ್ ಟೆಸ್ಟ್ ಮಾಡಿಸೋದು ಭಾಳ ಮುಖ್ಯ. ಎಸ್ಪೆಷಲಿ ಸಕ್ಕರೆ ಕಾಯಿಲೆ, ಬಿ ಪಿ ಕಾಯಿಲೆ, ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕಿಡ್ನಿ ಫೇಲ್ಯೂರ್, ಈ ಥರ ಏನಾದರೂ ಫ್ಯಾಮಿಲಿ ಹಿಸ್ಟ್ರಿ ಇದ್ದು, ಅಥವಾ ರೋಗ ಇದ್ದು, ಅಥವಾ ಹ್ಯಾಬಿಟ್ಸಲ್ಲಿ ಸಮತೋಲನ ಇಲ್ಲದೆ ಇದ್ದರೆ, ಸ್ಥೂಲಕಾಯ ವಿತ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದು, ಇತ್ತೀಚೆಗೆ 6 ತಿಂಗಳಿಂದ ನಂಗೆ ಯಾಕೋ ಸರಿ ಇಲ್ಲ ಅನ್ನೋ ಒಂದು ಮನೋಭಾವ ಇದ್ದರೆ ಈ ಕಿಡ್ನಿ ಫೇಲ್ಯೂರ್ ಕಡೆಗೆ ಹೋಗುತ್ತೆ. ಅಸ್ವಸ್ಥತೆ, ಸುಸ್ತು, ಜಿಗುಪ್ಸೆ, ಲ್ಯಾಕ್ ಆಫ್ ಎನರ್ಜಿ, ದೀಸ್ ಆರ್ ಆಲ್ ಇಂಡೈರೆಕ್ಟ್ಲಿ ಪಾಯಿಂಟಿಂಗ್ ಟು ಎ ಕಿಡ್ನಿ ವಿಚ್ ಇಸ್ ನಾಟ್ ವರ್ಕಿಂಗ್ ಆಪ್ಟಿಮಲ್. ಇದಾಗಿ ನೀವು ಇದನ್ನು ನಿರ್ಲಜ್ಜವಾಗಿ ನೀವು ಇಫ್ ಯು ಇಗ್ನೋರ್ ಇಟ್, ದೆನ್ ಕಿಡ್ನಿ ಫೇಲ್ಯೂರ್ ಕಡೆಗೆ ಹೋಗ್ತೀವಿ. ಇದೇ ಸ್ಟೇಜಲ್ಲಿ ನೀವು ಹೋದರೆ ಈಸಿಯಾಗಿ ರಿವರ್ಸಲ್ ಇಸ್ ಪಾಸಿಬಲ್. ಒಂದು ಕಿಡ್ನಿಲಿ 1.2 ಮಿಲಿಯನ್ ಜಾಲರ ಇರುತ್ತೆ, ಫಿಲ್ಟರ್ ಇರುತ್ತೆ, ಕಾಫಿ ಫಿಲ್ಟರ್, ಟೀ ಫಿಲ್ಟರ್ ಥರ. ಇದು ನಿಮ್ಮ ರಕ್ತನ ಸೋಸಿ ದೇಹಕ್ಕೆ ಬೇಡದೇ ಇರೋ ವಸ್ತುನ ಮೂತ್ರಕ್ಕೆ ಮಾರ್ಪಾಟ್ ಮಾಡಿ ಎಸೆಯುತ್ತೆ. ಈ 1.2 ಮಿಲಿಯನ್ ಏನಿದೆ, 2 ಕಿಡ್ನಿ ಅಂತ ಮಾತ್ರ 2.4 ಮಿಲಿಯನ್ ಇದೆ. 800,000 1/3 ಆಗ ತನಕ BBMP ಬ್ಯೂಟಿಫುಲ್ ಡೈಲಿ ಕ್ಲಿಯರೆನ್ಸ್ ಆಗುತ್ತೆ. 800,000ಗಿಂತ ಕಮ್ಮಿ ಆದಾಗ ಕ್ರಿಯಾಟಿನಿನ್ ಅಂಶ ಜಾಸ್ತಿ ಆಗುತ್ತೆ. BBMP ಅವ್ರು ದಿನ ಬರೋಲ್ಲ, ವಾರಕ್ಕೊಂದ್ಸಲಿ ಬರ್ತಾರೆ. ಆವಾಗ ಈ ತೊಂದರೆಗಳು ಶುರುವಾಗುತ್ತೆ. ಸೊ ಯು ಹ್ಯಾವ್ ಎ ಲಾಟ್ ಆಫ್ ಟೈಮ್ ಟು ರೆಕಗ್ನೈಸ್. ಈಗ ನಾನು ತುಂಬ ಚಿಕನ್ ತಿಂದೆ ಸರ್, ಅದಾದ್ಮೇಲೆ ನಂಗೆ ಭಾಳ ಸುಸ್ತಾಯಿತು, ಯಾಕೆಂದರೆ ಇಟ್ ಕುಂಟ್ ಡೈಜೆಸ್ಟ್ ದಿಸ್ ಲಾರ್ಜ್ ಲೋಡ್ ಆಫ್ ಪ್ರೋಟೀನ್. ಕರೆಕ್ಟ್. ಇರುತ್ತೆ. ಸೊ ಸಟಲ್ ಸಿಂಪ್ಟಮ್ಸ್ ವಿಲ್ ಬಿ ದೇರ್ ಫಾರ್ 3 to 5 years ಬಿಫೋರ್ ಕ್ರಿಯಾಟಿನಿನ್ ಸ್ಟಾರ್ಟ್ಸ್ ಟು ಕ್ಲೈಂಬ್. ಸೊ ಕಿಡ್ನಿ ತೊಂದರೆ ಓವರ್ನೈಟ್ ಆಗಲ್ಲ. ಕಿಡ್ನಿ ತೊಂದರೆ ಓವರ್ನೈಟ್ ಆಗೋದು ಆಕ್ಸಿಡೆಂಟ್ ಆದಾಗ, ಇಲ್ಲ ಡ್ರೌನಿಂಗ್, ನೀರಲ್ಲಿ ಮುಳುಗ್ಬಿಟ್ರೆ, ಇಲ್ಲ ಬ್ಲಡ್ ಟ್ರಾನ್ಸ್ಫ್ಯೂಷನ್ ತಪ್ಪು ಕೊಟ್ಟಾಗ, ಈ ಥರ ಎಮರ್ಜೆನ್ಸಿ ಸಿಚುವೇಶನ್ನು 3% ಅಷ್ಟೇ. 97% ಭಾಳ ವಾರ್ನಿಂಗ್ ಕೊಡೋದು ಕಿಡ್ನಿ, ನನ್ನನ್ನು ನೋಡ್ಕೋ ಅಂತ. ನೋಡ್ಕೊಳ್ದೆ ಹಲವಾರು ವರ್ಷ ನಿರ್ಲಜ್ಜತನ ಮಾಡಿದ್ರೆ ಆ ಕಿಡ್ನಿ ಫೇಲ್ಯೂರ್ ಕಡೆಗೆ ಹೋಗುತ್ತೆ. ಸರ್, ಈಗ ಹಳೆ ಕಾಲದಲ್ಲೆಲ್ಲ ಊಟದ ಮುಂಚೆ ನೀರು ಕುಡಿಬೇಕು, ಊಟದ ಮಧ್ಯೆ ನೀರು ಕುಡಿಬಾರ್ದು ಅಂತ ಹೇಳ್ತಾರೆ. ಇನ್ನು ಕೆಲವರು ದಿನಕ್ಕೆ 1 ಲೀಟ್ರ್ ಕುಡಿಬೇಕು ಅಂತ ಒಬ್ಬರು ಹೇಳ್ತಾರೆ. ಇನ್ನು ಕೆಲವು ಸೆಲೆಬ್ರಿಟೀಸು ನಾನು ದಿನಕ್ಕೆ 10 ಬಿಂದಿಗೆ ನೀರು ಕುಡಿತೀನಿ ಅಂತ ಬಾಯಿಗೆ ಬಂದಾಗ ಒಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆ್ಯಂಡ್ ಇತ್ತೀಚೆಗಂತೂ ಇನ್ಸ್ಟಾಗ್ರಾಮಲ್ಲಿ ಡಾಕ್ಟರ್ಸ್ಗಳಿದ್ದಾರೆ, ಅದೇ ಇನ್ಸ್ಟಾಗ್ರಾಮ್ ಡಾಕ್ಟರ್ಸ್ ಅವ್ರು ಏನೋ ಓದ್ಕೋತಾರೆ, ಬಾಯಿಗೆ ಬಂದಿದ್ದು ಏನೇನೋ ಹೇಳ್ತಿರ್ತಾರೆ. ನೀವು ದಿನಕ್ಕೆ ಇಷ್ಟು ನೀರು ಕುಡಿಲೇಬೇಕು ಅಂತ ಒಬ್ಬರು ಬಂದು ಹೇಳ್ತಾರೆ, ಇನ್ನೊಬ್ಬರು ನೀರೇ ಕುಡಿಬಾರ್ದು ಅಂತ ಹೇಳ್ತಾರೆ. ಒಬ್ಬ ಮನುಷ್ಯನಿಗೆ ನಿತ್ಯದ ಜೀವನದಲ್ಲಿ ಒಂದು 24 hours ಸೈಕಲಲ್ಲಿ ಅವನಿಗೆ ಎಷ್ಟು ನೀರಿನ ಅವಶ್ಯಕತೆ ಇದೆ, ಅವನು ಎಷ್ಟು ನೀರು ಕುಡಿಬೇಕು ಅಥವಾ ಎಷ್ಟು ಕುಡಿಬಾರ್ದು? ಇದು ಬ್ಯೂಟಿಫುಲ್ ಕ್ವಶನ್ನು. ನಾನು ಯಾವ ಇಂಟರ್ವ್ಯೂಗೆ ಎಲ್ಲೋದ್ರೂ ಈ ಪ್ರಶ್ನೆ ಕೇಳ್ತಾರೆ. ನಾನು ಪ್ರಪಂಚದಲ್ಲಿ ಎಲ್ಲ ಕಡೆ ಕೆಲಸ ಮಾಡಿದ್ದೀನಿ, ಯಾವ ಭಾಷೆಯಲ್ಲಿ ಕೇಳಿದ್ರು ಇದೊಂದು ಕ್ವಶನ್ ಬರುತ್ತೆ. ವಾಟ್ ಈಸ್ ಅಪ್ರೋಪ್ರಿಯೇಟ್ ವಾಟರ್ ಇಂಟೇಕ್?
ಫಾರ್ ಎ ಗಿವನ್ ಇಂಡಿವಿಜುವಲ್ ಇನ್ ಎ 24 hour ಪೀರಿಯಡ್. ಇದಕ್ಕೆ 3 ಭಾಗದಲ್ಲಿ ನೋಡಬೇಕು. ಒಂದು, ನೀವು ಯಾವ ಕ್ಲೈಮೇಟಲ್ಲಿ ಜೀವನ ಮಾಡ್ತೀವಿ. ಬೆಂಗಳೂರು ಕ್ಲೈಮೇಟಾ, ಚೆನ್ನೈ ಕ್ಲೈಮೇಟಾ, ಮುಂಬೈ ಕ್ಲೈಮೇಟಾ, ದುಬೈ ಕ್ಲೈಮೇಟ್. ಸೊ ಯಾವ ಕ್ಲೈಮೇಟಲ್ಲಿ ಸ್ವೆಟ್ಟಿಂಗ್ ಕಮ್ಮಿ ಇರುತ್ತೆ, ಈಗ ನಾವು ಎ ಸಿಲಿ ಕೂತಿದ್ದೀವಿ, ಆ ಥರ ಇದ್ದಾಗ ಎ ಸಿ ಅಬ್ಸಾರ್ಬ್ಸ್ ಇದು. ಸೊ ಎ ಸಿಲಿ ಕೂತಿದ್ರು ಮಾಯಿಶ್ಚರ್ ಅಬ್ಸಾರ್ಬ್ ಮಾಡುತ್ತೆ, ಬಿಸಿಲಲ್ಲಿ ಹೋದರೂ ಅಬ್ಸಾರ್ಬ್ ಆಗುತ್ತೆ, ಡ್ರೈ ಆಗುತ್ತೆ. ಸೊ ಈ ಥರ ಇದ್ದಾಗ 2.5 ಲೀಟರ್ ನೀರು ಕುಡಿಯೋದು ಅವಶ್ಯಕ. 2.5 ಲೀಟ್ರ್ ಫಾರ್ 24 hours. ಇದು ಇನ್ಕ್ಲೂಡ್ಸ್ ಎವ್ರಿಥಿಂಗ್. ಅಂದರೆ ನೀವು ಸಾಂಬಾರು, ಸಾರು, ಮಜ್ಜಿಗೆ, ಮೊಸರು, ಕಾಫಿ, ಹಾಲು ಇರೋದು 1 ಲೀಟ್ರ್ ಬಂದ್ಬಿಡುತ್ತೆ. ಸೊ ಬಿಡಿ ನೀರು ಅಂತ ನೀರು 1 ಲೀಟ್ರ್ ತೊಗೊಂಡ್ರೆ ಸಾಕು, ಉಳಿದಿದ್ದು ನಡೆಯುತ್ತೆ. ಸೊ 2.5 ಲೀಟ್ರ್ ಲಿಕ್ವಿಡ್ಸಲ್ಲಿ 1 ಲೀಟ್ರ್ ನೀರಿನ ಸ್ವರೂಪದಲ್ಲಿ, ಉಳಿದಿದ್ದು ಬೇರೆ ನೀವು ಅನ್ನ, ಊಟ, ಆಹಾರದಲ್ಲಿ ಎವ್ರಿಥಿಂಗ್ ಆಸ್ ವಾಟರ್. ಬಟ್ ಅದೇ ನೀವು ಚೆನ್ನೈ ಅಥವಾ ಮುಂಬೈ ಅಥವಾ ದುಬೈಲಿದ್ದರೆ, ಮಂಗಳೂರು 4 ಲೀಟ್ರ್ ತಗೊಳ್ಳೋ ಅವಶ್ಯಕತೆ ಬೀಳುತ್ತೆ. ಯಾಕೆ ಅಂದರೆ ಹೊರಗೆ ಹೋಗ್ತೀರಾ, ಸ್ವೆಟ್ಟಿಂಗ್ ಆಗ್ತಿದೆ, ಕಳ್ಕೊತಾ ಇದ್ದೀರಾ ಮಾಯಿಶ್ಚರ್. ಸೊ ಇದರಲ್ಲಿ 1.5 ಲೀಟರ್ ಇಸ್ ಕಾಲ್ಡ್ ಇನ್ಸೆನ್ಸಿಬಲ್ ಲಾಸ್. ಅಂದರೆ ನೀವು ಜೀವನ ನಡೆಸೋದಕ್ಕೆ 1.5 ಲೀಟ್ರ್ ಮಾಯಿಶ್ಚರು ಎನ್ವೈರ್ಮೆಂಟ್ ನಿಮ್ಮ ಹತ್ರ ಕಿತ್ಕೊಳ್ಳುತ್ತೆ. ದಟ್ ಈಸ್ ದ ಲೀಸ್ಟ್. ಅದಕ್ಕಿಂತ ಕಮ್ಮಿ ಕುಡಿಯೋಕ್ಕಾಗ 1.5 ಲೀಟ್ರ್ ರೀಪ್ಲೇಸ್ ಆಗಲೇಬೇಕು. ನೀವು ಐಸ್ಲ್ಯಾಂಡಲ್ಲಿ ಹೋಗಿ ಎ ಸಿ ಅಟ್ಮಾಸ್ಫಿಯರ್ ಭಗವಂತ ಕ್ರಿಯೇಟ್ ಮಾಡಿ ಬಚ್ಚಿಟ್ಕೊಂಡ್ರೂ 1.5 ಲೀಟ್ರ್ ನೀರಿನ ಅವಶ್ಯಕತೆ ಮಿನಿಮಮ್ ಇದೆ. ಬಟ್ ಇದಕ್ಕೊಂದು ಸ್ವಾರಸ್ಯಕರವಾದಿದೆ. ಇದೇನು ಅಂದರೆ, ದುಬೈಯಲ್ಲಿ ನಾವುಗಳು ಹೋಗಿ 4 ಲೀಟ್ರ್ ಕುಡಿದ್ರೆ ನಾವು ಖುಷಿಯಾಗಿರ್ತೀವಿ. ಅದೇ ಲೋಕಲ್ ಬೆದು ಅಂತ ಕರೀತಾರೆ, ಬೆದ್ವಿನ್, ಅವರು ನೀರು ಸಿಗಲ್ಲ. ಯಾಕೆಂದ್ರೆ ಅವ್ರು ಡೆಸರ್ಟಲ್ಲಿ ಇರ್ತಾರೆ. ಕರೆಕ್ಟ್. ಸೊ ಅವ್ರಿಗೆ ಟ್ಯಾಪು ಇಲ್ಲ, ಬಾವಿನೂ ಇಲ್ಲ, ಒಂಟೆಗಳ ಮೇಲೆ 1-2 ಬಾಟ್ಲ್ ಇಟ್ಕೊಂಡಿರ್ತಾರೆ. ಕರೆಕ್ಟ್. ಅವರು 600 800 ml ನೀರಿನ ಸೇವನೆ ಮಾಡೇ ಬದುಕ್ತಾರೆ. ದ ಬಾಡಿ ಅಡ್ಜಸ್ಟ್ ಟು ಎ ಲೋ ವಾಲ್ಯೂಮ್ ಆಫ್ ಇಂಟೇಕ್ ಅಂಡ್ ಹೆಲ್ದಿಯಾಗಿ ಕೂಡ ಇರ್ತಾರೆ. ಅವ್ರು ಕರೆಕ್ಟ್ ಆಗಿದೆ, ಅಷ್ಟೇ ಮೂತ್ರನ ಮಾಡ್ತಾರೆ. ಈಗ 2.5 ಲೀಟ್ರ್ ಕುಡಿಯೋರು 1 ml per kg/hour ಅಂದರೆ ಸುಮಾರು 1.5 ಲೀಟ್ರ್ ಮೂತ್ರ ಮಾಡಲೇಬೇಕು. 4 ಲೀಟ್ರ್ ಕುಡಿಯೋರು ಅದಕ್ಕಿಂತ ಜಾಸ್ತಿ ಮಾಡ್ತಾರೆ. ಅವ್ರು ಕಮ್ಮಿ ಪ್ರಮಾಣದಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾರೆ. ಈ ಮೌಂಟೇನಲ್ಲಿರೋರು ಹೆಂಗೆ ಕಮ್ಮಿ ಆಕ್ಸಿಜನಲ್ಲಿ ಬ್ರೀತ್ ಮಾಡ್ತಾರೆ, ಕಮ್ಮಿ ಪಲ್ಸ್ ರೇಟಲ್ಲಿ ಹಾರ್ಟನ್ನು ಕೆಲಸ ಮಾಡಿಸ್ತಾರೆ. ದಿಸ್ ಇಸ್ ಅಡ್ಯಾಪ್ಟೇಷನ್. ಸೊ ಆ ಭಾಗದಲ್ಲೇ ಮಗು ಹುಟ್ಟಿ ಬೆಳೆದ್ರೆ ಅಡ್ಯಾಪ್ಟೇಷನ್ ಆಗುತ್ತೆ. ನಾವು ಇಲ್ಲಿಂದ ಬೆಂಗಳೂರಿಂದ ದುಬೈಗೆ ಹೋದರೆ ಆ ಅಡ್ಯಾಪ್ಟೇಷನ್ ಆಗಲ್ಲ. ಸೊ ಟು ಆನ್ಸರ್ ಯುವರ್ ಕ್ವಶನ್, 3 ಭಾಗ. ನೀವು ಯಾವ ಕ್ಲೈಮೇಟಲ್ಲಿ ಇದ್ದೀರಾ, ನೀವೆಲ್ಲಿ ಹುಟ್ಟಿ ಪರಿಸರದಲ್ಲಿ ನೀವು ಬೆಳೆದಿದ್ದೀರಾ, ನೀವು ಹೆಂಗೆ ಅಡ್ಜಸ್ಟ್ ಆಗಿದ್ದೀರಾ, ಆ್ಯಂಡ್ ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಿಮಗೆ ಕ್ರಿಯಾಟಿನಿನ್ ವ್ಯಾಲ್ಯೂ ಏನಿದೆ. ನಿಮ್ಮ ಕ್ರಿಯಾಟಿನಿನ್ ನಾರ್ಮಲ್ ಇದೆ 4 ಲೀಟ್ರ್, ನಿಮ್ಮ ಕ್ರಿಯಾಟಿನಿನ್ ಜಾಸ್ತಿ ಆಗಿದ್ರೆ ನೀವು ನೀರು ಕುಡಿಯೋಕ್ಕಾಗಲ್ಲ. ಯಾಕೆಂದರೆ ಕಿಡ್ನಿ ಕೆಲಸ ಮಾಡಲ್ಲ. ಸೊ ಇನ್ ಅ ನಾರ್ಮಲ್ ಕಿಡ್ನಿ, ಇನ್ ಅ ನಾರ್ಮಲ್ ಕ್ಲೈಮೇಟ್ ಲೈಕ್ ಬೆಂಗಳೂರು, ನಮ್ಮ ಬೆಂಗಳೂರು, 2.5 ಲೀಟ್ರ್ ನೀರು ಈಸ್ ವಂಡರ್ಫುಲ್. ಬಟ್ ನೀವು ದುಬೈಯಲ್ಲಿ ಹುಟ್ಟಿ ದುಬೈಯಲ್ಲಿ ಬೆಳೆದಿರೋ ಅರಬ್ ಆದರೆ ನಿಮಗೆ 1 ಲೀಟ್ರ್ ನೀರು ಈಸ್ ಆಲ್ಸೋ ಅಕ್ಸೆಪ್ಟಬಲ್. ನನ್ನ ಕಸಿನ್ಗೆ ಹುಡುಗಿಗೆ ಯಾರೋ ಹೇಳಿದ್ರಂತೆ ಸರ್, ಅವಳಿಗೆ ಏನು ಅಂದರೆ, ನಿನ್ನ ಸ್ಕಿನ್ ಯಾವಾಗಲೂ ಗ್ಲೋ ಬರಬೇಕು ಅಂದರೆ ಫುಲ್ ಪಳಪಳ ಅಂತ ಹೊಡಿಬೇಕು ಅಂದರೆ 8 ಲೀಟ್ರ್ ಕುಡಿಬೇಕು ಅಂತ. ಅದೇ ಕೆಲಸ ಕುಡಿತಾಳೆ. ಈಗ ಇದರಲ್ಲಿ ವಾಟರ್ ಇಂಟಾಕ್ಸಿಕೇಶನ್ ಅಂತ ಆಗುತ್ತೆ. ಈ ಥರ ನೀವು ಕುಡಿದ್ರೆ ಎಸೆನ್ಷಿಯಲ್ ದ್ರವ್ಯ ಡೈಲ್ಯೂಟ್ ಆಗುತ್ತೆ, ಬೇಕಾಗಿರೋ ಮಿನರಲ್ಸ್ ಎಲ್ಲ ಡೈಲ್ಯೂಟ್ ಆಗುತ್ತೆ. ತಾತ್ಕಾಲಿಕವಾಗಿ ಕುಚ್ಚುಚ್ಚಾಗಾಡೋ ಅವಕಾಶ ಇರುತ್ತೆ, ಅಥವಾ ಎಕ್ಸೆಸಿವ್ ವಾಮಿಟ್ ಆಗೋ ಚಾನ್ಸಸ್ ಇರುತ್ತೆ. ಇದು ಒಂದು ಬುಲಿಮಿಯಾ ಅನ್ನೋ ರೋಗಕ್ಕೂ ಲೀಡ್ ಆಗ್ಬೋದು. ಅಂದರೆ ನೀವು ಊಟ ಮಾಡೋದು ಅಥವಾ ಊಟ ಮಾಡದೇ ಇರೋವಾಗ ನೀರು ಈಸ್ ಅ ಗುಡ್ ರಿಪ್ಲೇಸ್ಮೆಂಟ್. ಕೆಲವರಿಗೆ ಇನ್ನೇನು ಸಿಗದೆ ನೀರು ಕುಡಿದು ಹೊಟ್ಟೆ ತುಂಬಿಸ್ಕೊತಾರೆ. ನೀವು ಕನ್ನಡ ಪಿಕ್ಚರ್ ಹಳೆ ನೋಡಿದ್ರೆ ನೀರು ಕುಡಿದು ಜೀವನ ಮಾಡ್ಮೇಲೆ 2 ಗ್ಲಾಸ್ ನೀರು ಕುಡಿದು ಹೊಟ್ಟೆ ತುಂಬಿಸ್ಕೊಂಡೆ ಅಂತ ನೀವು ಕೇಳಿದ್ದೀರ. ನಮ್ದು ಎಷ್ಟು ಪಾವರ್ಟಿ ಎಷ್ಟಿತ್ತು, ನಮ್ಮ ಬಡತನ ಎಷ್ಟಿತ್ತು ಅನ್ನೋ ಬರೀ 2 ಕಪ್ ನೀರು ಕುತ್ಕೊಂಡೆ ಜೀವನ. ಸೊ ಆ ರೀತಿ ಇದ್ದಾಗ ನೀವು 7-8 ಲೀಟ್ರಲ್ಲಿ ಗ್ಲೋ ಆಗಲ್ಲ. ದೇರ್ ಈಸ್ ನೋ ಕ್ವಶನ್, ದ ಮೋರ್ ಯು ಡ್ರಿಂಕ್ ನಿಮ್ಮದು ಚರ್ಮ ಹೈಡ್ರೇಟ್ ಆಗುತ್ತೆ. ಬಟ್ 4-4.5 ಲೀಟ್ರಿಗಿಂತ ಜಾಸ್ತಿ ನಿಮ್ಮ ಯಾವುದೇ ಅಂಗಾಂಗಕ್ಕೆ ಲಾಭ ಆಗೋ ಚಾನ್ಸ್ ಇಲ್ಲ. ಎರಡನೇದೇನು ಅಂದರೆ, ಈ ವೆಯ್ಟ್ ಲಾಸ್ ಸೆಂಟರ್ಸ್ ಇರುತ್ತಲ್ಲ, ಅಲ್ಲಿ ದೇಹದ 1/3 ಭಾಗ ನೀರು. ನಿಮಗೆ ಲೇಸಿಕ್ಸ್ ಅಂತ ಒಂದು ಕಾಮನ್ ಮೆಡಿಕೇಷನ್ ಇದೆ, ನೀವು ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ಕೇಳಿದ್ರೆ ಕೊಡ್ತಾರೆ. ಇದು ಭಾಳ ಡೇಂಜರಸ್ ಡ್ರಗ್ಗು. ಇದೇನು ಮಾಡುತ್ತೆ, ನೀರನ್ನ ಆಚೆ ಕಳಿಸುತ್ತೆ. ದೇಹಕ್ಕೆ ಬೇಕಾದರೂ ಮೂತ್ರ ವಿಸರ್ಜನೆ ಕ್ರಿಯೆ ವಾಲ್ಯೂಮನ್ನು ಜಾಸ್ತಿ ಮಾಡುತ್ತೆ. ಈಗ ನೀವು ನಮ್ಮ ಫೇಮಸ್ ರೆಸ್ಲರು ವೆಯ್ಟ್ ಜಾಸ್ತಿ ಆದ್ದರಿಂದ ಅವ್ರಿಗೆ ಗೋಲ್ಡ್ ಮೆಡಲ್ ಅವಕಾಶ ಇಲ್ಲ. ರೆಸ್ಲರ್ಸು, ಬಾಕ್ಸರ್ಸ್ನ ಏನು 1 kg ಜಾಸ್ತಿ ಇದ್ದರೆ ಲೇಸಿಕ್ಸ್ ಈ ಥರ ಮೆಡಿಸಿನ್ ಕೊಟ್ಬಿಟ್ಟು ತಾತ್ಕಾಲಿಕವಾಗಿ ತೂಕ ಕಮ್ಮಿ ಮಾಡ್ತಾರೆ.
ಈ ಜಿಮ್ಮಲ್ಲೂ ಕೂಡ ಮಾಡ್ತಾರೆ ಹಾ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಸ್. ಹಾ ಅವಾಗ ತೂಕ ಕಮ್ಮಿ ಮಾಡಕ್ ಮಾಡ್ತಾರೆ. ಈ ವೆಯ್ಟ್ ಲಾಸ್ ಫ್ಲೈ ಬೈ ನೈಟ್ ಏನು ಇದಿರುತ್ತೆ ಅದರಲ್ಲಿ ಈ ತರ ನೀರು ಕಮ್ಮಿ ಮಾಡ್ಬಿಡ್ತಾರೆ ನಿಮ್ದು. ವಾಟರ್ ಔಟ್ ಮಾಡೋದು. ಹಾ ಮಾಡ್ಬಿಡೋದು. ನೀವು ಸಡನ್ ಆಗಿ ಆಚೆಗೆ ಬಂದ್ರೆ ನೀವು ಯು ವಿಲ್ ಬಿ ಲುಕಿಂಗ್ 10 kgs ಲೋಯರ್. ಬಟ್ ವಿತಿನ್ 1 week ಅದಕ್ಕಿಂತ ಜಾಸ್ತಿ ವಾಪಸ್ ನೀರು ಬೇಕೇ ಬೇಕು ದೇಹಕ್ಕೆ. ಸೊ ದೀಸ್ ಆರ್ ಆಲ್ ನಾಟ್ ಲಾಜಿಕಲ್ ಚಾಯ್ಸಸ್. ಏನಿದ್ರೂ ವೆದರಿಗೆ ಲಾಯಕ್ಕಾಗಿ ಸಿಟಿ ಆಫ್ ಬ್ಯಾಂಗ್ಳೂರ್ 2.5 ಲೀಟರ್ಸ್, ಮಂಗಳೂರು 4 ಲೀಟರ್. ಅನ್ಲೆಸ್ ನೀವು ಹುಟ್ಟಿರೋ ಜಾಗದಲ್ಲೇ ಕಮ್ಮಿ ನೀರಿನ ಸೇವನೆ ಪ್ರಮಾಣ ನಿಮಗೆ ಲಾಯಕ್ಕಾಗಿ ಹ್ಯಾಬಿಟ್ ಆಗಿ ಬಂದಿದ್ರೆ ಬಾಡಿ ಅಡ್ಜಸ್ಟ್ ಮಾಡಿ. ಈಗ ಹಿಮಾಲಯದಲ್ಲೇ ಹುಟ್ಟಿದವರು ಬೆಟ್ಟ ಹತ್ತೋದಕ್ಕೂ ನೀವು ಟ್ರೆಕ್ಕಿಂಗ್ ಹೋಗೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಯು ವಿಲ್ ಹ್ಯಾವ್ ಟು ಕಂಡೀಷನ್ ಯುವರ್ ಸೆಲ್ಫ್. ಕಾಲಿಗೆ ತೂಕ ಹಾಕ್ಕೊಂಡು ನಾಡೋದು, ಒಳ್ಳೆ ಟ್ರೈನರ್ ಹತ್ರ ಶಿಸ್ತು ತಗೊಂಡು ಬೇಸ್ ಕ್ಯಾಂಪಲ್ಲಿ ಹೋಗಿ ಅದು ಬೇರೆ. ನಮ್ಮ ಬಾಡಿ ಅಡ್ಜಸ್ಟ್ ಮಾಡಿಸಿ ನೀವು ಅದೇ ಗೂರ್ಖಾ ನೋಡಿ ದಡ 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 ಹತ್ಕೊಂಡು ಅವ್ನಿಗೆ ಅನ್ಸೋದೆ, ಬಿಕಾಸ್ ಅವ್ನು ಬೆಳೆದಿರೋದೆ ಅಲ್ಲಿ. ಸೊ ದೇರ್ ಇಸ್ ದೀಸ್ 3 ವೇರಿಯೇಬಲ್ಸ್ ಟು ಡಿಟರ್ಮಿನ್. ಇನ್ ಜನರಲ್ 2.5 ಲೀಟರ್ ಇಸ್ ಗುಡ್. 1.5 ಲೀಟರ್ 2.5 ಇನ್ 1.5 ಔಟ್ ಇಸ್ ಅ ಗುಡ್ ಫಾರ್. ಸರ್ ಮತ್ತೆ ಬಾಡಿಗೆ ಪ್ರೋಟೀನ್ ಬೇಕು ಅಂತ ತುಂಬ ಜನ ಮಿತಿ ಮೀರಿ ಪ್ರೋಟೀನ್ಗಳು ಹೆವಿ ತೊಗೊಳ್ಳಿ. ಎಸ್ಪೆಷಲಿ ಈ ಜಿಮ್ಗೆ ಹೋಗೋರು 6 ಪ್ಯಾಕ್ ಮಾಡಬೇಕು, ಸಣ್ಣ ಆಗಬೇಕು ಅಂತೆಲ್ಲ ಅವು ಟ್ರೈನರ್ಗಳು ಏನೋ ಹೇಳಿದ್ರು ಅಂತ ಊಟಗಳೇ ಬಿಟ್ಬಿಡ್ತಾರೆ. ಬೆಳಗ್ಗೆ ಪ್ರೋಟೀನ್ ಶೇಕು, ಮಧ್ಯಾಹ್ನ ಪ್ರೋಟೀನ್ ಬರೀ ಪ್ರೋಟೀನ್ ಕುಡಿತಿರ್ತಾರಲ್ಲ. ಈ ಜಿಮ್ಮಿಗೋಸ್ಕರ ಈ ಪ್ರೋಟೀನ್ ತುಂಬ ತೊಗೊಳೋದ್ರಿಂದ ಕಿಡ್ನಿ ಮೇಲೆ ತೊಂದರೆ ಆಗತ್ತಾ ಅಂತ ಒಂದು. ಎರಡನೇದು, ಈ ಪ್ರೋಟೀನ್ ಸಪ್ಲಿಮೆಂಟ್ಸ್ ಆನ್ ಎ ಲಾಂಗರ್ ಟರ್ಮ್ ಕಂಟಿನ್ಯೂ ಮಾಡಿದ್ರೆ ಏನೇನು ಸಮಸ್ಯೆಗಳಾಗತ್ತೆ ಸರ್? ಅಬ್ಸಲ್ಯೂಟ್ಲಿ ವಂಡರ್ಫುಲ್ ಟಾಪಿಕಲ್ ಕ್ವಶನ್. ಇದರಲ್ಲಿ ಪ್ರೋಟೀನ್ ಅನ್ನೋದು ಬೇರೆ ಬೇರೆ ಥರ ಬರುತ್ತೆ. ಒಂದು ಅನಿಮಲ್ ಪ್ರೋಟೀನು, ಒಂದು ವೆಜಿಟೇಬಲ್ ಪ್ರೋಟೀನು. ವೆಜಿಟೇಬಲ್ ಪ್ರೋಟೀನ್ ಇಸ್ ಆಲ್ವೇಸ್ ಸೇಫ್. ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಈಸ್ ಆಲ್ವೇಸ್ ಸೇಫ್. ಅನಿಮಲ್ ಪ್ರೋಟೀನ್ ಈಸ್ ಆಲ್ವೇಸ್ ಡಿಫಿಕಲ್ಟ್ ಟು ಸೆಂಡ್ ಇಟ್ ಔಟ್. ಯಾಕೆಂದರೆ ದೇಹಕ್ಕೆ ಅದು ನ್ಯಾಚುರಲ್ ಪ್ರೋಟೀನ್ ಅಲ್ಲ. ವ್ಯಾರಸ್ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಇಸ್ ಅ ನ್ಯಾಚುರಲ್ ಪ್ರೋಟೀನ್. ಎರಡನೇದೇನು ಅಂದರೆ 1 ಗ್ರಾಮ್ ಪರ್ kg ಇಸ್ ಅಡಿಕ್ವೇಟ್. 1 ಗ್ರಾಮ್ ಪರ್ kg ಇಸ್ ಅಡಿಕ್ವೇಟ್. ನೀವು 60 kg ಇದೆ 60 ಗ್ರಾಮ್. ಅದು ಕಳಕೆ ಬೀಜದಲ್ಲೂ ಬರ್ಬೋದು, ನಿಮ್ಮ ಪ್ರೋಟೀನ್ ಸಪ್ಲಿಮೆಂಟಲ್ಲೂ ಬರ್ಬೋದು, ಬೇಳೆಕಾಳುಗಳಲ್ಲೂ ಬರ್ಬೋದು, ಯಾವುದ್ರಲ್ಲಿ ಬೇಕಾದ್ರೂ ಬರ್ಬೋದು. 2 ಗ್ರಾಮ್ಗಿಂತ ಜಾಸ್ತಿ ದೇಹ ಅರಗಿಸ್ಕೊಳ್ಳಲ್ಲ, ಈವನ್ ಇಫ್ ಯು ಆರ್ ಅ ಬಾಡಿ ಬಿಲ್ಡರ್. ಸೊ ಅಷ್ಟೇ ಅದಕ್ಕೆ ಅರಗಿಸ್ಕೊಳ್ಳೋ ಕೆಪಾಸಿಟಿ ಇದೆ. ಅದಕ್ಕಿಂತ ಜಾಸ್ತಿ ತೊಗೊಂಡ್ರೆ 2 ರೀತಿ ತೊಂದರೆ ಆಗುತ್ತೆ. ಒಂದು, ನೀವು ತೊಗೊಂಡಿರೋ ಪ್ರೋಟೀನು ಮಲವಿಸರ್ಜನೆ ಆಗುತ್ತೆ. ಅದಕ್ಕೆ ದೇಹ ಉಪಯೋಗಿಸ್ಕೊಳ್ಳಿ. ನೀವು 10 ಇಡ್ಲಿ ತಂದು 4 ಇಡ್ಲಿ ತಿಂದ 6 ಇಡ್ಲಿ ವೇಸ್ಟ್ ಪೇಪರ್ ಬಾಸ್ಕೆಟ್ಗೆ ಹೋಗುತ್ತೆ, ಹೊರಗೆ ಹಾಕ್ಬಿಡುತ್ತೆ, ಇಟ್ಕೊಳ್ಳಲ್ಲ. ಜೊತೆಗೆ ನೀವು ಸಾಧಾರಣಕ್ಕಿಂತ ಕಳಪೆಯಾಗಿ ಮಾಡ್ತಿರೋ ಕಿಡ್ನಿಗೆ, ಅಂದರೆ ಈ ಕುದುರೆ 10 kg ಹೊರ್ತಾ ಇದೆ, ನೀವು ದಿನ 100 kg ಹಾಕಿದ್ರೆ ಕುದುರೆ ಕತ್ತೆ ಆಗೋಗುತ್ತೆ. ಸೊ ಕಿಡ್ನಿ ನೀವು ಜಾಸ್ತಿ ದುಡಿಸ್ಕೊಳಕ್ಕೆ ಟ್ರೈ ಮಾಡಿದ್ರೆ ಕಿಡ್ನಿ ದುಡಿಯೋಕ್ಕಾಗಲ್ಲ. ಸೊ 1 ಗ್ರಾಮ್ ಪರ್ kg ಈಸ್ ಅಪ್ರೋಪ್ರಿಯೇಟ್. Plant protein is far superior to animal protein, and anything more, the kidney will feel troubled. ಇದು ಬ್ರಾಡ್ ಗೈಡ್ಲೈನ್ಸ್. ಬರೀ ಪ್ರೋಟೀನ್ ಇಟ್ಕೊಂಡು ಜೀವನ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಬ್ಯಾಲೆನ್ಸ್ ಡಯಟ್ ಇರಬೇಕು. ಪ್ರೋಟೀನ್ಗೆ ಗಂಡಸು ಹೆಂಗಸ್ ಕೆಲಸ ಮಾಡೋಕ್ಕಾಗಲ್ಲ, ಹೆಂಗಸ ಗಂಡಸು. ಕಾರ್ಬೋಹೈಡ್ರೇಟ್ ಬೇಕಾಗುತ್ತೆ. ಕಾರ್ಬೋಹೈಡ್ರೇಟ್ ಬೇಕಾಗುತ್ತೆ. ಫ್ಯಾಟು ಬೇಕಾಗುತ್ತೆ. ಇಲ್ಲದೆ ನೀವು ಹೊಳಪು ಅಂದ್ರಲ್ಲ, ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ಸಿಂದ ಹೊಳಪು ಬರೋದು. ನಾವು ಚಿಕ್ಕ ಮಕ್ಕಳಾಗಿದ್ದ ಕಾಡ್ ಲಿವರ್ ಆಯಿಲ್ ತಿನ್ಸೋಳು ಕಪ್ಪಗಾಗ್ತಿದ್ರು. ಸೊ ಆ ರೀತಿ ಎಲ್ಲವೂ ಬೇಕು. ಇಂಡಿಯಾ ಇಸ್ ಬಿಕಮಿಂಗ್ ಆನ್ ಆಕ್ಟಿವ್ ಸೊಸೈಟಿ. ಬಟ್ ಅದರಲ್ಲಿ ಏನು ಅಂದರೆ ಕಲ್ಪನೆ ಏನಿದೆ, ಸತ್ಯ ಏನಿದೆ, ಭಾಳ ದೂರ ಇದೆ. ಕಲ್ಪನೆ ಏನು ಅಂದರೆ ತುಂಬ ದುಡ್ಡು ಕೊಟ್ಟು ಪ್ರೋಟೀನ್ ತೊಗೊಂಡು ತಿಂದು ಕುಡಿದ್ಬಿಟ್ರೆ ಓವರ್ ನೈಟ್ ನಾವು ಸ್ಮಾರ್ಟು, ಫಿಟ್ಟು, ಸ್ಟ್ರಾಂಗು. ಅದೇ ಸುಳ್ಳು. ಎಲ್ಲರ ದೇಹನೂ ಭಗವಂತ ಒಂದೇ ರೀತಿ ಮಾಡಿರೋದು. ದೆರ್ ಈಸ್ ನೋ ಕ್ವೆಶ್ಚನ್ ಅಬೌಟ್ ದಟ್. ಸೊ ಕಿಡ್ನಿಗೆ ತೊಂದರೆ ಕೊಡದೆ ಕೆಲಸ ಮಾಡಿಸ್ಕೋಬೇಕಾದ್ರೆ 1 ಗ್ರಾಮ್ ಪರ್ kg ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಈಸ್ ಐಡಿಯಲ್. ಸರ್, ಈಗ ಪ್ರಪಂಚದಲ್ಲಿ ಎಲ್ಲಿ ಟ್ರಾವೆಲ್ ಮಾಡಿದ್ರು ಗಂಡ್ಮಕ್ಳು ಹೆಂಗೋ ಬದುಕ್ಬಿಡ್ತಾರೆ. ಮೂತ್ರಾಲಯ ವಿಚಾರದಲ್ಲಿ ಯೂರಿನ್ಗೆ ಹೋಗ್ಬೇಕಂದ್ರೆ ಎಲ್ಲಿ ಬೇಕು ಮಾಡ್ಕೊಂಡ್ಬಿಡ್ತಾರೆ. ಹೆಣ್ಮಕ್ಳು ಮನೆಯಿಂದ ಹೊರಗೆ ಹೋಗ್ಬೇಕಂದ್ರೆ ಅವರು ಇನ್ನು ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂತು. ಯಾವುದೋ ಒಂದು ಮಾಲಿಗೆ ಹೋದ್ರೆ ಯೂಸ್ ಮಾಡಬೇಕು, ಟ್ರಾವೆಲ್ ಮಾಡ್ಬೇಕಂದ್ರೆ ಯೂಸ್ ಮಾಡಬೇಕು. ಈ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳೇ ಆಗ್ಬೋದು, ಪಬ್ಲಿಕ್ ಟಾಯ್ಲೆಟ್ಗಳನ್ನ ಪಬ್ಲಿಕ್ ಪ್ಲೇಸಲ್ಲಿ ಯೂಸ್ ಮಾಡೋಕ್ಕೆ ಹೋದಾಗ ಏನೇನೆಲ್ಲ ಮುತುವರ್ಜಿ ವಹಿಸಬೇಕು, ಅಥವಾ ತುಂಬ ಸಂದರ್ಭಗಳಲ್ಲಿ ಪಬ್ಲಿಕ್ ಪ್ಲೇಸಸ್ ಟಾಯ್ಲೆಟ್ಗಳನ್ನ ಯೂಸ್ ಮಾಡೋದ್ರಿಂದ ಕೆಲವು STDಗಳು ಕೂಡ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇರುತ್ತೆ.
ಇದು ಕಾಮನ್ ಮಿಸ್ಕನ್ಸೆಪ್ಷನ್, ತಪ್ಪು ಕಲ್ಪನೆ. ಏನೇ ಒಂದು ಆರ್ಗ್ಯಾನಿಸಮ್ ನಿಮ್ಮ ದೇಹದೊಳಗೆ ನುಗ್ಗಬೇಕಾದ್ರೆ ಅದು ನುಗ್ಗೋವಾಗ ಅದು ಜೀವಂತವಾಗಿರಬೇಕು. ಹ್ಮ್. ನೀವು HIV, ಏಡ್ಸ್ ವೈರಸ್ಸೇ ತಗೊಳ್ಳಿ, ಸಿಫಿಲಿಸ್ ಬ್ಯಾಕ್ಟೀರಿಯಾನೇ ತಗೊಳ್ಳಿ, ಯಾವುದೇ ತಗೊಂಡ್ರು ಅವು ಇಂಡಿಪೆಂಡೆಂಟಾಗಿ ಒಂದು ದೇಹನ ಬಿಟ್ಟು ಇನ್ನೊಂದು ದೇಹ ತಲುಪೋ ತನಕ ಬದುಕೋಕ್ಕಾಗಲ್ಲ. ಓಕೆ. ದೇ ಆರ್ ಪ್ಯಾರಾಸೈಟ್ಸ್. ಅವಕ್ಕೆ ಯಾವುದಾದ್ರೂ ಒಂದು ನೈಡಸ್, ಒಂದು ಬೇಸ್ ಒಂದು ಆಧಾರ ಇರಬೇಕು. ಇರಬೇಕು. ಇಲ್ಲ ನೀವು ಟ್ಯಾಪ್ ಮುಟ್ಟಿದ್ರಿ, ಆ ಟ್ಯಾಪ್ ಮೇಲೆ ಜೀವನ ಮಾಡೋ ಫೋಮೈಟ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಅಂದರೆ ನಾನು ನನ್ನ ಈ ದೇಹದಲ್ಲಿರೋ ಆರ್ಗ್ಯಾನಿಸಮ್ನ ಟ್ಯಾಪ್ ಮೇಲೆ ಬಿಟ್ಟೆ, ನೀವು ಅದೇ ಟ್ಯಾಪ್ ಮುಟ್ಟಿದ್ರಿ, ಅದರಿಂದ ನನಗೆ ರೋಗ ಆಯಿತು. ಈ ಪಾಸಿಬಿಲಿಟಿ ಇಲ್ಲ. ಈ ಒಂದೇ ಪಾಸಿಬಿಲಿಟಿ ಇರೋದೇನು, ನಾನು ನೀವು ಚಿಕ್ಕ ಜಾಗದಲ್ಲಿದ್ದಾಗ ಏರ್ಬೋರ್ನ್, ನನ್ನ ಉಸಿರಿನಲ್ಲಿರುವ ಜೀವಂತ ಕೀಡಾಣು ನಿಮಗೆ ಟ್ರಾನ್ಸ್ಮಿಟ್ ಆಗೋದು. ಸೊ STD ಎಲ್ಲ ಯಾವಾಗ ಆಗುತ್ತೆ ಅಂದರೆ ಮ್ಯೂಕೋಸಲ್ ಬ್ರೀಚ್ ಆಗಬೇಕು, ಸಂಬಂಧ ಇಲ್ಲದೆ. ಅಥವಾ ನಾನು ನೀವು ಒಂದೇ ಬ್ಲೇಡ್ ಯೂಸ್ ಮಾಡಬೇಕು ಶೇವ್ ಮಾಡೋಕ್ಕೆ, ಇಲ್ಲ ನಾನು ನೀವು ಒಂದೇ ಸಿರಿಂಜ್ ಯೂಸ್ ಮಾಡಬೇಕು, ಇಲ್ಲ ಸಿರಿಂಜಲ್ಲಿ ಏನು ಇಂಜೆಕ್ಟ್ ಮಾಡ್ತಿದ್ದ ನರ್ಸು, ಅವನು ಸಿರಿಂಜ್ ಎಸಿದೆ ರೀಯೂಸ್ ಮಾಡಿದ್ರೆ. ಸೊ ದೇರ್ ಹ್ಯಾಸ್ ಟು ಬಿ ಬ್ರೀಚ್, ಮ್ಯೂಕೋಸ ಕಟ್ ಆಗಬೇಕು, ಅಂದರೆ ಗೋಡೆ ಬ್ರೇಕ್ ಆಗಬೇಕು, ಮುಂದಿನ ಮೇನ್ ಬಾಗಿಲು ಒಡಿಬೇಕು, ಅವಾಗಲೇ ಅವು ಬರೋಕ್ಕಾಗೋದು. ಸೊ ನೀವು ಯಾವುದೇ ಬಾತ್ರೂಮಲ್ಲಿ ಹೋಗಿ ಹಿಂಭಾಗದಲ್ಲಿರೋ ಮೂತ್ರ ಅಲ್ಲಿ ಮಾಡಿದವನು, ಸುಲಭ ಶೌಚಾಲಯ ಕೂತ್ಕೊಂಡು ಮಾಡೋದನ್ನ ನಿಂತ್ಕೊಂಡು ಮಾಡೋದನ್ನ, ಅವನಲ್ಲಿರೋ ಆರ್ಗ್ಯಾನಿಸಮ್ ನಿಮಗೆ ಬರೋಕ್ಕಾಗಲ್ಲ. ನೀವು ಮೊದಲು ಕೇಳಿದ ಪ್ರಶ್ನೆ ಏನು ಅಂದರೆ ಹೈಜೀನ್ ಹೆಂಗಿರಬೇಕು? ಪರ್ಸ್ನಲ್ ಹೈಜೀನ್ ಇರಬೇಕು. ಅಂದರೆ ನೀವು ನಿಮ್ಮ ಕೈ ತೊಳ್ಕೊಬೇಕು, ವಿಸರ್ಜನೆ ಮಾಡಬೇಕು, ತಿರ್ಗಾ ಕೈ ತೊಳ್ಕೊಬೇಕು, ವಿಸರ್ಜನೆ ಮಾಡಿದ ಭಾಗನ ತೊಳ್ಕೊಬೇಕು. ದಿಸ್ ಇಸ್ ಪರ್ಸ್ನಲ್ ಹೈಜೀನ್. ಇನ್ನೊಂದೇನು ಅಂದರೆ ಕಮ್ಯುನಿಟಿ ಹೈಜೀನ್. ನೀವು ಹೋಗಿ ನೋಡ್ತಿರೋ ಒಂದು ಬಾತ್ರೂಮ್ ಕ್ಲೀನಾಗಿಲ್ಲ, ನಾವು ಯಾರೋ ಅದನ್ನು ವರ್ಷಿಗೆ ತೊಟ್ಟು ಇದು ಮಾಡಲ್ಲ. ನೀವು ಬೇರೆ ದೇಶದಲ್ಲಿ ಜಿಮ್ಗೆ ಹೋಗಿ ಒಂದು ರೋಯಿಂಗ್ ಮೆಷಿನ್ ಯೂಸ್ ಮಾಡಿದ್ಮೇಲೆ ಬಟ್ಟೆ ತಂದು ಒರೆಸ್ತಾನೆಲ್ಲ ಸ್ಪ್ರೇ ಮಾಡ್ಕೋತಾರೆ. ಕಮ್ಯುನಿಟಿ ಹೈಜೀನ್ ಇಲ್ಲ. ಕರೆಕ್ಟ್. ಸೊ ಕಮ್ಯುನಿಟಿ ಹೈಜೀನ್ ಇಲ್ಲದೆ ಇರೋವಾಗ ಪರಿಸರದಿಂದ ಇನ್ಫೆಕ್ಷನ್ನು ಫೊಮೈಟ್ ಟ್ರಾನ್ಸ್ಫರಲ್ಲಿ ಆಗೋ ಪಾಸಿಬಿಲಿಟಿ ಇರುತ್ತೆ, ಬಟ್ ವೆರಿ ವೆರಿ ಮಿನಿಮಲ್. ಆಂತರಿಕವಾಗಿ ಇನ್ಫೆಕ್ಷನ್ ಬರೋದು 99%, ಪರಿಸರದಿಂದ ಇನ್ಫೆಕ್ಷನ್ ಬರೋದು 1%. ಈ ಮಿಸ್ಕನ್ಸೆಪ್ಷನ್, ನಾನು ಯಾವುದೋ BTS ಬಸ್ ಸ್ಟಾಪಲ್ಲಿ ಇಳಿದೆ, ಅಲ್ಲೊಂದು ಬಾತ್ರೂಮ್ಗೆ ಹೋದೆ, ಅದು ಸರಿ ಇರಲಿಲ್ಲ, ಅದಕ್ಕೆ ಇನ್ಫೆಕ್ಷನ್, ಸುಳ್ಳು, ಬಂದ್ಬಿಡ್ತು, ಬರೋಲ್ಲ. STD ಅಂತೂ ಬರೋ ಚಾನ್ಸೇ ಇಲ್ಲ. STD ಬರಬೇಕಾದ್ರೆ ಮ್ಯೂಕೋಸಲ್ ಬ್ರೀಚ್, ಸ್ಕಿನ್ ಆಗಲೇಬೇಕು. ಅದು ಯಾರು ಬೇಕಾದ್ರೂ ಪ್ರೇರೇಪಣೆಯಿಂದ ಆಗ್ಬೋದು, ಯಾರು ತಪ್ಪು ಅಂತಲ್ಲ. ಒಬ್ಬರಿಂದ ಇನ್ನೊಬ್ಬಕ್ಕೆ ಹೋಗೋಕ್ಕೆ ದೇರ್ ಹ್ಯಾಸ್ ಟು ಬಿ ಕಾಂಟ್ಯಾಕ್ಟ್. ವಿತೌಟ್ ಕಾಂಟ್ಯಾಕ್ಟ್ ನೋ ಟಚ್ ಟ್ರಾನ್ಸ್ಫರ್, ಬರೀ ಏರ್ಬೋರ್ನಲ್ಲೇ ಆಗೋಕ್ಕಾಗೋದು. ಉಳಿದಿದ್ದು ಎಲ್ಲ ಆರ್ಗ್ಯಾನಿಸಮ್ ಬದುಕಕ್ಕೆ ಆಗಲ್ಲ. ದೇಹದಿಂದ ಆಚೆಗೆ ಬಂದು ನಿಮ್ಮನ್ನು ತಲುಪಕ್ಕೆ ಒಂದು ಕ್ಷಣದಲ್ಲಿ ಸತ್ತೋಗುತ್ತೆ. ಆ್ಯಂಡ್ ಪ್ರತಿ ಸಾರಿ ಮೂತ್ರಾಲಯಕ್ಕೆ ಹೋದಾಗ ಅಥವಾ ಜನರಲ್ ನೀವು ಯೂರಿನೇಟ್ ಮಾಡಿ ಬಂದಾಗ ಕೂಡ ನಿಮ್ಮ ಪ್ರೈವೇಟ್ ಪಾರ್ಟ್ನ ತೊಳ್ಕೊಬೇಕು. ಅದು ತುಂಬ ಜನ ಮಾಡಲ್ಲ. ಪರ್ಸ್ನಲ್ ಹೈಜೀನ್, ಅದೇ ಹೇಳಿದ್ದು, ಕಮ್ಯುನಿಟಿ ಹೈಜೀನ್ ಒಂದು, ಪರ್ಸ್ನಲ್ ಹೈಜೀನ್. ನಿಮ್ಮ ಪರ್ಸ್ನಲ್ ಹೈಜೀನ್ ಸರಿ ಇಲ್ಲದೇ ಕಮ್ಯುನಿಟಿ ಹೈಜೀನ್ ಇರಲ್ಲ, ನಿಮಗೆ ಬಂದೇ ಬರುತ್ತೆ ಇನ್ಫೆಕ್ಷನ್. ನಿಮ್ಮ ಪರ್ಸ್ನಲ್ ಹೈಜೀನ್ ಪಕ್ಕಾ ಇದ್ದರೆ, ಕಮ್ಯುನಿಟಿ ಹೈಜೀನ್ ಸರಿ ಇಲ್ಲದೆ ಇದ್ದರೆ, ಅದನ್ನು ಆಸ್ ಅ ರೇಷನಲ್ ಗ್ರೂಪ್ ಆಫ್ ಪೀಪಲ್, ಆಸ್ ಅ ಕಂಟ್ರಿ ದಟ್ ಈಸ್ ಗೋಯಿಂಗ್ ಟು ಟೇಕ್ ಲೀಡರ್ಶಿಪ್ ಆಫ್ ದ ವರ್ಲ್ಡ್. ಈಗ ಮೋದಿ ಸಾಹೇಬರು ನನ್ನ ಪ್ರಕಾರ ಗ್ರೇಟೆಸ್ಟ್ ಥಿಂಗ್ ಹಿ ಹ್ಯಾಸ್ ಡನ್ ಇಸ್ ಟಾಯ್ಲೆಟ್ಸ್. ಸಾರ್ವಾರ್ ಹೆಂಗಸರಿಗೆ ಲಾಯಕ್ಕಾಗಿ, ಸೇಫಾಗಿ, ಹೈಜಿನಿಕ್ ಆಗಿ ವಿಸರ್ಜನೆ ಮಾಡೋ ಏನೋ ಒಂದು ಪಾಲಿಸಿ ಇದೆ. ದ್ಯಾಟ್ ಈಸ್ ದ ಗ್ರೇಟೆಸ್ಟ್ ಥಿಂಗ್ ಇನ್ ಹಿಸ್ 15 years ಆಫ್ ರೂಲ್. ಸ್ವಚ್ಛ ಭಾರತ್ ಈಸ್ ಅಕಾರ್ಡಿಂಗ್ ಟು ಮೀ ವಾಟ್ ವಿಲ್ ಮೇಕ್ ಇಂಡಿಯಾ ಗ್ರೇಟ್. ಉಳಿದಿದ್ದು ನಾವು ಸ್ಮಾರ್ಟೇನೆ, ನಾವು ಉದ್ಧಾರ ಹಾಗೆ ಆಗ್ತೀವಿ. ಬಟ್ ಹೆಲ್ತಿಯಾಗಿ ಉದ್ಧಾರ ಆಗ್ತೀವ, ಅನ್ಹೆಲ್ತಿಯಾಗಿ ಉದ್ಧಾರ ಆಗ್ತೀವ? ಎಲ್ಲರಿಗೂ ಉದ್ಧಾರ ಆಗೋಕ್ಕೆ ಚಾನ್ಸ್ ಇದೆ, ಕೆಲವ್ರಿಗೆ ಮಾತ್ರ ಇದೆಯಾ? ಇಲ್ಲ ನಮ್ಮ ಹೆಣ್ಮಕ್ಳನ್ನ ಹಿಂದೆ ಬಿಟ್ಟು ನಾವು ಮಾತ್ರ ಉದ್ಧಾರ ಆಗ್ತೀವಿ? ಈ ಒಂದು 3 ತಾರತಮ್ಯ ಅಂತ ತೆಗೆಯೋದು ಸ್ವಚ್ಛ ಭಾರತ್. ಆಲ್ ಥಿಂಗ್ಸ್ ಈಕ್ವಲ್. ದರ್ ಆರ್ ಓನ್ಲಿ 3 ಡೆಮೋಕ್ರೆಟಿಕ್ ಥಿಂಗ್ಸ್ ಇನ್ ಇಂಡಿಯಾ. ಒಂದು ಡಯಾಬಿಟೀಸು, ಒಂದು ಆಕ್ಸೆಸ್ ಟು ಟಾಯ್ಲೆಟ್, ಆ್ಯಂಡ್ ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಕ್ಸೆಸ್ ಟು ಎಜುಕೇಷನ್. ಈ 3 ಡೆಮೋಕ್ರಟೈಸ್ ಮಾಡಿಬಿಟ್ರೆ, ಸಕ್ಕರೆ ಕಾಯಿಲೆ ಇಲ್ದಂಗೆ ನೋಡ್ಕೊಂಡು, ಅಂದರೆ ಪ್ರಿವೆಂಟ್ ಮಾಡೋದು ನೋಡಿ. ಯಾರಿಗೆ ಎಜುಕೇಷನ್ನಿನ ಆಸಕ್ತಿ ಇದೆ ಅವ್ರು ಓದೋ ಅಷ್ಟು ತನಕ ಮಾಡಿ. ಆ್ಯಂಡ್ ಎಲ್ಲರಿಗೂ ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ ಕ್ರಿಯೆಗೆ ಲಾಯಕ್ಕಾಗಿರೋ ಕಲ್ಪನೆ ಆದರೆ ಇಟ್ ಇಸ್ ಎ ವೆರಿ ಡೆಮೋಕ್ರೆಟಿಕ್ ಕಂಟ್ರಿ. ಉಳಿದಿದ್ದೆಲ್ಲ ನಾವು ಸ್ಮಾರ್ಟ್ ಪೀಪಲ್. ಅದರಲ್ಲಿ ಇಫ್ ಯು ಟೇಕ್ ಎ ಇಂಡಿಯನ್ ಆ್ಯಂಡ್ ಪುಟ್ ಹಿಮ್ ಇನ್ ಟು ದ US, he will become a billionaire. ದಟ್ ಈಸ್ ಬಿಕಾಸ್ ಮೂಲತಃ ಬ್ರಿಲಿಯಂಟ್ ಫೆಲೋ. ಬಟ್ ಪರಿಸರ,
ನಮಗಿಂತ ಉತ್ತಮವಾಗಿ ನರ್ಚರ್ ಮಾಡುತ್ತೆ ಅವನ್ನ. ಹೌ ಕ್ಯಾನ್ ಎವ್ರಿ ಇಂಡಿಯನ್ ಹೂ ಗೋಸ್ ಟು ದ US ಬಿ ಬೆಟರ್? ನಾವು ಇದೇ ಬ್ರೌನ್ ಚರ್ಮ, ಇದೇ ಜೆನೆಟಿಕ್ಸು, ಬಟ್ ಪರಿಸರ ಉತ್ತಮ. ಸರ್, ಮುಂಚೆ ಕೂಡ ಈಗ ಯೂರಿನರಿ ಅಂದರೆ ಸಮಸ್ಯೆಗಳಾಗ್ಬೋದು, ಅಥವಾ ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಈ ಥರದಲ್ಲ ತುಂಬ ಕಿಡ್ನಿ ಸ್ಟೋನ್ಸ್ ಆಗಲಿ ತುಂಬ ವಿರಳ. ಅದು ಆ ಕೇಸಸ್ ತುಂಬ ಕಮ್ಮಿ ಇರ್ತಿತ್ತು ಮುಂಚೆ. ಈಗ ಕಿಡ್ನಿ ಸ್ಟೋನ್ ಅಂತೂ ತುಂಬ ಕಾಮನ್ ಆಗೋಗಿದೆ. ಚಿಕ್ಕ ಹುಡುಗರೆಲ್ಲ ಕಿಡ್ನಿ ಸ್ಟೋನ್ಗಳಿದೆ. ಯಾಕೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ಜಾಸ್ತಿ ಆಗ್ತದೆ? ಇದು ಒಂದು ನೀರಿನ ಸೇವನೆ ಲಾಯಕ್ಕಾಗಿ ಇರೋದು. ಎರಡನೇದು ಊಟ ತಿಂಡಿ ಕಂಟ್ರೋಲ್ ಇಲ್ಲದೆ ಇರೋದು. ಈಗ ನಾ ಚಿಕ್ಕ ಹುಡುಗ ಆಗಿದ್ದಾಗ ಮಸಾಲೆ ದೋಸೆ ನಮ್ಗೆ ವಾರಕ್ಕೆ ಒಂದ್ಸಲಿ ಸಿಕ್ಬಿಟ್ರೆ ದೊಡ್ಡ ವಿಷಯ. ಯೂಶ್ವಲಿ ತಿಂಗ್ಳಿಗೆ ಒಂದ್ಸಲಿ ಅದಕ್ಕೆ ಅಕೇಶನ್ ಇತ್ತು. ಬರ್ಡೇ ಇರಬೇಕು, ಸೋದರ ಮಾವ ಊರಿಂದ ಬಂದಿರಬೇಕು, ಇಲ್ಲ ಮದುವೆ ಮನೆಗೆ ಹೋಗೋವಾಗ ರಸ್ತೆಯಲ್ಲಿ ಇರಬೇಕು, ಇಲ್ಲದೇ ಮನೇಲಿ ಅಡುಗೆ. ಸೊ ಊಟ ತಿಂಡಿಯ ಕಲ್ಮಶ ಪದಾರ್ಥಗಳು ಒಂದು. ಎರಡನೇದು ಸ್ಥೂಲಕಾಯ ಆಗಿರೋದು. ಮೂರನೇದು ನೀರಿನ ಸೇವೆ ಸರಿ ಮಾಡದೇ ಇರೋದು. ಸೊ 7 ಜನದಲ್ಲಿ 5 ಜನಕ್ಕೆ ಬರುತ್ತೆ. ಇನ್ನು ಉಳಿದವರಿಬ್ಬರಿಗೆ ಅವ್ರದ್ದು ಎಲ್ಲ ಗುಡ್ ಪೀಪಲ್ ಹೇಳಿದ ಮಾತೆಲ್ಲ ಕೇಳಿ ಕರೆಕ್ಟಾಗಿ ತಿಂತಾರೆ, ಆದರೆ ಅವ್ರ ಕಿಡ್ನಿ ಪ್ರೊಡಕ್ಷನ್ ಲೈನ್ ಅಂದರೆ ಭಗವಂತನ ಕ್ರಿಯೇಷನಲ್ಲಿ ಈ ಸಬ್ಸ್ಟೆನ್ಸನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಿರೋ ಎನ್ಸೈಮ್ ಇರೋಲ್ಲ. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಗೌಟ್ ಅಂತ ಬರುತ್ತೆ, ಕಾಲಿನ ಹೆಬ್ಬೆಟ್ಟು ಊದ್ಕೊಳ್ಳುತ್ತೆ. ಇದರಲ್ಲಿ ಯೂರಿಕ್ ಆ್ಯಸಿಡ್ ಆಚೆ ಕಳಿಸೋದಕ್ಕೆ ಎನ್ಸೈಮ್ ಇರೋಲ್ಲ ಕಿಡ್ನಿ. ಈ ಥರ ಇದ್ದಾಗ ಅದು ಹೆಪ್ಪುಗಟ್ಟಿ ಕಲ್ಲಿ ಆಗುತ್ತೆ. ಎಲ್ಲ ಕಲ್ಲು ಕ್ಯಾಲ್ಶಿಯಂ ಫಾಸ್ಫೇಟ್ ಆಕ್ಸಲೇಟ್ ಯೂರೇಟ್ 4 ಅಂಶನ ಸಮ್ಮಿಶ್ರಣವಾಗುತ್ತೆ. 2 ಕ್ಯಾಲ್ಶಿಯಂ ಫಾಸ್ಫೇಟ್, ಕ್ಯಾಲ್ಶಿಯಂ ಯೂರೇಟ್ ಆರ್ ಕ್ಯಾಲ್ಶಿಯಂ ಟ್ರಿಪಲ್ ಫಾಸ್ಫೇಟ್. ಈ 4ರಲ್ಲಿ 2 ಕಳ್ಳರು ಸೇರಿಕೊಂಡು ಕಲ್ಲು ಮಾಡ್ತಾರೆ. ಈ ಕಲ್ಲಾಗೋದಕ್ಕೆ ಇರೋ 1 ಲೀಟ್ರ್ ಮೂತ್ರದಲ್ಲಿ ಈ ಸಬ್ಸ್ಟೆನ್ಸ್ ಜಾಸ್ತಿ ಇದೆಯಾ ಅಂದರೆ ಡಯಟ್ ಜಾಸ್ತಿ ತೊಗೊಂಡಿದ್ದೀವ, ಅಥವಾ ಸಾಧಾರಣವಾದ ಪ್ರಪೋರ್ಷನಲ್ಲೇ ಇದೆ, ಆದರೆ ಕಿಡ್ನಿಗೆ ಅದನ್ನು ಆಚೆ ಕಳಿಸೋದಕ್ಕೆ ಶಕ್ತಿ ಇಲ್ಲ. ಈ 2. ಬಟ್ ಶಕ್ತಿ ಇಲ್ದಿರೋದು ಓನ್ಲಿ 1 in 7 ಆರ್ 1.5 in 7. 5.5 ಸಾಧಾರಣಕ್ಕಿಂತ ಜಾಸ್ತಿ ಸೇವನೆ ಅಥವಾ ಕಲ್ಮಶ ಊಟದ ಸೇವನೆಯಿಂದ ಈ ಕಾರಣಕ್ಕೆ ಕಿಡ್ನಿ ಕಲ್ಲು ಸಾಧಾರಣಕ್ಕಿಂತ ಜಾಸ್ತಿ ಕಾಣಿಸ್ಕೊತೆ. ಇನ್ನೊಂದೇನು ಅಂದರೆ ಅಲ್ಟ್ರಾಸೌಂಡ್ 600 ರೂಪಾಯಿಗೆ ಅಲ್ಲಿ ಬೇಕಾದ್ರು ಯಾವ ರೋಡಲ್ಲೂ ಮೂಲೆಯಲ್ಲಿ ಮಾಡಿಸ್ಕೋಬೋದು. ನಾನು ಕೆನಡಾಯಿಂದ ವಾಪಸ್ ಬಂದಾಗ ಅಲ್ಟ್ರಾಸೌಂಡ್ ದೊಡ್ಡ ಆಸ್ಪತ್ರೆಯಲ್ಲಿ ಮಾತ್ರ ಇತ್ತು. ವಾಣಿ ವಿಲಾಸ್ ವಿಕ್ಟೋರಿಯಾ ಹಾಸ್ಪಿಟಲ್ ಕಾಂಪ್ಲೆಕ್ಸಲ್ಲೂ 3 ಅಲ್ಟ್ರಾಸೌಂಡ್ ಇದ್ದಿತ್ತು. ಈಗ ಕೊಠಡಿಗೊಂದು ಅಲ್ಟ್ರಾಸೌಂಡು, ಮೊಬೈಲ್ ಅಲ್ಟ್ರಾಸೌಂಡ್ ಇದೆ. ಸೊ ಓವರ್ ಡಯಾಗ್ನೋಸಿಸ್ ಇಸ್ ಆಲ್ಸೋ ಹ್ಯಾಪನಿಂಗ್ ಬಿಕಾಸ್ ಇನ್ವೆಸ್ಟಿಗೇಷನ್ ಇಸ್ ಚೀಪ್. ನನಗೆ ಹೊಟ್ಟೆ ನೋವು ಬಂತು, ನನ್ನ ಪಕ್ಕದ ಮನೆಯವನಿಗೆ ಹೊಟ್ಟೆ ನೋವು ಬಂದ ಕಲ್ಲಿತ್ತು, ನಾನು ಅಲ್ಟ್ರಾಸೌಂಡ್ ಮಾಡಿಸ್ಕೊತೀನಿ ಅನ್ನೋ ಮನೋಭಾವದಲ್ಲಿ ಓವರ್ ಡಯಾಗ್ನೋಸಿಸು ಆಗುತ್ತೆ. ಆ್ಯಕ್ಚುಲಿ ಸೈಂಟಿಫಿಕ್ ಟರ್ಮ್ಸಲ್ಲಿ ಹೇಳಬೇಕಂದ್ರೆ ಆ ಟರ್ಮ್ಸ್ ಎಲ್ಲ ಕಾಮನ್ ಮನೆಗೆ ಅರ್ಥ ಆಗೋದು ಬಹಳನೇ ಕಷ್ಟ ಇತ್ತು. ಬಟ್ ಎಷ್ಟು ದೊಡ್ಡ ವಿಚಾರಗಳ, ಸೂಕ್ಷ್ಮವಾದಂಥ ವಿಚಾರಗಳನ್ನ ತುಂಬ ಸಿಂಪಲಾಗಿ ಹೇಳಿದ್ರಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸರ್ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ ಆ್ಯಂಡ್ ನಿಮ್ಮ ನಾಲೆಜ್ನ ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಹ್ಯೂಜ್ ಪ್ಲೆಷರ್, ಥ್ಯಾಂಕ್ ಯು.